ಸ್ಮೃತಿಪುರಾಣಾನಾಂ ಹೇಳ್ತಾ ಇದ್ರಿ. ನಿಸ್ತುತಿರ್ನಿರ್ನಮಸ್ಕಾರೋ ನಿಸ್ವಧಾಕಾರಿ ಏವ ಚ ಚಲಾಚರಣಕೇತಸ್ಯ ಇತಿ ಯಾದೃಚ್ಛಿಕೋ ಭವೇತ್ ಯತಿ. ಅವನು ಯತಿಯಾಗಿರೋದ್ರಿಂದ ಎಲ್ಲ ಕರ್ಮವನ್ನೂ ಬಿಟ್ಟಿದ್ದಾನೆ. ಸ್ತುತಿ ನಮಸ್ಕಾರಗಳು ಕೂಡ ಇಲ್ಲ. ಇನ್ನು ಸ್ತುತಿ ನಮಸ್ಕಾರ ಸ್ವಾಹ ಸ್ವಧಾ ಎಲ್ಲಿ ಬಂತು? ಇಲ್ಲವೇ ಇಲ್ಲ. ಅವನು ಚಲಾಚಲ ನಿಕೇತನಾಗಿದ್ದಾನೆ. ಅಂದರೆ ಇದು ಶರೀರ ಅನ್ನೋದು ಚಲಿಸುತ್ತೆ. ಅಚಲ ಅದು ಯಾವುದು ಆತ್ಮತತ್ವ. ಅವನು ಇವೆರಡರೊಳಗೆ ಓಡಾಡ್ತಾ ಇರ್ತಾನೆ ಸಾಧಕನು. ಅಂದರೆ ಆತ್ಮತತ್ವದಲ್ಲೇ ಇರ್ತಾನೆ. ಆದರೆ ಹಸಿವು ಬಾಯಾರಿಕೆ ಅದು ಇದು ಬರುತ್ತಲ್ಲ, ಪುನಃ ಹೊರಗಡೆ ಬರುತ್ತೆ ಗಮನ. ಆವಾಗ ನಾನು ಶರೀರದೊಳಗಿದ್ದೀನಿ ಅನ್ನೋದು ಬರುತ್ತೆ ಅಲ್ವಾ? ಅಂದರೆ ಏನಾಯಿತು, ಅವನು ಶರೀರದಲ್ಲಿರ್ತಾನೆ ಅಥವಾ ಆತ್ಮನಲ್ಲಿರ್ತಾನೆ. ಚಲ ಅಚಲ ನಿಕೇತ ಅಲ್ಲಿರ್ತಾನೆ. ತತ್ವಂ ಆಧ್ಯಾತ್ಮಿಕಂ ದೃಷ್ಟ್ವಾ ತತ್ತಂ ದೃಷ್ಟ್ವಾದ ಬಾಹ್ಯತಃ ತತ್ತೀಭೂತಸ್ಥಾರಾಮಸ್ತತ್ವಾದ ಅಪ್ರಚ್ಯುತೋ ಭವೇತ್. ಏನು ಮಾಡ್ತಾ ಇದ್ದಾನೆ ಅಂದರೆ, ಒಳಗಿನ ತತ್ವವನ್ನು ಕಂಡುಕೊಂಡು ಹೊರಗಿನ ತತ್ವವನ್ನೂ ಕಂಡುಕೊಂಡು ಎಷ್ಟು ಸ್ಪಷ್ಟವಾಗಿದೆ, ಎಲ್ಲ ಕಡೆ ಸ್ಪಷ್ಟವಾಗಿದೆ. ನಿಜವಾಗಲೂ ತಪ್ಪು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ಏನೋ ಮೈ ಮರೆತು ಬಿಡ್ತೀವಿ ಅಷ್ಟೆ. ಆವಾಗ ಒಳಗಿನ ತತ್ವ ಹೊರಗಿನ ತತ್ವ ಎರಡನ್ನೂ ತಿಳ್ಕೋಬೇಕು ಅಂತಿದೆಯೋ ಇಲ್ವೋ? ಅಂದರೆ ಎರಡೂ ಇರೋದು ಅಂತ ತಾನೆ. ಏನಪ್ಪ ಸ್ಪಷ್ಟ ಆಗ್ತಾ ಇದೆಯಲ್ವಾ? ಹೊರಗಡೆ ಇರೋದು ಇಲ್ಲ ಅಂದರೆ ಅರ್ಥವೇ ಇಲ್ಲ ಅದಕ್ಕೆ. ಅದಕ್ಕೋಸ್ಕರನೇ ಬೃಹದಾರಣ್ಯದಲ್ಲೂ ಹೇಳ್ತಾರೆ ಏನಪ್ಪ ಅಂದರೆ, ಅದು ಅನಾತ್ಮ, ಇದು ಆತ್ಮ. ಇಲ್ಲೂ ಕೂಡ ತಪ್ಪಾಗುತ್ತೆ. ಆತ್ಮ ಅಂದ್ರೇ ತುರಿಯಾತ್ಮ ಅನ್ಕೊಂಡ್ಬಿಡ್ತಾರೆ. ಅನಾತ್ಮ ಅಂದರೆ ಇವಾಗ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲವೂ ಅನಾತ್ಮೆ. ಹಾಗಲ್ಲ. ಇಲ್ಲಿ ಆತ್ಮನು ಅಂದರೆ ಜ್ಞಾತ ಕರ್ತ ಭೋಕ್ತ ಆಗಿರೋನು, ಅವನೇ ಆತ್ಮ. ಸರಿಯಾಗಿ ತಿಳ್ಕೊಳ್ಳಿ. ಅಂದ್ರೇನು? ಸುಷುಪ್ತಿಯಲ್ಲಿದ್ದಾನಲ್ಲ ಅವನು ಆತ್ಮ ಅಂದ್ರೇನೆ ಅವನು. ಅದು ಡೆಫಿನೇಷನ್ನು. 3-4 ಕಡೆ ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಯಾಕೆಂದರೆ ಅವನು ಜ್ಞಾತ ಕರ್ತ ಭೋಕ್ತ ಆಗಿದ್ದಾನೆ ಅಂದರೆ ಅವನು ಹಾಗೆ ತಿಳ್ಕೊಂಡಿದ್ದಾನೆ. ಅವನು ನಿದ್ದೆ ಮಾಡ್ತಾನೆ, ಸ್ವಪ್ನ ನೋಡ್ತಾನೆ, ಎಚ್ಚರಿಕೆಯಲ್ಲಿದೆ, ಗೊತ್ತಾ? ಆದರೆ ಇನ್ನೊಂದು ಅಂದ್ರೇನು, ಇಂದ್ರಿಯಾದಿಗಳು, ಶರೀರ, ಹೊರಗಿನ ಜಗತ್ತು, ಇಷ್ಟು ಅನಾತ್ಮ. ಆತ್ಮನಲ್ಲ. ಯಾವ ರೀತಿ ವ್ಯತ್ಯಾಸ? ಅದು ಜಡ, ಇದು ಚೇತನ. ಅದು ಜ್ಞೇಯ, ಇದು ಜ್ಞಾತ. ಅದು ಭೋಜ್ಯ, ಇದು ಭೋಕ್ತ. ವ್ಯತ್ಯಾಸ ಇದೆಯಲ್ಲ. ಆದ್ದರಿಂದ ಇದು ಆತ್ಮನಾದರೆ ಅದು ಅನಾತ್ಮ. ಗೊತ್ತಾಯ್ತಾ? ಬೃಹದಾರಣ್ಯದಲ್ಲಿ ಏನು ಹೇಳುತ್ತೆ? ಆತ್ಮ ಜ್ಞಾತವ್ಯಂ ಅನಾತ್ಮ ಚ. ಎರಡನ್ನೂ ತಿಳ್ಕೋಬೇಕು. ಗೊತ್ತಾಯ್ತಾ? ಆದರೆ ಎರಡನ್ನೂ ತಿಳ್ಕೋಬೇಕು ಅಂತ ಹೇಳಿದ್ಮೇಲೆ ಆತ್ಮಜ್ಞಾನದಲ್ಲೇ ಯಾಕೆ ಯಾವಾಗಲೂ ನೀವು ಆತ್ಮ ತಿಳ್ಕೊಳ್ಳಿ ಅಂತ ಇದ್ದೀರಲ್ಲ? ಯಾಕೆ ಅಂದರೆ ಏನಪ್ಪ ಅಂದರೆ, ಆತ್ಮ ಅಂತ ತಿಳ್ಕೊಂಡ್ರೆ ಅನಾತ್ಮವು ಗೊತ್ತಾಗ್ಬಿಡುತ್ತೆ. ಯಾಕೆ ಗೊತ್ತಾಗುತ್ತೆ? ಅನಾತ್ಮ ಸ್ವರೂಪ ಆತ್ಮ ತಾನೆ. ಗೊತ್ತಾಯ್ತಾ? ಆದ್ದರಿಂದ ನಾನು ನಿಜವಾಗ್ಲೂ ಇದನ್ನು ತಿಳ್ಕೊಂಡ್ರೆ ಅದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ತುರಿಯ ನಾನೇ ಮುಂಚೆ ಜ್ಞಾತ ಆಗಿದ್ದೋನು ಅಂದರೆ ಆಗಿದ್ದೋನು ತಿಳ್ಕೊಬೇಡಿ, ಆಗಿರೋ ಅಭಿಪ್ರಾಯ ಇದೆ ಅಂತ.
ಅವನೇ ತುರ್ಯ ಅಲ್ವಾ. ಆದ್ದರಿಂದ ತುರ್ಯಾತ್ಮನೊಬ್ಬನೇ ಇದ್ರೂ ಅಜ್ಞಾನ ಕಾಲದಲ್ಲಿ ಅವನ ಆತ್ಮ ಅಂತ ಕರೆಯುತ್ತೆ, ಬಾಕಿ ಇದನ್ನು ಅನಾತ್ಮ ಅಂತ ಕರೆಯುತ್ತೆ. ಬಹಳ ಸ್ಪಷ್ಟ ಮಾಡಿದ್ದಾರೆ. ಆತ್ಮ ಅಂದರೆ ಇದೆ ಅಂತ ಸ್ಪಷ್ಟ ಮಾಡಿದ್ದಾರೆ. ಗೊತ್ತಾಯ್ತಾ? ವ್ಯಾಕರಣ ಸೂತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ. ಗೊತ್ತಾಯ್ತಾ? ಆದ್ದರಿಂದ ತತ್ವಂ ಜ್ಞಾತವ್ಯಂ ಅನಾಥ ಅತತ್ವಂ ಜ್ಞಾತವ್ಯಮೇವ, ತಿಳ್ಕೊಳ್ಳಬೇಕು. ಕಂಡುಕೊಂಡು ಅದರಲ್ಲಿಯೇ ರತನಾಗಿ ಅಂತ ಹೇಳಿದ್ಕೊಳ್ಳೆ ಏನಾಯಿತು, ಇನ್ನೂ ಗೊತ್ತಾಗಿಲ್ಲ, ಅಲ್ಲೇ ರಮಿಸ್ಬೇಕು ಅವನು. ಗೊತ್ತಾ? ಆಮೇಲೆ ತತ್ವದಿಂದ ಜಾರಿ ಬೀಳದೆ ಇರಬೇಕು, ಜಾರಿ ಬೀಳಬಾರ್ದು. ಅದೆಲ್ಲ ಏನು ಅಂತ ನಿಧಾನವಾಗಿ ಹೇಳ್ತಾರೆ, ಭಾಷ್ಯಕಾರ ತಿಳಿಸ್ಕೊಡ್ತಾರೆ. ಹೊರಗಿನ ಪೃಥಿವ್ಯಾದಿಗಳ ತತ್ವವು, ಒಳಗಿನ ಶರೀರವೇ ಮುಂತಾದ ರೂಪದ ವಸ್ತುಗಳ ತತ್ವವು ಹಗ್ಗದ ಹಾವು ಮುಂತಾದವುಗಳಂತೆಯೂ ಕನಸು ಮಾಯೆ ಮುಂತಾದವುಗಳಂತೆಯೂ ಅಸತ್ತು. ಯಾಕೆ ಹೇಳಿ ಅಸತ್ತು ಅಂತ ಹೇಳಿದ? ಇವಾಗ ಇಷ್ಟೊತ್ತು ಹೇಳ್ಬಿಟ್ಟು ಉಪಾದಾನ ಅಂತ ಅಸತ್ತು ಅಂತ ಹೇಳಿದ ಯಾಕೆ? ತುರ್ಯಾತ್ಮನ ತಿಳಿಸ್ಬೇಕು ಆಗೋಯ್ತು ಇವಾಗ. ಗೊತ್ತಾಯ್ತಾ? ತುರ್ಯಾತ್ಮನ ತಿಳಿಸಿ ಆದಮೇಲೆ ನಾನು ನೋಡೋನು ಅಂತ ಇಟ್ಕೋಬಾರ್ದು. ಯಾಕೆಂದ್ರೆ ಆತ್ಮ ಅಂದ್ರೆ ಮುಂಚೆ ಏನಿತ್ತು ಡೆಫಿನೇಷನು? ನಾನು ನೋಡೋನು, ನಾನು ತಿಳ್ಕೊಳ್ಳೋನು ಅಂತ ತಾನೇ ಇತ್ತು. ನೀನು ನೋಡೋನು ತಿಳ್ಕೊಳ್ಳೋನು ಅಂತ ಅಂದರೆ ಎದುರುಗಡೆ ಇರೋದು ಅನಾತ್ಮ, ಅಯ್ಯೋ ಆಸತ್ತು. ಯಾಕೆ ಹೇಳಿ? ನಾನನ್ನು ತಿಳ್ಕೊಳ್ತೀನಿ ಅಂತ ಹಂಗಿಂತ ಬೇರೆ ಆಯಿತೋ ಇಲ್ಲ? ನಾನೇ ಅದ್ರಲ್ಲಿ ಇರೋದು, ಬೇರೆ ಅಂತ ಹೇಳಿದ್ರೆ ಅಸತ್ತಾಗೋಯ್ತು, ಕಾರಣವನ್ನು ಬಿಟ್ಟಿರ್ತಕ್ಕಂಥ ಕಾರ್ಯವಾಗೋಯ್ತು. ಅದೇದಾ? ಆದ್ದರಿಂದ ಅದು ಈ ದೃಷ್ಟಾಂತ ಕೊಡ್ತಾರೆ. ಕನಸು ಮಾಯೆ ಮುಂತಾದ ಅಸತ್ತು ಕೇವಲ ವಾಚಾರಂಭಣ. ಅದ ಮುದಾಶ್ರಿತ ಇದಕ್ಕೆ ಪ್ರಮಾಣ. ಮತ್ತು ಆತ್ಮನು, ಇವಾಗ ಸ್ವರೂಪ ತಿಳಿಸ್ತಾ ಇದ್ದಾರೆ, ಈ ಆತ್ಮನು ಒಳಗೂ ಹೊರಗೂ ಜನ್ಮವಿಲ್ಲದವನೇ. ನೀನು ಬಹಿಷ್ ಪ್ರಜ್ಞಾ ಅಂತ ಪ್ರಜ್ಞಾ ಅಂತೆಲ್ಲ ಇಟ್ಕೊಂಡಿದ್ಯಾ? ಅದೆಲ್ಲ ಅಲ್ಲ. ನೀನು ತುರ್ಯಾತ್ಮನು. ಒಳಗೋ ಹಿಂದಿಲ್ಲ ಮುಂದಿಲ್ಲ, ಒಳಗಿಲ್ಲ ಹೊರಗಿಲ್ಲ, ಜನ್ಮವೇ ಇಲ್ಲ. ಗೊತ್ತಾ? ಪೂರ್ಣನು, ಆಕಾಶಂತೆ ಸರ್ವಗತನು, ಸೂಕ್ಷ್ಮನು, ಅಲುಗಾಡದವನು, ಗುಣಗಳಿಲ್ಲದವನು, ಅವಯಗಳಿಲ್ಲದವನು, ಕ್ರಿಯೆಯಿಲ್ಲದವನು. ಅದು ಸತ್ಯವು, ಅದು ಆತ್ಮನು, ಅದೇ ನೀನಾಗಿರುವೆ. ಅದ ಇವಾಗ ಏನೋ ಹೇಳ್ಬಿಡ್ತಾ ಇದೆ ಅಂತ ತಿಳ್ಕೊಬೇಡಿ. ಸುಷುಪ್ತಾತ್ಮನ ನೋಡಿಕೊಂಡ್ರೆ ಇದು ಪ್ರತಿಯೊಂದು ಪದವು ಸಮನ್ವಯ ಆಗುತ್ತಾ ಇಲ್ಲ? ನಿಮ್ಗೆ ಅರ್ಥವಾಗ್ತಾ ನಾನು ಹೇಳಿದ್ದು? ಸುಷುಪ್ತಾತ್ಮ ನೋಡ್ಕೊಳ್ಳಿ. ಸುಷುಪ್ತಾತ್ಮ ನೋಡಿಕೊಂಡ್ರೆ ಅಲ್ಲಿ ಹುಟ್ಟೋದಕ್ಕೆ ಏನಾದರೂ ಇದೆಯಾ? ಇಲ್ಲ. ಒಳಗೆ ಹೊರಗೆ ಅಂತಿದೆಯಾ? ಇಲ್ಲ. ತಾತ ಆಮೇಲೆ ಅಲ್ಲಿ ಅಪೂರ್ಣವಾಗಿರೋದು ಏನಾದರೂ ಇದೆಯಾ? ಸೀಮಿತವಾಗಿರೋದು ಏನಾದರೂ ಇದೆಯಾ? ಆಕಾಶ ಸರ್ವಗತವಾಗಿದೆ, ಅತಿ ಸೂಕ್ಷ್ಮ, ಏನು ತಿಳ್ಕೊಳ್ಳೋದು ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಅಲುಗಾಟ ಇಲ್ಲ, ಗುಣಗಳಿಲ್ಲ, ಅವಯವಗಳಿಲ್ಲ, ಕ್ರಿಯೆ ಇಲ್ಲ. ಅಂದ್ರೆ ಏನು? ನಿಜವಾಗ್ಲೂ ಅವನೇ ಆತ್ಮನು ಅಂತ ಇಷ್ಟೊತ್ತು ಏನು ಉಜ್ಜಿ ಹೇಳ್ತಾ ವ್ಯಾಕರಣ ಸೂತ್ರಗಳು ಹೇಳಿದ್ದಾರೆ, ಜ್ಞಾತ ಅಂತ ಎಲ್ಲ ಹೇಳಿದ್ದು, ತನ್ನ ಸ್ವರೂಪದಲ್ಲಿ ನಿಜವಾಗ್ಲೂ ಅವನು ತುರ್ಯಾತ್ಮನೇ ಆದರೂ ಗೊತ್ತಿಲ್ಲ ಅನ್ನೋದನ್ನ ಇಟ್ಕೊಂಡು ಈಗ ಹೇಳಿದೆ. ಗೊತ್ತಾ? ಆದ್ದರಿಂದ ಏನು ಹೇಳ್ತಾರೆ, ಏನೋ ಹೇಳ್ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡ, ನೀನು ನೋಡ್ಕೊಂಡ್ರೆ ನಿನಗೆ ಗೊತ್ತಾಗುತ್ತೆ. ಹೌದಾ? ಇವಾಗ ನಾನು ಅಜ್ಞಾನ ಕಾಲದಲ್ಲಿ ಏನು ತಿಳ್ಕೊಳ್ತಾ ಇದ್ದೀನೋ ಅದಕ್ಕೂ ಜ್ಞಾನ ಕಾಲದಲ್ಲಿ ತಿಳ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ. ಇವಾಗ ತಾನೇ ಹೇಳಿದೆ, ಸುಷುಪ್ತಾತ್ಮ ನೋಡ್ಕೊಳ್ಳಿ, ಎಲ್ಲ ಗುಣಗಳು ಇದೆಯೋ ಇಲ್ವಾ ಅಂತ ಹೇಳಿದೆ. ಗೊತ್ತಾಯಿತು. ಆ ವಾಕ್ಯ ಗೊತ್ತಾಯಿತು ಅಂದ್ರೆ ಏನರ್ಥ? ನನ್ನನ್ನು ನಾನೇ ವಿಷಯ ಮಾಡಿಕೊಂಡೆ ಅಂತಾಯ್ತೋ ಇಲ್ವೋ? ಅರ್ಥವಾಗಿಲ್ವ ಈ ಮಾತು? ನನ್ನನ್ನು ನಾನು ಆಬ್ಜೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ನನ್ನನ್ನು ನಾನು ಆಬ್ಜೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳೋದು ಸುಲಭ. ನನ್ನನ್ನು ನಾನು ಆಬ್ಜೆಕ್ಟ್ ಮಾಡ್ಕೊಳ್ದೆ ನಾನೇ ಆಗಿ ತಿಳ್ಕೊಳ್ಳೋದು ಕಷ್ಟ. ನಾನು ಹೇಳಿದ ಒಂಥರ ಗೊತ್ತಾಯ್ತಾ? ಏನೋ ಒಂದು ಸ್ವಲ್ಪ ಏನೋ ಕವಿತೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅದ್ರ ಭಾವ ಸರಿಯಾಗಿ ತಿಳ್ಕೊಬೇಕು. ನನ್ನನ್ನು ನಾನು ವಿಷಯ ಮಾಡ್ಕೊಂಡು ತಿಳ್ಕೊಳ್ತಾ ಇದ್ದೀನಿ.
ಎಲ್ಲ ಲಕ್ಷಣಗಳು ಇದೆ ಅಂತ ಗೊತ್ತು. ಆದರೂ ನನಗಿದು ಒಂದು ಸಂಬಂಧವೂ ಇಲ್ಲ, ನಾನು ಅದೇ ಮತ್ತು ಅದಕ್ಕಿಂತ ಬೇರೆ ಅಲ್ಲ ಅಂತ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅನುಭವಿಸೋದಕ್ಕಾಗ್ತಾ ಇಲ್ಲ. ಗೊತ್ತಾಯ್ತಾ? ಅನುಭವಿಸೋದಕ್ಕೋಸ್ಕರ ಈ ಸಾಧನೆ ಎಲ್ಲ ಹೇಳಿರೋದು. ನಿಸ್ತುತಿ ನಮಸ್ಕಾರ. ಅದರಲ್ಲಿ ಇದು ಕೊನೆಯ ಹಂತ. ಅದು ಸತ್ಯವು, ಅದು ಆತ್ಮನು, ಅದು ನೀನಾಗಿರುವೆ. ಹೀಗೆಂದು ತತ್ವವನ್ನು ಕಂಡುಕೊಂಡು ತತ್ವವೇ ಆದವನಾಗಿ ಅದರಲ್ಲಿ ಆರಾಮನಾಗಿ, ಎಂದರೆ ಹೊರಗಿನ ವಸ್ತುಗಳಲ್ಲಿ ರತನಾಗದೆ ಎಂದರ್ಥ. ಒಳಗೂ ಹೊರಗೂ ಇಲ್ಲ ಅಂತ ಅಲ್ಲಿ ಹೇಳಿಬಿಟ್ಟು ಹೊರಗಿನ ವಸ್ತುಗಳಲ್ಲಿ ರತನಾಗದೆ ಅಂತ ಹೇಳಿದೆಯಲ್ಲ, ಏನರ್ಥ ಅದಕ್ಕೆ? ಅರ್ಥ ಆಯ್ತಲ್ರಿ? ಇಲ್ಲೇನು ಹೇಳಿದೆ ಈಗ? ಒಳಗೂ ಹೊರಗೂ ಇಲ್ಲ ಅಂತ ಹೇಳಿದೆ, ತಿಳಿಸ್ಬಿಟ್ಟು ಹೊರಗೆ ಮನಸ್ಸನ್ನು ಬಿಟ್ಕೊಡದೆ ಅಂದ್ರೇನು? ಇನ್ನು ಪೂರ್ತಿ ಗೊತ್ತಾಗಿಲ್ಲ, ಏನೋ ಒಂದು ಅಂದಾಜು ಬಂದಿದೆ. ಅದಕ್ಕೋಸ್ಕರ ಸಾಧನೆಗೋಸ್ಕರ ಹೇಳಿರೋದು. ಹೊರಗಡೆ ಇರ್ತಾರೆ, ರತನಾಗದೆ ಇರಬೇಕು. ಹೇಗೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ನೋಡಿ. ಹೇಗೆ ತತ್ವವನ್ನು ಕಂಡುಕೊಳ್ಳದವನೊಬ್ಬನು, ತತ್ವ ಗೊತ್ತಿಲ್ಲ, ಚಿತ್ತವನ್ನೇ ಆತ್ಮನೆಂದು ತಿಳಿದುಕೊಂಡು ಸುಮ್ಮನೆ ಮನಸ್ಸನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟು ಚಿತ್ತವು ಚಲಿಸಿದ್ದನ್ನು ಅನುಸರಿಸಿ ತಾನೂ ಚಲಿತನಾದನೆಂದು ಭಾವಿಸಿಕೊಳ್ಳುತ್ತಾನೆ. ನಮ್ಮಲ್ಲೇ ನೋಡಿ, ಎಲ್ರಿಗೂ ಇರೋ ಅನುಭವ ಇದು. ಏನಪ್ಪ ಅಂದರೆ, ಸ್ವಲ್ಪ ದಿವಸ ಒಂದೇ ಸಮಯ ಅದು ಎಲ್ಲ ಭಾಳ ನೆಮ್ಮದಿಯಾಗಿತ್ತು. ನಿತ್ಯವೂ ಬೆಳಗ್ಗೆ ಎದ್ದು ಹೋಗೋದು, ಅಲ್ಲಿ ಮಾಡೋಕ್ಕೆ ವಂಶದ ಬಗ್ಗೆ ಎಲ್ಲ ಕೇಳೋದು, ಬರೋದು, ಆಮೇಲೆ ಪೂಜೆ ಮಾಡೋದು, ಆಮೇಲೆ ಏನೋ ಆಫೀಸ್ಗೆ ಹೋಗ್ಬೇಕಾದ್ರೆ ಹೋಗಬೇಕು, ಆಮೇಲೆ ವಾಪಸ್ ಬಂದು ಪುನಃ ಇಷ್ಟು ಭಾಳ ಚೆನ್ನಾಗಿತ್ತು, ಕೆಟ್ಟೋಯ್ತು ಅಂಥವಲ್ಲಪ್ಪ. ಹೇಳ್ತೀವಲ್ವ, ಎಲ್ಲರ ಅನುಭವ ಆಯ್ತಾನೆ ಇದು. ಅಂದರೆ ಏನದು ಅಂದರೆ, ನಾನು ಮನಸ್ಸಿನಲ್ಲಿ ಅಧ್ಯಾಸ ಬಿಟ್ಟಿಲ್ಲ, ಮನಸ್ಸು ನಾನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಾ? ಆದ್ದರಿಂದ ಮನಸ್ಸು ಚಲಿಸಿದ್ರೆ ಅವನು ಚಲಿತನಾದಂತೆ ಭಾವಿಸ್ತಾನೆ. ಮನಸ್ಸು ಅಲ್ಲಿ ನಿಂತರೆ ತಾನಲ್ಲಿ ನಿಂತೆ, ಮನಸ್ಸು ಹೊರಗಡೆ ಹೋದರೆ ತಾನು ಹೊರಗಡೆ ಹೋದೆ ಅಂತ ಅನ್ಕೋತಾನೆ. ಗೊತ್ತಾಯ್ತಾ? ಆದ್ದರಿಂದ ಭಾವಿಸಿಕೊಳ್ಳುತ್ತಾ ನಾನು ಈಗ ಆತ್ಮತತ್ವದಿಂದ ಜಾರಿ ಬಿದ್ದೆ ಎಂದು ತತ್ವದಿಂದ ಚಲಿಸಿ ದೇಹಾದಿಗಳೇ ತಾನು ಆದನೆಂದು ಒಂದೊಂದು ಸಲ ಎಣಿಸ್ಕೊಳ್ತಾನೆ. ಇನ್ನೊಂದ್ಸಲ ಎಣಿಸ್ಕೊಳ್ತಾನೆ ಅಂದರೆ ಮತ್ತೊಮ್ಮೆ ಮನಸ್ಸನ್ನು ಸಮಾಧಾನವನ್ನು ಹೊಂದಿದರೆ ಈಗ ತತ್ವ ಆದೆ ಎಂದರೆ ತಾನು ತತ್ವೇ ಎಂದು ಪ್ರಸನ್ನನಾದನೆಂದು ಎಣಿಸ್ಕೊಳ್ಳುತ್ತಾನೆ. ಆಯ್ತಾ? ಹಾಗಿರಬಾರ್ದು. ಅಂದರೆ ಇದೆಲ್ಲ ಏನು ಗೊತ್ತೇನಿದು? ಇದು ಸಾಧಕನಿಗೋಸ್ಕರ ಹೇಳಿರೋದು. ಪೂರ್ತಿ ಪಡ್ಕೊಂಡ್ಬಿಟ್ಟು ಫಲ ಉಂಟಾದ ಮೇಲೆ ತಾನು ತುರಿ ಅಂತ ಗೊತ್ತಾದ ಮೇಲೆ ಇದು ಸಹಜವಾಗಿರ್ತಾನೆ. ಸಹಜವಾಗಿರ್ತಾನೆ ಅಂದರೆ ಏನು? ಅವನೇನು ಪಾಪ ಕಾರ್ಯಗಳು ಮಾಡೋದಕ್ಕೆ ಹೋಗೋದಿಲ್ಲ. ಗೊತ್ತಾಯ್ತಾ? ಯಾಕೆ ಪಾಪ ಕಾರ್ಯಗಳು ಮಾಡೋಕ್ಕೆ ಹೋಗಲ್ಲ ಅಂದರೆ, ಏನ್ರಿ ರಾತ್ರಿನೇ ಬಾವಿ ನೋಡಿದ್ದಾನೆ, ಹಳ್ಳ ನೋಡಿದ್ದಾನೆ, ಬೆಳಗ್ಗೆ ಬೀಳ್ತಾನ ಅಂದ್ರೇನು? ಅಜ್ಞಾನದಲ್ಲಿದ್ದಾಗಲೇ ಇದೆಲ್ಲ ಒಂದು ಸ್ವಾರಸ್ಯ ಇಲ್ಲ, ಇದು ಬೇಜಾರು ಅಂತ ಬಿಟ್ಟಿದ್ದಾನೆ. ಜ್ಞಾನ ಬಂದ ಮೇಲೆ ಬೀಳ್ತಾನ? ಖಂಡಿತವಾಗಿ ಬೀಳಲ್ಲ. ಆಯ್ತಾ? ಅದರಿಂದ ಅವನೇನು ಮಾಡ್ತಾನೆ ಅಂದರೆ, ಆದರೂ ಇಂದ್ರಿಯಗಳು ತಮ್ಮ ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸು ಬುದ್ಧಿ ಕೆಲಸ ಮಾಡುತ್ತೆ, ಎಲ್ಲೋ ಏನೋ ನೋಡ್ದೆ ಏನೋ ಆಗುತ್ತೆ. ಇವನು ಅದನ್ನು ನೋಡಿದ್ರು ತನಗೇನೋ ಆಯಿತು ಅಂದ್ಕೊಳ್ಳಲ್ಲ. ಗೊತ್ತಾಯ್ತಾ? ಅದನ್ನು ಅಲ್ಲಿಗೆ ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾನೆ. ನಾಂತನ್ನ ಮಧ್ಯನ್ನ ಬಹಿ ಸ್ಮರಂತಹ ಕೋಪಿಯೇನವಂತ ಕೌಲಭಾಗ್ಯವಂತ ಹೇಳಿದ್ರಲ್ಲಪ್ಪ. ನಾಂತನ್ನ ಮಧ್ಯನ್ನ ಬಹಿ ಸ್ಮರಂತಹ, ಅವನು ಹಿಂದಾಗೋದು ಮುಂದಾಗೋದು ಅದು ಇದು ಎಲ್ಲ ಯೋಚನೆ ಮಾಡ್ತೀವಿ, ಏನೋ ಅದಾಗುತ್ತೆ ಹೋಗ ಅಂತ ಪ್ರಸನ್ನತೆ. ಹಾಗೆ ಆತ್ಮಜ್ಞಾನಿಯು ಆಗಬಾರದು. ಏಕೆಂದರೆ ಆತ್ಮನು ಒಂದೇ ರೂಪದವನಾಗಿರುತ್ತಾನೆ. ಅವನು ತನ್ನ ಸ್ವರೂಪದಿಂದ ಜಾರಿ ಬೀಳುವುದೆಂಬುದು ಆಗುವಂತೆಯೇ ಇಲ್ಲ.
ಏನು ಸ್ವರೂಪದಿಂದ ಜಾರಿ ಬಂದೆ ಅಂದರೆ ಅರ್ಥ ಏನೋ, ಸ್ವರೂಪ ಅಂದ್ಬಿಟ್ಟು ಇನ್ನೇನು ಇಲ್ಲವೇ ಇಲ್ಲ. ಜಾರಿ ಬೀಳೋದು ಎಲ್ಲಿಗೆ ಹೋಗೋದು? ಬೀಳೋದೆಲ್ಲಿ? ಏನೂ ಇಲ್ಲ ಅಲ್ಲಿ. ಗೊತ್ತಲ್ಲ? ಇದನ್ನು ಕೆಲವು ಸಲ ತಪ್ಪಾಗಿ ಕೆಲವರು ಅನ್ವಯ ಮಾಡ್ತಾರೆ. ಆಯಿತಾ? ಅದು ಸರಿ ಇಲ್ಲ. ಏನಾದರೂ ತಪ್ಪು ಕೆಲಸ ಮಾಡಿಬಿಟ್ಟು ಏನು ಆತ್ಮ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದು ಮಹಾಪಾಪ. ನೀನು ಈ ಸಾಧನೆಗೆ ನಾಲಾಯಿಕು, ನೀ ವೇದಾಂತಕ್ಕೆ ನಾಲಾಯಿಕು ಅಂತ ಅರ್ಥ. ಪಾಪಿಯವನು ಅಂತ ಅರ್ಥ. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನ ಸಮಾಹಿತಃ ನಾಶಾಂತಮಾನಸೋ ವಾಪಿ ಪ್ರಜ್ಞಾನೇನೇನ ಮಾಪ್ನುಯಾತ್. ನಾವಿರತೋ ದುಶ್ಚರಿತಾತ್, ದುರಾಚಾರದಿಂದ ಅವನು ದೂರ ಹೋಗಲಿಲ್ಲ ಅಂದರೆ ಗೊತ್ತಾಯ್ತಾ? ನಾಶಾಂತೋ ನಾ ಸಮಾಹಿತ, ಮನಸ್ಸು ಸಮಾಧಾನವಿಲ್ಲ, ಏನೋ ಅಂತ ಅರ್ಥ ಅಂದರೆ ಅವನು ಗೊತ್ತಿಲ್ಲ ಅಂತ ಅರ್ಥ. ಜ್ಞಾನಿಗೆ ಇಲ್ಲಿ ಹೇಳ್ತಾರೆ, ಯಾವಾಗಲೂ ಬ್ರಹ್ಮವಾಗಿರುವೆನು ಎಂಬ ತತ್ವದಿಂದ ಜಾರಿ ಬೀಳದೆ ಇರಬೇಕು ಅಂತಂದಾಗ ಅವನ ಅನುಭವ ಕಾಲದಲ್ಲಿ ನಾನು ಇವಾಗ ಜ್ಞಾನಿ ಆದೆ ಅಂತ ಅನುಭವ ಆಗುತ್ತೆ ಅವನಿಗೆ. ಅಲ್ಲಮ್ಮ, ಇವಾಗ ಜ್ಞಾನಿ ಆದೆ ಅನ್ನೋ ಅನುಭವ ಅಂತಲೂ ಇಲ್ಲ. ಅದೆಲ್ಲ ಸ್ಟ್ರಿಕ್ಟಾಗಿ ನೋಡಿದ್ರೆ ಇವಾಗ ಜ್ಞಾನಿ ಆದೆ ಅನ್ನೋ ಅನುಭವ ಅಂದರೆ ಅದೇನೋ ಇನ್ನೊಂದು ಅಂತ, ಇನ್ನೊಂದು ವಾಕ್ಯವೇ ಇಲ್ಲ ಅಲ್ಲಿ. ಯಾವ ವಾಕ್ಯವೂ ಇಲ್ಲ. ಏನಂತಾಗುತ್ತೆ? ನಾನು ನೆಮ್ಮದಿಯಿಂದ ಇವಾಗ ನೆಮ್ಮದಿ ತಪ್ಪೋಯ್ತು. ಶಾಸ್ತ್ರ ಏನು ಹೇಳಿದೆಯೋ ಆ ತತ್ವ ಕಾಣಿಸ್ತಾ ಇತ್ತು, ನಾನು ಅಲ್ಲಿದ್ದೆ, ಇವಾಗ ಹೊರಗಡೆ ಬಂದ್ಬಿಟ್ಟೆ. ಅಲ್ಲಿರೋವಾಗ ನೆಮ್ಮದಿ ಅನ್ನೋದು ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಯಾವ ರೀತಿ ನಾನು ನಿದ್ದೆ ಮಾಡಿದ್ರೆ ಬಾ ಬೇಜಾರ ಹೋಗಿತ್ತು, ಚೆನ್ನಾಗಿ ನಿದ್ದೆ ಬಂತಪ್ಪ ಅಂತ ಹೇಳ್ತೀವೋ ಇಲ್ವಾ? ಯಾಕೆ? ಅಲ್ಲಿ ಆತ್ಮನಲ್ಲಿದ್ದೆ, ನಾನು ಆವಾಗಿದ್ದದ್ದು ಬ್ರಹ್ಮದಲ್ಲೇ, ಅದಕ್ಕೋಸ್ಕರನೇ ನೆಮ್ಮದಿಯಾಗಿದ್ದದ್ದು. ನೆಮ್ಮದಿ ಅನ್ನೋದು ಇನ್ನೆಲ್ಲೂ ಸಿಗೋದೇ ಇಲ್ಲ, ಅದು ಸಿಗೋದೇ ಬ್ರಹ್ಮದಲ್ಲಿ. ಆದ್ದರಿಂದಲೇ ಸುಷುಪ್ತಿನಲ್ಲಿರೋದು ಬ್ರಹ್ಮದಲ್ಲಿ ಲೈವಾಗಿದೆಯಾ ನೀನು ಅಂತ ತಿಳ್ಕೊ ಅಂತ ಹೇಳುತ್ತೆ. ಗೊತ್ತಾಯ್ತಾ? ಅಲ್ಲೇನಾದರೂ ಇವಾಗ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ? ಗೊತ್ತಾಗೋದು ಅನ್ನೋದಿಲ್ಲ. ಇಲ್ಲೂ ಅಷ್ಟೇ, ಏನಿಲ್ಲ, ಸುಮ್ಮನೆ ಇದ್ದಾನಷ್ಟೇ. ಆದರೆ ಅಭ್ಯಾಸ ಕಾಲದಲ್ಲಿ ಅಯ್ಯೋ ಏನೋ ಆಗೋಯ್ತು, ಪ್ರಮಾದ ಆಗೋಯ್ತು ಅಂತಂದಾನೆ, ಪುನಃ ಶುರು ಮಾಡ್ತಾನೆ. ಗೊತ್ತಾಯ್ತಲ್ವಾ? ಏನಪ್ಪ ಒಂದು ಸಣ್ಣ ಕ್ಲಾರಿಟಿ. ಆತ್ಮದಲ್ಲಿ ನಿಲ್ಲೋದು ಅಂತ ಹೇಳಿದ್ರೆ ಆ ಸುಷುಪ್ತಿ ಅವಸ್ಥೆಯ ಸ್ಮರಣೆಯನ್ನ ತಂದ್ಕೊಳೋದು, ಅನುಭವ ತಂದ್ಕೊಳೋದು, ಅಥವಾ ಶಾಸ್ತ್ರ ವಾಕ್ಯಗಳನ್ನ ಅನುಸಂಧಾನ ಮಾಡೋದು? ನೋಡಿ, ಎರಡು. ಇವಾಗ ತನ್ನಲ್ಲೇ ತಾನು ಆತ್ಮನಲ್ಲೇ ರಮಿಸಿ ಅಂತಿದೆಯೋ ಇಲ್ಲ? ಆತ್ಮನಲ್ಲೇ ರಮಿಸಿ ಅಂದಿರೇನೋ ಆತ್ಮನೊಂದು ಇರುವಿನೇ. ಆದರೆ ರಮಿಸಿ ಅಂದಿರೆ ಯಾವಾಗಲೂ ನಿದ್ದೆ ಮಾಡ್ತಾ ಅಂತ ಅಲ್ಲ. ರಮಿಸಿ ಅಂದಿರೇನೋ ಜಾಗ್ರತ್ನಲ್ಲೇನೆ ಇದು ನಿಜವಾಗಲೂ ನಾನು ಜ್ಞಾತ ಅಂತ ಅಲ್ಲ, ನಾನು ಆ ತುರಿಯೇನೆ, ನಾನು ಬಹಿಷ್ಪ್ರಜ್ಞಲ್ಲ, ಅಂತಃಪ್ರಜ್ಞಲ್ಲ, ಪ್ರಜ್ಞಾನಲ್ಲ, ನಾನು ಜಾಗ್ರತ್ ಸ್ವಪ್ನ ಸುಷುಪ್ತಿ ಒಂದೂ ಇಲ್ಲ ಅಂತನ್ನೋ ಭಾವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಇಟ್ಕೊಂಡಿರೋ ಭಾವದ ಮನಸ್ಸನ್ನು ಅದರೊಳಗೆ ತಳ್ತಾ ಇರಬೇಕು. ನೋಡಿ, ಮನಸ್ಸಿನಲ್ಲಿ ಈ ಭಾವ ಇಟ್ಕೋಬೇಕು. ಆತ್ಮತತ್ವ ಏನು ಅಂತೆಲ್ಲ ಹೇಳಿದೆಯಲ್ಲ, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದು ತಾನು, ಆ ತಾನು ಅನ್ನೋವಾಗಲೂ ಮನಸ್ಸಿದೆ. ಇವಾಗ ನಾನು ಅಲ್ಲೇ ಬ್ರಹ್ಮದಲ್ಲಿ ಲೀನವಾಗ್ತೀನಿ, ತುರಿನಲ್ಲಿ ಹೋಗ್ತೀನಿ. ತುರಿನಲ್ಲಿ ಹೋದರೆ ಆವಾಗ ಮನಸ್ಸು ಇರೋಲ್ಲ, ಅದು ಇರೋಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಲೀನವಾಗಿ ಹೋಗುತ್ತೆ. ಗೊತ್ತಾ? ಆವಾಗ ಅಷ್ಟೊತ್ತೂ ನೆಮ್ಮದಿಯಾಗಿರ್ತಾನೆ, ಬಹಳ ಚೆನ್ನಾಗಿರುತ್ತೆ. ಆದರೆ ಇನ್ನೂ ಅಭ್ಯಾಸ ಬಿಟ್ಟಿಲ್ಲ, ಹೊರಗಡೆ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ ಪುನಃ. ಗೊತ್ತಾಯ್ತಲ್ವಾ? ಅಂದರೆ ಸುಷುಪ್ತಾತ್ಮನಲ್ಲೇ ಅಲ್ಲೇ ಇರಬೇಕು ಅಂತಲೇ ಇರೋದು, ನೀವು ಹೇಳಿದ ಕರೆಕ್ಟು. ಆದರೆ ಅದು ವಿಷಯದ ಡೀಟೇಲ್ಸ್ ಏನಲ್ಲಿ ಅಂದರೆ ಒಳಗೆ ಹೋಗೋಕ್ಕೆ ಮುಂಚೆ ಹೀಗೆ ಈ ಆತ್ಮ ಇದೇ ತುರಿವು, ಯಾವುದಕ್ಕೂ ಸಂಬಂಧವಿಲ್ಲ, ಅದು ನಾನು ಅಂತ ತಿಳ್ಕೊಂಡು ಒಳಗಡೆ ಹೋಗ್ಬೇಕು. ಗೊತ್ತಾಯ್ತಲ್ಲ? ಏನಮ್ಮ? ಹಾಂ, ಹೌದು, ನಿಧಿಧ್ಯಾಸನವೇ, ಅದನ್ನೇ ನಿಧಿಧ್ಯಾಸನ. ಹೇಳ್ತೀನಲ್ಲ, ಇದು ಮುಂಚೆ ಏಕಾಂತೆ ಸುಗಮಾಸ್ಯತಾಂ ಪರದರೆ ಚೇತಸ್ಸಮಾಧೀಯತಾಂ, ಕೂತ್ಕೊಂಡೇ ಶುರು ಮಾಡಬೇಕು. ಗೊತ್ತಾಯ್ತಾ? ಬರ್ತಾ 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 ಯಾವಾಗಲೂ ಆಗ್ತಾ ಹೋಗುತ್ತೆ, ಯಾವಾಗಲೂ ನಡೀತಾ ಇರುತ್ತೆ. ಏನೋ ಬಂತು, ನಾನು ಅಲ್ಲಿಗೆ ಹೋದೆ ಅಂದರೆ ನಾನು ಹೋಗೋನಲ್ಲ
ಅಂತ ತಕ್ಷಣ ಎಚ್ಚೆತ್ಕೋತಾನೆ. ಪ್ರಾರಂಭದಲ್ಲಿ ಅವನು ಏಕಾಂತದಲ್ಲಿ ಕುಳಿತೇ ಅಭ್ಯಾಸ ಖಂಡಿತವಾಗ್ಲೂ ಮಾಡಬೇಕು. ಡೌಟ್ ಅಲ್ಲ, ಇದು ಕನ್ಫರ್ಮೇಶನ್ ನನಗೆ ಅರ್ಥ ಆಗಿದ್ದು ಕರೆಕ್ಟಾ ಅಂತ. ಈಗ ನಿದ್ದೆಯಲ್ಲಿ ನಾನು ನಿದ್ದೆ ಮಾಡಿದ್ದು ಅವ್ರಿಗೆ ಗೊತ್ತಿರಲ್ಲ, ಅದೇ ತರ ಆತ್ಮಜ್ಞಾನಿಗೆ ತಾನು ಇದನ್ನೊಂದು ಗೊತ್ತಾಗ ಬೇರೆಯವ್ರು ಗುರುತಿಸ್ತಾ ಇರ್ತಾರೆ, ತಾನು ಇರೋದು ಗೊತ್ತಾಗಲ್ಲ, ಏನೂ ಇಲ್ಲ ಅಲ್ಲಿ. ಯಾವ ವ್ಯವಹಾರ ಗೊತ್ತಾಗೋದು ಅನ್ನೋ ಪ್ರಶ್ನೆನೇ ಇಲ್ಲ. ಬೇರೆಯವ್ರನ್ನ ಗುರುತಿಸ್ತಾ ಇರ್ತಾರೆ, ಬೇರೆಯವ್ರು ಗುರುತಿಸ್ತಾರೆ ಅಷ್ಟೇ. ಆತ್ಮಜ್ಞಾನಿ ತಾನು ಇರೋದು ಗೊತ್ತಾಗಲ್ಲ. ಹೌದು ಹೌದು. ಅದಕ್ಕೋಸ್ಕರನೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಪ್ಪ ಅಂದರೆ ನೋಡಿ, ಆತ್ಮಜ್ಞಾನ ಬಂದಿರೋದಕ್ಕೆ ಏನಪ್ಪ ಗುರುತು ಅಂದರೆ ಹೇಳ್ತಾರೆ ಬೃಹದಾರಣ್ಯದಲ್ಲಿ. ಅಧ್ಯಾಸ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಂಜ್ಞೆ ಇದೆ. ಏನು, ನಾನು ಗಂಡಸು, ನಾನು ಹೆಂಗಸು, ನಾನು ಇಂಥವ್ರ ಮಗ, ಇಂಥವ್ರ ಗಂಡ, ಇಂಥವ್ರ ಹೆಂಡತಿ, ಇಂಥವ್ರ ತಂದೆ, ಏನೋ ಇರ್ತಲ್ಲ. ನಾ ಮಾಡ್ತೀನಿ, ಸುಖವಾಗಿದ್ದೀನಿ, ದುಃಖವಾಗಿದ್ದೀನಿ ಇದೆಯಲ್ಲ. ಈ ಒಂದು ಪ್ರತಿಯೂ ಅವ್ರಿಗೆ ಬರೋದೇ ಇಲ್ಲ, ನಿರ್ನಾಮ ಆಗಿ ಹೋಗುತ್ತೆ ಅಂತ. ಇದೊಂದು ಪ್ರತಿಯೂ ಬರೋದೇ ಇಲ್ಲ. ಮೈತರಿಗೆ ಇದನ್ನು ಹೇಳಿದ ಕೂಡಲೇ ಹೆದರಿ ಬಿಡ್ತಾಳೆ ಆಕೆ. ಇದೇನು ನನಗೆ ಏನೋ ಅರ್ಥವೇ ಆಗದೆ ಅವ್ರದ್ದು ಹೇಳ್ತಾ ಇದೆಯಲ್ಲ ಅಂತಾಳೆ. ಹಾಗೆ ಯಾಗಿ ಮೂಲಕ ಹೇಳ್ತಾಳೆ, ಇಲ್ಲ ನಾನೇನು ಭ್ರಮೆಗೊಳಿಸ್ತಾ ಇಲ್ಲ, ಇರೋ ತತ್ವೇ ಹಾಗೆ. ಗೊತ್ತಾಯ್ತಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಏನಪ್ಪ ಅಂದರೆ, ಬ್ರಹ್ಮವಿದ್ಯೆಯಿಂದ ಅವಿದ್ಯಾಯಾಶ್ಚ, ಅವಿದ್ಯೆಯ ಬ್ರಹ್ಮವಿದ್ಯೆಯಿಂದ ಅವಿದ್ಯೆಯ ನಿರನ್ವಯತೋ ನಾಶಿತತ್ವಾತ್. ಗೊತ್ತಾಯ್ತಾ? ನಿರನ್ವಯತೋ ನಾಶ, ಪೂರ್ತಿ ನಿರ್ನಾಮ ಆಗೋಯ್ತು. ನಾಶಿತತ್ವಾತ್ ಕುತೋ ವಿಶೇಷ ಸಂಜ್ಞಾ ಸಂಭವ. ಈ ವಿಶೇಷ ಸಂಜ್ಞಾ ಅನ್ನೋದು ಎಲ್ಲಿಂದ ಬಂದಿತ್ತು? ಒಂದೂ ಬರೋಲ್ಲ. ಅಂದರೆ ಅಧ್ಯಾಸ ಕಾಲದಲ್ಲಿ ತನ್ನ ಬಗ್ಗೆ ತಾನೇನೇ ಅಭಿಪ್ರಾಯ ಇಟ್ಕೊಂಡಿದ್ನೋ ಅನೇಕ ವಾಕ್ಯಗಳಿತ್ತಲ್ಲ, ಆ ವಾಕ್ಯಗಳು ಒಂದೂ ಬರೋಲ್ಲ. ನಿರನ್ವಯಿತು ಅಂದರೆ ಏನು ಹೇಳ್ತೀನಿ ಕೇಳಿ. ಇವಾಗ ವೆನ್ ಎ ಕ್ಯಾಂಡಲ್ ಬರ್ನ್ಸ್ ನಥಿಂಗ್ ಇಸ್ ಲಾಸ್ಟ್ ಅಂತ ಗೊತ್ತು ನಮಗೆ. ಅದೇನಪ್ಪ ಅಂದ್ರೆ ಅರ್ಥ ಏನು? ಇವಾಗ ಮೆಣದ ಬತ್ತಿ ಇಲ್ಲದೆ ಇದ್ರೂ ಅದೇ ಯಾವುದೋ ಇನ್ನೊಂದು ರೂಪದಲ್ಲಿದೆ. ಏನೋ ಒಂದು ಹೊಗೆ ಅಂತ, ಒಂದು ಮಸಿ ಅಂತ, ಇನ್ನೇನೋ ಇನ್ನೊಂದು ರೂಪದಲ್ಲಿದೆ. ಗೊತ್ತಾಯ್ತಾ? ಇದನ್ನೇ ಇನ್ನೊಂದು ರೂಪದಲ್ಲಿ ಉಪಾಖ್ಯ ನಾನು ವರ್ಣಿಸಬಹುದು. ಇದು ಅಲ್ಲಿ ಅನ್ವಯವಾಗುತ್ತೆ, ಇದು ಅಲ್ಲಿ ಉಪಾಖ್ಯ ವರ್ಣಿಸಬಹುದು. ಅದರಿಂದ ಹೇಳ್ತಾರೆ, ಹೇಳಿ ಒಂದ್ಸಲ, ನಹಿ ಭಾವಾನಾಂ ನಿರನ್ವಯೋ ನಿರುಪಾಖ್ಯೋ ವಿನಾಶಃ ಸಂಭವತಿ. ಏನು? ಭಾವವಸ್ತುಗಳಿಗೆ, ಇರತಕ್ಕಂಥ ವಸ್ತುಗಳಿಗೆ ನಿರನ್ವಯವಾಗಿ ನಿರುಪಾಖ್ಯವಾಗಿ ವಿನಾಶ ಅನ್ನೋದು ಇಲ್ಲ. ಅಂದ್ರೇನು? ಇದು ಈ ವಸ್ತುಗೆ ಇನ್ನೊಂದು ಕಡೆ ಅನ್ವಯವಾಗುತ್ತೆ, ಇನ್ನೊಂದು ಕಡೆ ಅದನ್ನು ವರ್ಣಿಸ್ಬೋದು. ಗೊತ್ತಾಯ್ತಾ? ಆದರೆ ಅವಿದ್ಯೆ ಭಾವವಸ್ತುಗಳಿಗೆ, ಯಾವ ಭಾವವಸ್ತುಗೂ ಈ ಥರ ನಾಶ ಇಲ್ಲ. ಗೊತ್ತಾಗ್ತಾ ಇದೆಯಾ? ಯಾಕೆ ನಾಶ ಇಲ್ಲ ಅದನ್ನು ತಿಳ್ಕೊಳ್ಳಿ. ಅದರೊಳಗೆ ಬ್ರಹ್ಮ ಇದೆಯಲ್ಲ, ಇನ್ನೊಂದು ರೂಪವನ್ನು ಪಡ್ಕೊಳ್ಳುತ್ತೆ. ಇವಾಗ ಕಲ್ಲಿದೆ ರೀ, ಒಂದು ವಿಗ್ರಹ ಇದೆ. ಆ ವಿಗ್ರಹ ಒಡೆದು ಹೋಗ್ಬಿಟ್ರೆ 2 ಕಲ್ಲಾಯ್ತದು, ಒಂದೊಂದನ್ನು ಹೊಡೆದ್ರೆ 4 ಕಲ್ಲಾಯಿತು. ಗೊತ್ತಾಯ್ತಾ? ಅಲ್ಲಿಗೇನು ಯಾವುದೋ ಇನ್ನೊಂದು ಆಕಾರದಲ್ಲಿ ಕಾಣಿಸ್ಕೊಳ್ತಾರೆ ಇದೆ. ಆದರೆ ಇಲ್ಲಿ ಬ್ರಹ್ಮವಿದ್ಯೆ ಬಂದಮೇಲೆ ಇದು ಸಂಪೂರ್ಣವಾಗಿ ನಾಶವಾಗುತ್ತೆ, ನಿರನ್ವಯವಾಗಿ ನಿರುಪಾಖ್ಯವಾಗಿ ನಾಶವಾಗುತ್ತೆ. ಅಂದರೆ ಅರ್ಥ ಏನು? ಅವಿದ್ಯೆ ಅನ್ನೋದ್ರಲ್ಲಿ ಬ್ರಹ್ಮ ಇದೆ ಕಾರಣ ಅಂತ ಹೇಳಿದ್ವಲ್ಲ, ಆ ಥರ ಇಲ್ಲ. ಅವಿದ್ಯೆ ಅನ್ನೋದು ಇರೋದಲ್ಲ. ನಾನು ಸುಮ್ಮನೆ ನನ್ನ ಸುಖ ದುಃಖ ಅಧ್ಯಾಸ ಮಾಡ್ಕೊಂಡು ರೂಢಿ ಆಗ್ಬಿಟ್ಟು ಏನೋ ನನಗೆ ತತ್ವ ಆಗಿತ್ತು ಒಂದು ಗೊತ್ತಿಲ್ಲರಿ ಅಂತೀನಿ ಅಷ್ಟೆ. ಗೊತ್ತಿಲ್ಲದೆ ಇರೋದು ಎಲ್ಲಿ? ಬುದ್ಧಿನಲ್ಲಿ ಗೊತ್ತಿಲ್ಲ, ನಿಜವೇ. ಆದ್ದರಿಂದ ಬುದ್ಧಿನಲ್ಲೇ ತಿಳ್ಕೋಬೇಕಾದ್ದು, ಅದು ನಿಜವೇ. ಆದ್ದರಿಂದ ಏನು ಹೇಳಿದ್ದು? ಯಾವಾಗಲೂ ಬುದ್ಧಿನಲ್ಲಿ ಸಂಕಲ್ಪ ತಂದ್ಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕು. ನಾನು ಸೊಸೆ ಹೆಣ್ಮಗಳು ದೃಷ್ಟಾಂತ ಕೊಟ್ಟೆ ನೋಡಿ. ನಾನು ಇವ್ರ ಹೆಂಡತಿ, ನಾನು ಇವ್ರ ಸೊಸೆ ಅಂದ್ಕೊಂಡು ಅಲ್ಲಿ ವಾಸ ಮಾಡಬೇಕು. 1 ವರ್ಷ ವಾಸ ಮಾಡಿದ್ರೆ ಆಮೇಲಲ್ಲ
ಬಿಡ, ಹೌದಲ್ಲ, ಭೇದ ಭಾವ ಹೊರಟೋಗುತ್ತೆ. ಅದಕ್ಕೋಸ್ಕರನೇ ಹಾಗೂ ವಾಸ ಮಾಡಬೇಕು. ಆ ತುರಿಯಾತ್ಮನಲ್ಲಿ ಈ ಬುದ್ಧಿ ಅನ್ನೋದು ವಾಸ ಮಾಡ್ತಾ ಹೋಗಬೇಕು. ಆವಾಗ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ? ಆದರೆ ಏನಾಯಿತು ಅಲ್ಲಿ ಏನು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಅವಿದ್ಯೆ ಅನ್ನೋದು ನಿರನ್ವಯವಾಗಿ ನಿರುಪಾಖ್ಯವಾಗಿ ನಾಶವಾಗುತ್ತೆ ಅಂತ ಹೇಳಿರೋದ್ರಿಂದ ಅವಿದ್ಯೆ ಅನ್ನೋದೇನೋ ಒಂದು ಇದೆ ಅಂತ ತಿಳ್ಕೊಬೇಡಿ. ಅದೊಂದು ವಸ್ತು ಅಲ್ಲ, ಕಪ್ಪಗಿರೋದೊಂದು ವಸ್ತು ಅಲ್ಲ ಅದು. ಗೊತ್ತಾಯ್ತಾ? ಗೊತ್ತಿಲ್ಲ. ಏನಪ್ಪ ಉಪನಯನ ಕಾಲದಲ್ಲಿ ಕಾಮೋಕಾರಿಷೇನವನ ಮಂತ್ರ ಹೇಳ್ತಾರಲ್ಲ, ಹಾಗಾದ್ರೆ ನಾನು ಅಬ್ಸಾರ್ವಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ, ಅಯ್ಯೋ ನಾನೇನು ಮಾಡ್ಲಿಲ್ಲಪ್ಪ, ಕಾಮ ಮಾಡ, ಅದನ್ನ ಹೇಳ್ದಲ್ಲಪ್ಪ. ಆ ಥರ ಮಾತಾಡೋದು ಪಾಪಿಗಳು ಅಂತ ಹೇಳಿದ್ನಲ್ಲ, ಅಥವಾ ಮೂರ್ಖರು, ಎರಡರಲ್ಲೊಂದು. ಹಾಗೆ ಹೇಳಬಾರ್ದು. ಸಾಧನೆ ಮಾಡಲೇಬೇಕು ಅವಾಗ. ಆತ್ಮಜ್ಞಾನ ಬಂದ ಮೇಲೆ ಅವನಿಗೆ ಕಾಮಕ್ರೋಧಗಳಿಲ್ಲ. ಆದರೆ ಏನೋ ಒಂದು ಸಾಲ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳಿ, ಅವ್ನು ಚಿಂತೆ ಮಾಡಲ್ಲ. ಏನೋ ಆಗೋಯ್ತು ಅಂತ ಏನು ಹೇಳಲ್ಲ. ಏನಪ್ಪ ಸ್ವಾಮೀಜಿ, ನನ್ನ ಬುದ್ಧಿಯೊಂದಿಗೆ ನಾನೇ ರಾಗದ್ವೇಷ ಬಿಟ್ಟು ಸಂಸಾರ ಮಾಡ್ತೀನಿ. ಏನು? ನನ್ನ ಬುದ್ಧಿ ನಾನು ಅಪ್ಕೊಳ್ಳಕ್ಕೂ ಆಗಲ್ಲ, ದ್ವೇಷ ಮಾಡಕ್ಕೂ ಆಗಲ್ಲ. ಬುದ್ಧಿ ಅಂತ ಇಲ್ರಿ ಇವಾಗ. ತುರ್ಯ ಆದ್ಮೇಲೆ ಅಭ್ಯಾಸದ ಕಾಲದಲ್ಲ, ಅಭ್ಯಾಸದ ಕಾಲದಲ್ಲಿ ಆಗಲ್ಲ. ರಾಗದ್ವೇಷ ಇಟ್ಕೊಳ್ಳೇಬಾರ್ದು. ಅಭ್ಯಾಸ ಕಾಲದಲ್ಲಿ ತುಂಬ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಮ್ಮನ್ನು ಒಳಗಡೆ ನೋಡ್ಕೊಳ್ತಾರೇ ಇರಬೇಕು. ದರಿತಾ ಇದೆಯಲ್ಲ, ತುಂಬ ಕೆಟ್ಟದ್ದು. ಸತ್ತು ಸುಣ್ಣಾದರೂ ಹೋಗೋದಿಲ್ಲ, ಏನೋ ಒಳಗಡೆ ಕೂತೇ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಹೆಕ್ಕಿ 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 ಅದನ್ನು ತೆಗಿಬೇಕು. ನಮ್ಮ ಕೈಲಾಗಲ್ಲ. ನೀವು ಹೇಳ್ದಲ್ಲಪ್ಪ ಅಸಹಾಯಕರು ಅಂತ, ಭಗವಂತನ ಬೇಡ್ಕೋ. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿರೋದು ಯಾವಾಗಲೂ ಸತತವಾಗಿ ಪರಮಾತ್ಮ ಚಿಂತನೆ ಮಾಡ್ತಾ ಇರಬೇಕು. ಅಪ್ಪ ನನ್ನ ಕಾಪಾಡು, ನನ್ನ ಶುದ್ಧ ಮಾಡು ಅಂತ ಕೇಳ್ಕೊತಾ ಇರಬೇಕು. ನಾವಿನ್ನೇನು ಮಾಡೋಕ್ಕಾಗುತ್ತೆ? ದೈವೀ ಹ್ಯೇಷಾ ಗುಣಮೇ ಮಮ ದುರತ್ಯ ಮಾಮೇವಿಯ ಪ್ರಬದ್ಧಂತೆ ಮಾಯಾಮೇತಾಂ ತರ್ತಿದೆ. ಗೊತ್ತಾಯ್ತಲ್ಲ? ಆದ್ದರಿಂದ ರಾಗದ್ವೇಷಗಳು ಇಟ್ಕೊಂಡಾಗ ಬಿಡಲೇಬೇಕು. ಅದನ್ನು ಬಿಡಬೇಕು, ಪೂರ್ತಿ ಬಿಡಬೇಕು. ಎಷ್ಟು ಹೇಳ್ತಾರೆ ನೋಡಿ, ಏನೋ ಅಕ್ರೋಧ ಅಂದರೆ ಕ್ರೋಧನ ತಡ್ಕೊಂಡಿರೋ ಸ್ಥಿತಿ. ಶಾಂತಿ ಅಂದರೆ ಅದಲ್ಲ, ಕ್ರೋಧ ಬರದೇ ಇರೋ ಸ್ಥಿತಿ. ಶಾಂತವಾಗಿರು, ಕೋಪ ಬರಲೇಬಾರ್ದು. ಅದೇ ಆ ಥರ ಅಲ್ಲ. ಅದರಿಂದ ಎಂದು ತತ್ವವಾಗಿ ಪ್ರಸನ್ನಾದನ್ನು ನೆನೆಸ್ಕೊಳ್ಳೋಣ. ಹಾಗೆ ಆತ್ಮಜ್ಞಾನಿ ಆಗಬಾರ್ದು. ಏಕೆಂದರೆ ಆತ್ಮನು ಒಂದೇ ರೂಪದವನಾಗಿರುತ್ತಾನೆ. ಅವನು ತನ್ನ ಸ್ವರೂಪದಿಂದ ಜಾರಿ ಬೀಳುವುದೆಂಬುದೂ ಆಗುವಂತಿಲ್ಲ. ಜಾರಿ ಬೀಳೋದು ಅನ್ನೋದಕ್ಕೆ ಅರ್ಥವಿಲ್ಲ. ಆದ್ದರಿಂದ ಯಾವಾಗಲೂ ಬ್ರಹ್ಮವಾಗಿರುವನು ಎಂದು ತತ್ವದಿಂದ ಜಾರಿ ಬೀಳದೇ ಇರಬೇಕು. ಜಾರಿ ಬೀಳಬಾರ್ದು ಅನ್ನೋದು ಯಾವಾಗ? ಸಾಧನೆ ಕಾಲದಲ್ಲಿ. ಜಾರಿ ಬೀಳುವಂತಿಲ್ಲ ಅನ್ನೋದು ತುರಿನ ಆದಮೇಲೆ. ಆದ್ದರಿಂದ ನಾಯಿಯಲ್ಲಿಯೂ ಚಂಡಾನಲ್ಲಿಯೂ ಪಂಡಿತರ ಸಮದರ್ಶಿಗಳಾಗಿರೋರು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಹಿಸ್ತೀನಿ ಶುನಿಚೈವ ಶ್ವಪಾಕೇಶ ಪಂಡಿತ ಸಮದರ್ಶನ. ಅದಕ್ಕೋಸ್ಕರನೇ ನಿಜವಾಗಲೂ ಅವರು ಭೇದ ಬುದ್ಧಿ ಬರೋಲ್ಲ. ಯಾರಾದ್ರೆ ಇನ್ನು ಹಾಗೆ ನೋಡೋಕೆ ಹೋದರೆ ಸ್ವಲ್ಪ ವಿವೇಕ ವೈರಾಗ್ಯದಿಂದ ಯೋಚನೆ ಮಾಡಿದ್ರೇ ಇದು ಗೊತ್ತಾಗ್ಬಿಡುತ್ತೆ. ಯಾವಾಗಲೂ ಬರ್ತಾರೆ ಸಿಟ್ಟು. ನಾನೇನೋ ಒಂದು ದೊಡ್ಡವನು ಅಂದ್ಕೊಂಡಿದ್ದೆ, ಅದ್ರಲ್ಲಿ ತಾನು ಸಿಟ್ಟು ಬರೋದು. ನನ್ನಲ್ಲಿ ನಾನೊಬ್ಬ ಏನು ಕೊಟ್ರಿ ನನ್ನ ಅಂತ ಬಂದರೆ ತಾನೆ ಇವ್ನು ನನ್ನ ಮಾತು ಕೇಳಲಿಲ್ಲ ಅದು ಇದು ಅಂತ ಏನು ಬರೋದು. ನಾನು ಯಾವ ದೊಡ್ಡವನು ಅಂತ ಅಂದ್ಬಿಟ್ರೆ ಆಮೇಲೆ ಕೋಪ ಬರೋದಕ್ಕೆ ಇಲ್ಲವೇ ಇಲ್ಲ. ಗೊತ್ತಾಯ್ತಲ್ಲ? ಆದ್ದರಿಂದ ಸಾಧನೆಯ ಕಾಲದಲ್ಲಿ ಈ ಥರ ಮಾತುಗಳು ಆಡಬಾರ್ದು. ಜ್ಞಾನಿ ಲೋಕ ಸಂಗ್ರಹ ಕಾರ್ಯ ಮಾಡ್ಬೋದು, ಜ್ಞಾನಿ ಸಹ ಮಾಡ್ಬೋದು. ಅದೆಲ್ಲ ಸಂಸ್ಕಾರದ ಮೇಲೆ ಹೋಗುತ್ತೆ. ಅವನು ಮಾಡ್ತಾನೆ ಅಂತ ವಿಧಿ ಅಲ್ಲ ಅದು. ಇವಾಗ ಏನೂ ಮಾಡದೆ ಸುಮ್ಮನೆ ಹೊರಟೋಗಿರೋರು ಇದ್ದಾರೆ, ವಿಪರೀತ ಕೆಲಸ ಮಾಡಿರೋರು ಇದ್ದಾರೆ. ಶಂಕರರು ಮಾಡಿದಾರಲ್ಲ, ಗೊತ್ತಾಯ್ತಾ? ಶಂಕರ್ ಒಂದೇ ಅಲ್ಲ, ದಂಡಿ ಸನ್ಯಾಸಿಗಳು ಅಂತ ಬಹಳ ಹಿಂದಿಂದ ಮಾಡಿದ್ದಾರೆ. ಅಲೆಕ್ಸಾಂಡರ್ ಕಾಲದಲ್ಲಿ ದಂಡಿ ಸನ್ಯಾಸಿಗಳು ಗೊತ್ತಾಯ್ತಾ,
ಅವನು ಮ್ಲೇಚ್ಛ ಬಂದಿದ್ದಾನೆ ಅಂತ ಜನರಿಗೆ ಉತ್ಸಾಹ ಕೊಡ್ತಾ ಇದ್ದಾರೆ, ಎಲ್ಲ ಓಡಿಸಿ ಅವನ್ನ ಇಲ್ಲಿಂದ ಅಂತ. ಆಮೇಲೆ ಅಲೆಕ್ಸಾಂಡರ್ ಅದೊಬ್ಬ ದಂಡಿ ಸನ್ಯಾಸಿ ಒಬ್ಬರು ಇರ್ತಾರೆ, ಅವನ್ನ ಏನಾದರೂ ಬುಟ್ಟಿಲಿ ಹಾಕೋಬೇಕು ಅಂತ ಒಂದಿಷ್ಟು ಚಿನ್ನ ಕಳಿಸ್ತಾನೆ ಒಬ್ಬ ದೂತನ ಕೈಲಿ. ಒಂದು ಪತ್ರ ಹೇಳಿ ಕಳಿಸ್ತಾನೆ, ಬಂದರೆ ನೋಡಿ ಸುಮ್ಮನೆ ಭಿಕ್ಷೆ ಎತ್ಕೊಂಡು ಯಾಕೆ ಒದ್ದಾಡ್ತಾ ಇದೆಯಾ, ನಾನು ಚಿನ್ನ ಕಳಿಸಿದ್ದೀನಿ ಇಟ್ಕೋ, ಸುಖವಾಗಿರು, ಏನು ಭಿಕ್ಷೆ ಎತ್ಕೊಂಡು ಏನು ಬೇಕೋ ಅದು ತಗೋ, ಗೊತ್ತಾ. ಆಮೇಲೆ ನಾನು ಬಂದು ನೋಡು, ಅವಾಗ ಇನ್ನೊಂದು ಹೆದರಿಕೆ ಆಗ್ತಾನೆ, ಬಂದು ನೋಡದೇ ಇದ್ದರೆ ನೀನು ಶಿರಚ್ಛೇದನ ಮಾಡ್ತೀನಿ. ನಾನು ಯಾರು ಅಂತ ತಿಳ್ಕೊಂಡ್ಯಾ, ನಾನು ಸೂರ್ಯಪುತ್ರ ವಿಶ್ವವಿಜೇತ ಅಂತಾನೆ ಬರೆದಿರ್ತಾನೆ. ಇವನು ಆ ಪತ್ರ ಓದ್ಬಿಟ್ಟು ನಗ್ತಾನೆ, ನಗ್ಬಿಟ್ಟು ದೂತನ ಕೈಯಲ್ಲಿ ಹೇಳ್ತಾನೆ, ನೋಡು ನಿಮ್ಮ ಅಲೆಕ್ಸಾಂಡ್ರಿಗೆ ಹೇಳು, ಅವನೊಬ್ಬನೇ ಅಲ್ಲ ಸೂರ್ಯಪುತ್ರ, ಎಲ್ಲರೂ ಸೂರ್ಯಪುತ್ರೇ ಅಂತ ಹೇಳು ಅವನು. ಮೊದಲನೇದು ವಿಶ್ವವಿಜೇತ ಅಂದ್ಯಲ್ಲ ನೀನು, ಇನ್ನು ಇಲ್ಲಿ ಬಿಯಾಸ್ ನದಿನೇ ದಾಟಿಲ್ಲ ನೀನು, ಇನ್ಯಾವ ವಿಶ್ವವಿಜೇತ, ನೀವು ಇನ್ನು ಮುಂದಕ್ಕೆ ಹೋದಾಗ ನೀವು ಬದುಕಿದ್ದೆ, ಆಮೇಲೆ ನೋಡ್ಕೊಂಡು ವಿಶ್ವವಿಜೇತ ಹೌದು ಅಲ್ವ ಅಂತ. ನೀನು ಚಿನ್ನ ಕಳಿಸಿದೆ ಅಲ್ವಾ ನನಗೆ, ಈ ಚಿನ್ನದ ಮೇಲೆ ಉಗಿತೀನಿ, ನಾನು ಚಿನ್ನ ಇಟ್ಕೊಂಡು ನಮ್ಮ ಜನಗಳು ನಾನು ಫಸ್ಟ್ ಕ್ಲಾಸ್ ಅವ್ರು ನೋಡ್ಕೊಂಡಿದ್ದಾರೆ, ಬೇಕಾಗುವಾಗ ಊಟ ಹಾಕ್ತಾರೆ, ವಸ್ತ್ರ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ನಾನು ಇದಕ್ಕೆ ಮಾಡಬೇಕು, ನಾನು ಸುಖವಾಗಿದ್ದೀನಿ ಈಗಾಗಲೇ. ಆಮೇಲೆ ಹೇಳಿದೆ ಅಲ್ವಾ ನೀನು ಶಿರಚ್ಛೇದನ ಮಾಡ್ತೀನಿ ಅಂತ, ನೀನು ತುಂಬ ಮೂರ್ಖ, ಶಿರಚ್ಛೇದನ ಮಾಡಿದೆ ಅಂತ ಇಟ್ಕೋ, ಈ ಶರೀರ ಮಣ್ಣಾಗುತ್ತೆ, ನಾನು ಸಾಯೋದಿಲ್ಲ, ಅದು ನಿಂಗೆ ಗೊತ್ತಿಲ್ಲ, ನೀನೊಬ್ಬ ಮೂರ್ಖ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅಲೆಕ್ಸಾಂಡರ್ ನಡಿಗ್ಬಿಡ್ತಾನೆ, ಏನು ಪತ್ರ ಬರ್ತಾನೆ, ಚಕ್ರವರ್ತಿ ಈ ಥರ ಮಾತಾಡ್ತಾನೆ ಅಂತ ಅವನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಏನಾಯಿತು, ಏನೋ ಅವನು ಅದೃಷ್ಟ ಆಯ್ತು, ಅವಾಗ ಸೋತೋದ್ರು ನಮ್ಮವರು. ಸೋತ ಮೇಲೆ ಅವನು ಆ ಊರಿನಲ್ಲಿ 80,000 ಜನ ಬ್ರಾಹ್ಮಣರನ್ನ ಈ ದಂಡಿ ಸನ್ಯಾಸಿನೂ ಕೊಂದು ಹಾಕಿದ. ಇದೆಲ್ಲ ಹಿಸ್ಟಾರಿಕಲ್ ಫ್ಯಾಕ್ಟ್ಸು, ಗೊತ್ತಾಯ್ತಾ. ಬೇಕಾದಷ್ಟು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಯಾರು, ಮಧುಸೂದನ ಸರಸ್ವತಿಗಳು. ಮಧುಸೂದನ ಸರಸ್ವತಿಗಳ ವಿಷಯದಲ್ಲೇನು, ರಾಣಾ ಪ್ರತಾಪ್ ಬಂದು ವಿಪರೀತ ತ್ಯಾಗ ಮಾಡಿದ್ದಾನೆ ಎಲ್ಲದಕ್ಕೂ. ನಾನು ಇವನ ಕಡೆ ಗುಲಾಮ್ಗಿರಿ ಮಾಡ್ಕೊಂಡು ಮಂತ್ರಿಗಿರಿ ಮಾಡ್ತಾಯಿದ್ದೀನಿ, ಅವನು ಸೇವೆ ಮಾಡ್ತಾಯಿದ್ದೀನಿ ಅಂತ ಅವನಿಗೆ ಅವಮಾನ ಭಾವನೆ ಇರುತ್ತೆ ಒಳಗಡೆ. ಅದರಿಂದ ತಾನೂ ಧರ್ಮಕ್ಕೆ ಏನಾದರೂ ಮಾಡಬೇಕು ಅಂತ ಒಂದು ಒಳಗಡೆ ಆಸೆ ಇರುತ್ತೆ. ಒಂದ್ಸರಿ ಏನಾಗ್ತಾ ಅಂದರೆ ಅವನ ಸಮಾಚಾರ ಬರುತ್ತೆ, ಈ ಮುಸ್ಲಿಂ ಸೂಫಿ ಸಾಧುಗಳು ಅಂತ ಇರ್ತಾಯಿದ್ರು, ಅವರಲ್ಲಿ ಒಳ್ಳೊಳ್ಳೆ ಸೂಫಿಗಳು ಇದ್ದಾರೆ, ಅವರಲ್ಲಿ ಕೆಲವರು ಈ ನಮ್ಮ ಸನ್ಯಾಸಿಗಳನ್ನೆಲ್ಲ ಕೊಂದುಬಿಡೋರು, ತುಂಬ ಜನ ಸನ್ಯಾಸಿಗಳು ಸತ್ತೋದ್ರು. ಅವಾಗ ಕಂಪ್ಲೇಂಟ್ ಬಂತು, ಬೀರ್ಬಲ್ ಗೊತ್ತಾಯಿತು. ಬೀರ್ಬಲ್ ಗೊತ್ತಾದ್ಮೇಲೆ ಬೀರ್ಬಲ್ ಹೇಳ್ತಾನೆ, ಕಾಯ್ತಾ ಇರ್ತಾನೆ, ಒಳ್ಳೆ ಸಮಯ ನೋಡ್ಕೊಂಡು ಅಕ್ಬರ್ ಹತ್ರ ನೋಡಿ ಹೀಗೆ ಆಗ್ತಾ ಇದೆ, ನೀವು ತಡೆಗಟ್ಟಬೇಕು ಅಂತಾನೆ. ಅವನು ಯಾವನು ಇದ್ನೋ, ಇವನು ಬುದ್ಧಿವಂತ, ಹೇಗೆ ಮಾತಾಡಬೇಕು ಅಂತ ಗೊತ್ತು. ಅವನು ನೋಡಿ ಸಾಧುಗಳು ಹೊಡೆದಾಡ್ಕೊಳ್ತಾ ಇದ್ರೆ ನಾನು ಅದ್ರ ಕಡೆ ಮಧ್ಯಪ್ರವೇಶ ಮಾಡಲ್ಲ ಅಂದ್ಬಿಡ್ತಾನೆ. ಅಂದ್ರೇನು, ನಾನು ಇದಕ್ಕೇನು ಮಾಡಲ್ಲ, ನೀವು ಸಾಲ್ವ್ ಮಾಡ್ಕೊಳ್ಳಿ ಹಾಗೋ ಅಂತ. ಇವನು ಮತ್ತೆ ತಕ್ಷಣ ಕೇಳ್ತಾನೆ, ನೀವಾಗ ಹೇಳಿದ್ದನ್ನು ನನಗೆ ಸಣ್ಣದು ಬರ್ಕೊಟ್ಬಿಡಿ ಅಂತ, ಪತ್ರದಲ್ಲಿ ಬರ್ಕೊಟ್ಬಿಡ್ತಾನೆ. ಬರ್ಕೊಟ್ಮೇಲೆ ಅವರು ಬೀರ್ಬಲ್ ತೊಗೊಂಡು ಹೋಗ್ತಾನೆ. ತೊಗೊಂಡು ಬಂಗಾಳಕ್ಕೆ ಬಂದು ಮಧುಸೂದನ ಸರಸ್ವತಿಗಳು ಕೊಡ್ತಾರೆ. ನಮಸ್ಕಾರ ಮಾಡಿ, ನೋಡಿ ಇದನ್ನು ಯಾವ ಥರ ಆದರೂ ಒಂದು ಉಪಯೋಗಿಸ್ಕೊಳ್ಳಿ ಈ ಪತ್ರವನ್ನು ಅಂತ. ಆಯಿತಾ, ಅವ್ರಿಗೆಲ್ಲ ನೋಡಿಬಿಟ್ಟು ಉಪಯೋಗಿಸ್ಕೊತೀನಿ ಅಂತಾರೆ. ಏನು ಮಾಡ್ತಾರೆ ಗೊತ್ತೇನೋ, ಆ ಪತ್ರ ಇಟ್ಕೊಂಡು ಒಬ್ಬ ರಾಜಸ್ಥಾನದಲ್ಲಿ ಒಬ್ಬ ರಾಣ ಹತ್ರ ಹೋಗ್ತಾರೆ. ಒಬ್ಬ ರಾಜ, ಪುಟ್ಟ ರಾಜ. ಅವನಿಗೇನು ಮಧುಸೂದನ ಸರಸ್ವತಿಗಳು ಬಂದ್ಬಿಟ್ರು ಅಂತ ತುಂಬ ಸಂತೋಷ ಆಗ್ಬಿಟ್ಟಿದೆ ಅವನಿಗೆ.
ಆಮೇಲೆ ಅವನೇನು ಮಾಡ್ದ, ಅಯ್ಯೋ ನಾನೇನು ಮಾಡಲಿ ಸೇವೆ, ಅದು ಇದು. ಮಸೂದನ್ ತುಂಬ ದೊಡ್ಡವರವಾಗ. ಎಲ್ಲ ನಾನು ಭಿಕ್ಷೆ ಕೇಳಕ್ಕೆ ಬಂದಿದ್ದೀನಿ ಅಂತ. ಅಯ್ಯೋ ನೀವು ಏನು ಕೇಳಿದ್ರು ಕೊಡ್ತೀನಿ, ನನ್ನ ಕೈಲಿ ಆಗಬೇಕಷ್ಟೇ, ಅಷ್ಟು ದೊಡ್ಡ ಕೊಡೋಕ್ಕಾಗಲ್ಲ, ಎಲ್ಲ ನನ್ನ ಕೈಲಿ ಆಗೋದೇ ಕೇಳ್ತೀನಿ ಅಂದರೆ, ನಿನ್ನ ಸೈನ್ಯದಲ್ಲಿ ಒಂದು ಟುಕಡ ಸೈನ್ಯ ನಂಗೆ ಕೊಟ್ಬಿಡು ಅಂತದ್ದು. 7 ಟುಕಡ ಅಂದರೆ ಏನೋ 100 ಜನವೋ ಏನೋ ಅಂತ ಇಟ್ಕೊಳ್ಳಿ, ಒಂದು ಯೂನಿಟ್ಟು ಕೊಟ್ಬಿಡಿ. ಇದೇನು ಇಂಥದ್ದಾನ ಕೇಳ್ತಾರೆ, ಏನು ಅಂತ ಅರ್ಥವಾಗಲಿಲ್ಲ ಅವ್ರಿಗೆ. ಏನಿದು ಅವಾಗೆಲ್ಲ ಹೇಳಿದ್ರು. ಅವನು ಹೆದರ್ಬಿಟ್ಟ. ಅಯ್ಯೋ ಅಕ್ಬರ್ಗೆ ಹೆದರಿಕೆ ಅಲ್ವಾ, ನಾವು ಮಾಡಬೇಡ. ಆಮೇಲೆ ಪತ್ರ ತೋರಿಸು, ಏನು ಹೆದರ್ಬೇಡ, ಕೊಡು, ಏನೂ ಆಗಲ್ಲ. ಅವನು ಧೈರ್ಯ ಮಾಡಿ ಕೊಟ್ಬಿಟ್ಟ. ಅವನು ಕರ್ಕೊಂಬಂದು ಅವ್ರಿಗೆ ಹೇಳಿದ್ರು, ನಾಗಾದೀಕ್ಷೆ ಕೊಟ್ಬಿಟ್ರು ಅವ್ರಿಗೆ. ನಾಗಾದೀಕ್ಷೆ ಕೊಟ್ಟು ಹೇಳಿದ್ರು, ನೋಡಿ ಸನ್ಯಾಸಿಗಳನ್ನ ಕಾಪಾಡಬೇಕಾದ ನಿಮ್ಮ ಧರ್ಮ ಅಂತ. ಕೊಚ್ಚಾಕ್ಬಿಟ್ರು ಅವ್ರನ್ನ. ನಿಂತೋಯ್ತು ಸಮಸ್ಯೆ, ಮುಗಿದೋಯ್ತು. ಇದನ್ನೆಲ್ಲ ಯಾತಕ್ಕೆ ಹೇಳಿದ್ರು ಅಂದರೆ, ಸನ್ಯಾಸಿಗಳು ಬಹಳ ಕೆಲಸಗಳು ಮಾಡಿದ್ರು. ವಿದ್ಯಾರಣ್ಯ ಮಾಡಿಲ್ವೇನೋ, ಹಾಕಬೇಕಾದ್ರೆ ಮುಸ್ಲಿಮರಾಗಿತ್ತು ಕರ್ಕೊಂಡ್ಬಿಟ್ರಲ್ಲ, ಮಾಡಿದ್ದಾರೆ. ಆದರೆ ಮಾಡಲೇಬೇಕು ಅಂತ ನಿಯಮ ಇಲ್ಲ. ರಮಣ ಮಹರ್ಷಿಗಳೇನು ಮಾಡಲಿಲ್ಲ, ಏನು ಕಮ್ಮಿ ಏನಲ್ಲ ಅವರು, ಗೊತ್ತಾಯ್ತಲ್ಲ. ಆದ್ದರಿಂದ ಇದೆಲ್ಲ ಸಂಸ್ಕಾರದ ಮೇಲೆ ಹೋಗುತ್ತೆ. ಅವ್ರ ಸಂಸ್ಕಾರ ಹೇಗಿರ್ತೋ ಹಾಗೆ ಮಾಡ್ಕೋತಾರೆ ಅಷ್ಟೆ, ಅದಲ್ಲ. ಆದ್ದರಿಂದ ಎಲ್ಲ ಪ್ರಾಣಿಗಳಲ್ಲಿಯೂ ಸಮವಾಗಿರುವ ಸರ್ವಭೂತೇಶು ಇಂಥದ್ದು ಸರಿ ಪ್ರಮಾಣ, ಗೊತ್ತಾಯ್ತಲ್ಲ. ಅಲ್ಲಿಗೆ ವೈತಥ್ಯ ಪ್ರಕರಣ ಮುಗೀತು. ಸುಮ್ಮನೆ 4 ವಾಕ್ಯಗಳಲ್ಲಿ ಸಾರಾಂಶ ಒಂದ್ಸಲ ಜ್ಞಾಪಕ ಮಾಡ್ಕೊಂಡು ಏನಂದರೆ, ಅಲ್ಲಿ ಆಗಮ ಪ್ರಕರಣದಲ್ಲಿ ಏನು ತೋರಿಸ್ತು ಅಂದರೆ, ತುರ್ಯಾತ್ಮನೊಬ್ಬನೇ ಇರೋದು ಅಂತ ತೋರಿಸ್ಬಿಡ್ತು ಅಲ್ವಾ. ತುರ್ಯಾತ್ಮನ ಬಿಟ್ಟು ಏನು ಇಲ್ಲವೇ ಇಲ್ಲ ಅಂತ ತೀರ್ಮಾನ. ಅಲ್ಲಿ ಬಿಟ್ಟು ಏನು ಇಲ್ಲ ಅಂದರೆ ಏನು, ಇದೆಲ್ಲ ಇದೆಯಲ್ಲ ಅಂದರೆ ಇದೆಲ್ಲ ವಿತಥ ಮಿಥ್ಯಾ ಅಂತ ಹೇಳಿದ್ರು. ಮಿಥ್ಯಾ ಅನ್ನೋದನ್ನು ಏನು ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ. ಮಿಥ್ಯಾ ಅಂದರೆ ಏನರ್ಥ ಅಂದರೆ, ಆವಾಗ ಸ್ವಪ್ನ ದೃಷ್ಟಾಂತ ತಗೊಂಡ್ರು. ನೋಡಪ್ಪ, ಸ್ವಪ್ನದಲ್ಲೂ ನೀನು ನೋಡ್ತಲೇ ಇದೆಯಾ, ಆದರೆ ಮಿಥ್ಯಾ ಅಂತ ನಿಂಗೆ ಗೊತ್ತು, ಗೊತ್ತಾ. ಹಾಗೇನೆ ಇದು ಮಿಥ್ಯಾ, ಇಲ್ಲೂ ನೋಡ್ತಾ ಇದೆಯಾ, ಅಲ್ಲಿ ಹೇಗೆ ನೋಡ್ತಾ ಇದೆಯೋ ಇಲ್ಲೂ ಹಾಗೆ ನೋಡ್ತಾ ಇದೆಯಾ ಅಂದ್ರೆ. ಇಲ್ಲೊಂದು ನಮಗೊಂದು ಸಮಸ್ಯೆ ಬಂತು ಇದನ್ನು ಪ್ರೂವ್ ಮಾಡುವಾಗ. ಏನು ಅಂದರೆ, 1ನೇ ಶ್ಲೋಕದಲ್ಲಿ ಏನು ಕೊಟ್ಟಿದೆ ಅಂದರೆ, ಇದು ಎಚ್ಚರಿಕೆಯಲ್ಲಿ ಸ್ವಪ್ನದಲ್ಲಿ ಇರೋ ವ್ಯತ್ಯಾಸ ಏನೋ, ಇಲ್ಲಿ ಸಂವೃತತ್ವ ಇದೆ, ಇಕ್ಕಟ್ಟಿದೆ, ಅಲ್ಲಿ ಇಕ್ಕಟ್ಟಿಲ್ಲ. ಬದಲಾಯಿ ಸತ್ಯ ಅಸತ್ಯ ಅನ್ನೋದು ಅಲ್ಲೂ ಇದೆ ಇಲ್ಲೂ ಇದೆ, ದೃಶ್ಯ ಅನ್ನೋದು ಅಲ್ಲೂ ಇದೆ ಇಲ್ಲೂ ಇದೆ. ಆದರೆ ಸಂವೃತತ್ವ ಅನ್ನೋದು ಇಲ್ಲಿದೆ, ಅಲ್ಲಿಲ್ಲ. ನಮಗೆ ಗೊತ್ತು, ಸಣ್ಣ ಇಕ್ಕಟ್ಟು ಜಾಗದಲ್ಲಿ ಆನೆ ಪರ್ವತ ಇರೋಕ್ಕೆ ಸಾಧ್ಯವಿಲ್ಲ ಅಂತ. ಆದ್ದರಿಂದ ಅದು ಮಿಥ್ಯಾ ಅಂತ ನಮಗೇ ಗೊತ್ತಾಗುತ್ತೆ, ನಮಗೆ ಗೊತ್ತಿರೋ ವಿಷಯ ಅದು. ಇಲ್ಲೂ ಹಾಗೇನೆ, ಇಲ್ಲಿ ಹಾಗೆ ಸಮೃದ್ಧತ್ವ ಬಿಟ್ಬಿಟ್ರಲ್ಲ ಇಲ್ಲಿ. ಅದು ಗೊತ್ತಾ ಏನು ಕೊಟ್ಟಿದ್ದು, ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ. ನೋಡಪ್ಪ, ಅಲ್ಲೂ ನೀನು ಸಮೃದ್ಧತ್ವ ಇದೆ ಅಂತ ನೀನೇನು ಗುರುತಿಸ್ಲಿಲ್ಲ, ಗೊತ್ತಾಯ್ತಾ. ಇಲ್ಲಿ ಅಲ್ಲಿ ನೀನು ಗುರುತಿಸಿರೋದೇನೋ ಬರೀ ಆಕಾರಗಳನ್ನು ಗುರುತಿಸ್ತಾ ಇದೆಯಾ, ಅಲ್ಲಿ ಕಾರಣ ಇಲ್ಲ. ಹೊರಗಡೆ ಇರೋ ವಸ್ತುಗಳಿಗೆ ಬ್ರಹ್ಮ ಅನ್ನೋ ಕಾರಣ ಇದೆ, ಅಲ್ಲಿ ಬರೀ ಆಕಾರಗಳಿದೆ, ಕಾರಣ ವಸ್ತು ಇಲ್ಲ, ಗೊತ್ತಾ. ನೀನು ಎಲ್ಲವೂ ಬ್ರಹ್ಮೆ ಅಂತ ತಿಳ್ಕೊಂಡಿದ್ದಿದ್ರೆ, ಎಲ್ಲವೂ ಬ್ರಹ್ಮೆ ಅಂತ ತಿಳ್ಕೊಂಡಿದ್ರೆ, ಆವಾಗ ಅಲ್ಲೇನಿದೆಯೋ ಅದೆಲ್ಲವೂ ನಾನೇ ಅಂತ ತಿಳ್ಕೊಳ್ತಾ ಇದ್ದೆ, ಇನ್ನೊಂದು ಅನ್ನೋ ಪ್ರಶ್ನೆ ಬರ್ತಾ ಇರಲಿಲ್ಲ.
ನೀನು ಜಾಗೃತನಲ್ಲ, ತತ್ವ ತಿಳ್ಕೊಂಡಿಲ್ಲ. ಅದೇನು ಹೇಳ್ತಾ ಇದೆಯಾ? ನೀನು ತುರಿಯಾತ್ಮನೇ ಆಗಿದ್ರು ಅಂದರೆ ನೀ ಎಲ್ಲ ಕಡೆನೂ ವ್ಯಾಪಿಸಿರೋ ನೀನೇ ಆಗಿದ್ದರೂ ಕೂಡ ಅದನ್ನು ತಿಳ್ಕೊಳ್ದೆ ಸ್ವಾತ್ಮ ಪ್ರಬೋಧರಹಿತತ್ವಾತ್, ತನ್ನ ಸ್ವರೂಪ ಅಂತ ತಿಳ್ಕೊಳ್ದೇ ಇರೋದ್ರಿಂದ ಅದನ್ನು ಕೇವಲ ವಿಕಾರವನ್ನೇ ನೀನು ನೋಡ್ತಾ ಇದೀಯಾ, ಕಾರಣವನ್ನು ಬಿಟ್ಟಿರೋ ವಿಕಾರವನ್ನು ನೋಡ್ತಾ ಇದೀಯಾ. ಆದ್ದರಿಂದ ಜಾಗೃತ ಅನ್ನೋದು ಸ್ವಪ್ನವೇ ಅಂತ ಕೊಟ್ಟಿದ್ದಾರೆ ಉತ್ತರ. ನೀನು ಅಲ್ಲಿರೋದು ದೃಶ್ಯವೇ, ಇಲ್ಲಿರೋದು ದೃಶ್ಯವೇ. ನಿಂಗೆ ಗೊತ್ತಾಯ್ತಾ? ನೀನಿರೋದು ದೃಶ್ಯವಾಗಬಾರ್ದು, ಯಾಕೆಂದ್ರೆ ನೀನೇ ಅದು. ಇದು ಕೊಟ್ಟರೆ ಉತ್ತರ ಅಲ್ವಾ? ಇದನ್ನೇನೆ ಇದ್ರ ಮೇಲೆ ಏನೇನು ಸ್ವಪ್ನವೂ ಸತ್ಯವೇ, ಸ್ವಪ್ನ ಹಾಗೆ ಇಲ್ಲ ಸತ್ಯ ಅಲ್ಲ ಅಂತ ಹೇಳ್ಕೊಂಡು ಬೇರೆ ಬೇರೆ ಕಾರಣಗಳನ್ನೆಲ್ಲ ಕೊಟ್ಟು ಅದನ್ನೇ ದೃಢ ಮಾಡಿದ್ರು ವೈದ್ಯತ್ಯ ಪ್ರಕರಣ. ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ? ಯಾಕೆ ಇನ್ನೊಂದ್ಸಲ ಹೇಳ್ತಾ ಇರೋದು ಅಂದರೆ ಅದೇ ಕಾರಣ. ಹೊರಗಡೆ ಇರೋದನ್ನು ಆತ್ಮತತ್ವದಿಂದ ಕೂಡಿರೋದು, ಅದು ಸಬ್ರಹ್ಮವಾಗಿರೋದು ಅಂತ ತಿಳ್ಕೊಂಡ್ರೆ ಅದು ಸಮ್ಯಕ್ ಜ್ಞಾನ. ಗೊತ್ತದ? ಹಾಗೆ ತಿಳ್ಕೊಳ್ದೆ ಆತ್ಮನೊಂದು ಕಡೆ ಅಥವಾ ಬ್ರಹ್ಮನೊಂದು ಕಡೆ, ಆ ಜಗತ್ತನ್ನು ಇನ್ನೊಂದು ಕಡೆ ತಿಳ್ಕೊಂಡ್ರೆ ಆವಾಗ ಅದು ಮಿಥ್ಯ. ಚಿನ್ನ ಇಲ್ಲದೆ ಇರೋ ಒಡವೆ, ಮಣ್ಣಿಲ್ಲದೆ ಇರೋ ಮಡಿಕೆ, ಹೇಗೆ ಮಿಥ್ಯಾನೋ ಹಾಗೆ ಮಿಥ್ಯ. ಗೊತ್ತಾಯ್ತಲ್ವಾ? ಆದ್ದರಿಂದ ಅಲ್ಲಿ ಏನು ತೋರಿಸ್ಕೊಟ್ಟಾಗಾಯಿತು? ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ, ಇದನ್ನೆಲ್ಲ ಶಾಸ್ತ್ರೀಯವಾಗಿ ತಿಳಿಸ್ಕೊಟ್ಟಿದ್ದಾಯಿತು. ಉದ್ದಕ್ಕೂ ಅದನ್ನೇ ಹೇಳ್ಕೊಂಬಂದರು. ಏನು ಅಂದರೆ, ಹೇಗೆ ರಜ್ಜುಸರ್ಪ ದೃಷ್ಟಾಂತದಲ್ಲಿ ಆ ಸರ್ಪ ಅನ್ನೋದೇ ಬೇರೆ, ನೀನು ಹಗ್ಗ ಅಂತ ಇದೆಯಾ, ಹಗ್ಗ ಯಾವುದು ನಂಗೆ ಗೊತ್ತಿಲ್ವಾ? ಸರ್ಪ ನೋಡು, ಹಗ್ಗಕ್ಕೂ ಸರ್ಪಕ್ಕೂ ಬೇರೆ ಇಟ್ಕೊಂಡ್ಬಿಡ್ತಾನೆ. ಹಾಗೇನೆ ತುರಿನು ಆತ್ಮನು ಇದು ಬೇರೆ ಅಂತ ಇಟ್ಕೊಂಡ್ರೆ ಅವನು ಮೂಢ. ವಿವೇಕಿಗಳಂತ ತಿಳ್ಕೋತಾರೆ, ಸರ್ಪದಂತೆ ಕಂಡ್ರೂ ಅದು ಹಗ್ಗವೇ ಅಂತ ಹೇಗೆ ತಿಳ್ಕೊಳ್ತಾರೋ ಹಾಗೆ ಇದು ವಿಕಾರಗಳಿಂದ ಕೂಡಿದ್ರೂ ಆತ್ಮನೇ ಅಂತ ತಿಳ್ಕೋಬೇಕು. ಅದನ್ನು ವಿವೇಕಿಗಳು ಮಾಡ್ತಾರೆ. ಸ್ಪಷ್ಟ ಜ್ಞಾಪಕ ಬರ್ತಾ ಇದೆಯಾ ಶ್ಲೋಕಗಳ? ಅಷ್ಟು ಸ್ಪಷ್ಟ ಮಾಡಿ. ಹೀಗೇನು ಮುಂದಕ್ಕೆ ಏನು ತಗೋತಾರಂದರೆ, ಸ್ವಪ್ನ ಅನ್ನೋದೇನು ಮಿಥ್ಯಾ, ಇದು ಇದೆ, ಅದ್ವೈತ ಇದೆ ಅನ್ನೋದು ಏನು ಗ್ಯಾರಂಟಿ? ನೀವೇನೋ ದೃಷ್ಟಾಂತದಲ್ಲಿ ಏನು ತೋರಿಸಿದ್ರೆ ಹಗ್ಗ ಎಲ್ಲ ಮಿಥ್ಯಾಜ್ಞಾನ ಅಂತ ಮಾಡಿದ್ಮೇಲೆ ಹಿಡ್ಕೊಂಡ್ರೆ ಸಿಕ್ತು. ಅಲ್ಲಿ ಸರಿಯಾಗಿ ನೋಡಿದಾಗ ಹಗ್ಗ ಇತ್ತು. ಗೊತ್ತಾಯ್ತಾ? ಅಲ್ಲೂ ಬಂದ್ಬಿಡ್ತಲ್ಲ, ಹಗ್ಗನೂ ಯಾಕೆ ಮಿಥ್ಯ ಆಗಬಾರ್ದು? ಆದ್ದರಿಂದ ಅದ್ವೈತ ಅನ್ನೋದು ಇದೆ ಅನ್ನೋದು ಇನ್ನೂ ಸಿದ್ಧ ಮಾಡಿಲ್ಲ. ನೀನು ಹೇಳಿದೀಯಾ ಅಂದರೆ ಬರೀ ದ್ವೈತವಿಲ್ಲ ಅಂತ ತಿಳಿಸ್ತೀಯನಾ? ಅದು ಸಿದ್ಧ ಮಾಡಿಲ್ಲ. ಏನಾದರೂ ಕೇಳಿದ್ರೆ ಶ್ರುತಿ ಅಂತೀಯ. ನಮ್ಮ ಶ್ರುತಿಗೀತೆ ಅಲ್ಲ, ನಮ್ಗೆ ಅರ್ಥವಾಗೋ ಹಾಗೆ ಹೇಳು. ಯಾಕೆ ಬೌದ್ಧರು ತಾನೆ, ಬೌದ್ಧರು ಶ್ರುತಿಯನ್ನು ಒಪ್ಪೋದಿಲ್ಲ. ಗೊತ್ತಾಯ್ತಾ? ಯುಕ್ತಿಯಿಂದ ತೋರಿಸ್ತಾರೆ. ಯುಕ್ತಿಯಿಂದ ತೋರಿಸ್ತೀನಪ್ಪ ಅಂತ. ಆದ್ದರಿಂದ ಇಲ್ಲಿ ಯಾವುದನ್ನ ಶ್ರುತಿ ವಾಕ್ಯ ಅಂತ ಹೇಳಿದೆಯೋ ಅದ್ವೈತವನ್ನು, ಅದನ್ನು ಯುಕ್ತಿಯಿಂದಲೂ ಸ್ಥಾಪನೆ ಮಾಡಬಹುದು ಅಂತ ತೋರಿಸ್ತಾ ಇದ್ದಾರೆ. ಅರ್ಥವಾಗುತ್ತಾ? 2ನೇ ಅಧ್ಯಾಯದಲ್ಲಿ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ಅದನ್ನು ಆ ಸಂದರ್ಭದಲ್ಲಿ ನಾನು ತಗೋತೀನಿ. ಏನು ಪ್ರಶ್ನೆ ಅಂದರೆ, ಈಗ ಶ್ರುತಿನೇ ಬೇಕು, ಬೇರೆ ಥರ ತಿಳ್ಕೊಳಕ್ಕಾಗಲ್ಲ ಅಂತ ಅಲ್ಲೆಲ್ಲ ಅಲ್ಲಿ ಹೇಳಿದೆ. ಯುಕ್ತಿಯಿಂದಲೂ ತೋರಿಸುತ್ತೆ ಅಂದರೆ ಅರ್ಥವೇನು ನೋಡಿ. ಇನ್ನೊಂದ್ಸಲ ಪದೇ ಪದೇ ಹೇಳಿದ್ದಾರೆ. ಶ್ರುತ್ಯವಗಾಹ್ಯಮೇವ ಇದು ಅತಿ ಗಂಭೀರಂ ಬ್ರಹ್ಮ ನ ತರ್ಕಾವಗಾಹ್ಯಂ. ಈ ಬ್ರಹ್ಮನ್ನು ಶ್ರುತಿಯಿಂದಲೇ ತಿಳ್ಕೊಳ್ಬೇಕು, ತರ್ಕದಿಂದ ಗೊತ್ತಾಗೋದಿಲ್ಲ. ತರ್ಕ ಅಪ್ರತಿಷ್ಠಾನಾತ್, ತರ್ಕಕ್ಕೆ ನಿಲುಗಡೆ ಇಲ್ಲ, ಸುಮ್ಮನೆ ಮಾತಾಡ್ತಲೇ ಇರುತ್ತೆ, ನಿಶ್ಚಯವಾಗಿ ಏನು ತೀರ್ಮಾನ ಮಾಡೋದಿಲ್ಲ. ಇಷ್ಟೆಲ್ಲ ಹೇಳಿಬಿಟ್ಟು ಈಗ ಯುಕ್ತಿಯಿಂದಲೇ ತೋರಿಸ್ತೀನಿ ಅಂತ ಹೇಳಿದ್ರೆ ಪರಸ್ಪರ ವಿರುದ್ಧವಾಯ್ತಲ್ಲ.
ಪ್ರಶ್ನೆ ಗೊತ್ತಾಯ್ತಲ್ಲ? ವಿರುದ್ಧವಾಗಿರೋದೊಂದು ಬರಬಾರ್ದು, ಗೊತ್ತಾಯ್ತಲ್ಲ? ಅದನ್ನು ಯಾವ ಅರ್ಥದಲ್ಲಿ ಹೇಳಿದೆ ಇದನ್ನು ಆ ಸಂದರ್ಭ ಬಂದಾಗ ನಾನು ತಿಳಿಸ್ತೀನಿ, ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಏನು ಸಂಶಯ ಇಲ್ಲ. ಸ್ವಾಮೀಜಿ, ಹಾಂ ಹಿಂದೆ ಹೇಳಿದ್ರಿ ನೀವು ಸಾಧನೆಯಲ್ಲಿ ಜಾರ್ ಬೀಳ್ತಾರೆ ಅಂತ. ಆ ಜಾರ್ ಬೀಳೋದಕ್ಕೆ ಮನಸ್ಸಿನ ವಿಕಲ್ಪನ ಅಥವಾ ಅವರ ಸಂಸ್ಕಾರ ಕಾರಣನ? ಸಂಸ್ಕಾರವೇ ಕಾರಣ. ಸಂಸ್ಕಾರವೇ, ಯಾಕೆಂದರೆ ಇನ್ನೂ ಬಿಟ್ಟಿಲ್ಲ ಇದೆಲ್ಲರೂ. ಆ ಸಂಸ್ಕಾರ ಸಾಯೋದೇ ಬುದ್ಧಿ ಅನ್ನೋದು ಅಲ್ಲೇ ಇದ್ದರೆ ಅವಾಗ ಸುಡುತ್ತೆ. ನೋಡಿ, ಪೂರ್ತಿ ಬೆಂಕಿನಲ್ಲೇ ಹಾಕ್ಬಿಟ್ರೆ ಎಲ್ಲ ಸುಟ್ಟೋಗುತ್ತೋ ಇಲ್ಲೋ? ಹಾಗೇನೆ ತುರ್ಯಾತ್ಮನಲ್ಲೇ ಇಟ್ಟಿರಬೇಕು ಮನಸ್ಸನ್ನು, ಆವಾಗಲೇ ಸಂಸ್ಕಾರಗಳು ಸುಡೋದು, ಗೊತ್ತಾಯ್ತಾ? ಇಲ್ಲ ಎಷ್ಟು ದಿವಸ ಆದರೂ ಇರುತ್ತೆ, ಜನ್ಮಗಳು ಕಳೆದ್ರೂ ಇರುತ್ತೆ. ಆದ್ದರಿಂದ ಅಲ್ಲಿ ಇರು ಅಂತ ಹೇಳೋದು ನಿಧಿಧ್ಯಾಸನ ಅಂತ ಅದಕ್ಕೆ ಹೇಳೋದು ಅಲ್ಲ. ನೋಡಿ, ಓಂಕಾರ ನಿರ್ಣಯ ಮಾಡುವಾಗ ಓಂಕಾರವನ್ನು ಆತ್ಮನು ಪ್ರಪಂಚೋಪಶಮನು, ಶಿವನು, ಅದ್ವೈತನು ಎಂದು ಪ್ರತಿಜ್ಞಾ ಮಾತ್ರದಿಂದ ಹೇಳಿತ್ತು. ನಮ್ಮ ಪ್ರತಿಜ್ಞಾ ಮಾತ್ರ ಅಂದರೆ ಆಗಮನದಿಂದ ಇಟ್ಕೊಂಡು ಇದು ಹೀಗೆ ತೋರಿಸ್ತೀವಿ ಅಂತ ಹೇಳ್ತು. ಅರಿತರೆ ದ್ವೈತವಿರುವುದಿಲ್ಲ ಎಂದು ಹೇಳಿತ್ತು. ಗೊತ್ತಾ? ಈ ಪ್ರಪಂಚವನ್ನು ಅದ್ವೈತ ಅಂತ ತಿಳ್ಕೊಂಡ್ರೆ ಎಲ್ಲ ಉಪಶಮನವೂ ಆಯಿತು, ಅದ್ವೈತವಿರುವುದಿಲ್ಲ. ಇವೆರಡರಲ್ಲಿ ದ್ವೈತವಿರುವುದಿಲ್ಲವೆಂಬುದನ್ನು ಮಾತ್ರ ವೈತಥ್ಯ ಪ್ರಕರಣದಲ್ಲಿ ಕನಸು, ಮಾಯೆ, ಗಂಧರ್ವನಗರ ಮುಂತಾದ ದೃಷ್ಟಾಂತಗಳಿಂದ ತೋರಿಸ್ಕೊಟ್ಟಿದೆ. ವೈತಥ್ಯ ಪ್ರಕರಣದಲ್ಲಿ ಅದೇ ತಾನು ತೋರಿಸಿರೋದು. ಕಾರಣಗಳು ಏನು ಕೊಡ್ತು? ದೃಶ್ಯವಾಗಿದೆ, ಕೊನೆ ಇದೆ, ಮೊದಲಿದೆ, ಇತ್ಯಾದಿ ಹೇತುಗಳೆಲ್ಲ ಕೊಡ್ತು. ಹೇತುಗಳೆಲ್ಲ ಕೊಟ್ಟು ಇಲ್ಲ ವಿತಥ ಅಂತ ತೋರಿಸ್ಕೊಡ್ತು. ಮತ್ತು ತರ್ಕ ಮಾಡಿನೂ ತೋರಿಸ್ಕೊಡ್ತು. ಇನ್ನು ಮುಂದೆ ಅದ್ವೈತವನ್ನು ಬರೀ ಆಗಮದಿಂದಲೇ ತಿಳಿದುಕೊಳ್ಳಬೇಕೋ ಅಥವಾ ತರ್ಕದಿಂದಲೂ ತಿಳಿದುಕಾದೀತೋ ಅಂತ ಕೇಳಿದ್ರೆ ಇದಕ್ಕೆ ಹೇಳುತ್ತಾರೆ, ತರ್ಕದಿಂದಲೂ ತಿಳಿದುಕೊಳ್ಳುವುದಕ್ಕಾಗುತ್ತದೆ. ಇದು ಹೇಗೆಂಬುದನ್ನು ತಿಳಿಸುವುದಕ್ಕೆ ಅದ್ವೈತ ಪ್ರಕರಣ. ಗೊತ್ತಾಯ್ತಲ್ಲ? ಇಲ್ಲಿರೋ ಮೂಲಭೂತವಾದ ಪ್ರಶ್ನೆ ಮಧ್ಯೆ ಯಾವ ಸಂದರ್ಭ ಬರುತ್ತೋ ಆ ಸಂದರ್ಭದಲ್ಲಿ ಹೇಳ್ತೀನಿ. ಗೊತ್ತಾಯ್ತಾ? ಇವಾಗ ಸದ್ಯಕ್ಕೇನೋ ಯುಕ್ತಿಯಿಂದ, ತರ್ಕದಿಂದ ನಾವು ಅದ್ವೈತವನ್ನು ಸಿದ್ಧಿಸಬಹುದು, ತೋರಿಸ್ಕೊಡ್ಬಹುದು. ಗೊತ್ತಾಯ್ತಾ? ಶುರು ಮಾಡ್ತಾನೆ. ಉಪಾಸನಾಶ್ರಿತೋ ಧರ್ಮೋ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರ್ಜಂ ಸರ್ವಂ ತೇನಾಸು ಕೃಪಣ ಸ್ಮೃತಃ. ನೋಡಿ, ತಾನು ಬ್ರಹ್ಮ ಅಂತಂತ ಶಾಸ್ತ್ರದಲ್ಲಿ ಇರೋದನ್ನು ಕೆಲವರು ಅಂದರೆ ವೈದಿಕ ಸಂಪ್ರದಾಯದಲ್ಲಿರೋರೆ, ವೇದವನ್ನು ಅನುಸರಿಸೋರು, ಅದನ್ನು ಕೆಲವರು ಏನರ್ಥ ಮಾಡ್ಕೋತಾರೆ ಅಂತ ನೋಡಿ. ನಾನಿವಾಗ ಹುಟ್ಟೋದು ಸಾಯೋದು ಆಗ್ಬಿಟ್ಟಿದೆ. ನಾನು ನಿಜವಾಗ್ಲೂ ಬಂದಿರೋದೇ ಬ್ರಹ್ಮದಿಂದ. ಬರೋಕ್ಕೆ ಮುಂಚೆ ನಾನು ಬ್ರಹ್ಮವೇ ಆಗಿದ್ದೆ. ಇವಾಗ ಹುಟ್ಟೋದು ಸಾಯೋದು ಆಗ್ಬಿಟ್ಟಿದೆ. ನಾನು ಆ ಪರಮಾತ್ಮನ ಚೆನ್ನಾಗಿ ಉಪಾಸನೆ ಮಾಡಿ ಚಿಂತನೆ ಮಾಡಿ ನಾನು ಪುನಃ ಆ ಬ್ರಹ್ಮದಲ್ಲಿ ಸೇರ್ಕೋತೀನಿ. ನನಗೆ ಆಮೇಲೆ ಜನ್ಮ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಉಪಾಸನ. ಇಲ್ಲೇನು ಹೇಳಿರೋದು? ಉಪಾಸನೆ ಹೇಳಿಲ್ಲ, ನೀನು ಅದೇ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದೆ. ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಉಪಾಸನೆಯಲ್ಲೇನೋ ನಾನು ಬ್ರಹ್ಮದಿಂದಲೇ ಬಂದಿರೋದು, ಬ್ರಹ್ಮಕ್ಕೆ ಹೋಗ್ತೀನಿ, ಸೇರ್ಕೋತೀನಿ. ಇವಾಗ ಸತ್ತು ಸುಣ್ಣವಾಗ್ತಾ ಇದ್ದೀನಿ, ಅದು ತಪ್ಪಿಸ್ಕೋಬೇಕು ನಾನು. ಅದಕ್ಕೇನು ಮಾಡ್ತೀಯಾ? ಉಪಾಸನೆ ಮಾಡ್ತೀನಿ, ಬ್ರಹ್ಮನ್ನೇ ಕುರಿತು ಚಿಂತನೆ ಮಾಡ್ತಾ ಇರ್ತೀನಿ, ಆವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇವನು ಕೃಪಣ,
ಅವನೇನು ತತ್ವ ಗೊತ್ತಿಲ್ಲ, ಅಯ್ಯೋ ಬಿಡು ಪಾಪ ಅಂತ. ನೋಡಿ, ಉಪಾಸ್ಯ ಉಪಾಸನೆ ಮುಂತಾದ ಭೇದ ಸಮೂಹವೆಲ್ಲವೂ ವಿತಥವೇ. ಎಲ್ಲ ಭೇದ ವಿತಥ ಅಂತ ತೋರಿಸ್ಕೊಟ್ಟಿದ್ದಾರೆ ಇಲ್ಲೋ. ಭೇದ ದ್ವೈತ ಇದು ವಿತಥ. ತನಗೆರಡನೇ ಇಲ್ಲದ ಆತ್ಮನೊಬ್ಬನೇ ಪರಮಾರ್ಥವು. ಯಾವ ಕಾರಣದಿಂದ ಉಪಾಸನೆಯನ್ನು ಆಶ್ರಯಿಸಿರುವ ಉಪಾಸನೆಯು ತನಗೆ ಮೋಕ್ಷ ಸಾಧನವು ಎಂದುಕೊಂಡವನಾಗಿ, ನಾನು ಉಪಾಸಕನು, ನನಗೆ ಬ್ರಹ್ಮ ಉಪಾಸ್ಯವಾಗಿದೆ, ಅದರ ಉಪಾಸನೆಯನ್ನು ಮಾಡಿ ಹುಟ್ಟಿರುವ ಬ್ರಹ್ಮದಲ್ಲಿ ಈಗಿರುವವನಾಗಿ ಜನ್ಮರಹಿತನಾದ ಬ್ರಹ್ಮವನ್ನು ಶರೀರ ಬಿದ್ದು ಬೆಳಿ ಕಾಪಾಡಿಕೊಳ್ಳುತ್ತೇನೆ. ಸೃಷ್ಟಿಯಾಗುವುದಕ್ಕೆ ಮೊದಲು ಇದೆಲ್ಲವೂ ನಾನು ಹುಟ್ಟಿರದ ಬ್ರಹ್ಮವೇ ಆಗಿದ್ದೆವು. ಸೃಷ್ಟಿ ಮೊದಲು ನಾನು ಯಾವ ಸ್ವರೂಪದವನಾಗಿದ್ದು ಈಗ ಹುಟ್ಟಿರೋ ಬ್ರಹ್ಮದಲ್ಲಿ ಇದ್ದುಕೊಂಡಿರುವನು, ಮತ್ತು ಉಪಾಸನೆ ಅದೇ ಬ್ರಹ್ಮವನ್ನು ಪಡೆದುಕೊಳ್ಳುವನು. ಅಷ್ಟೊತ್ತು ಹೇಳಿದ್ನಲ್ಲ, ಅದೇ ಬ್ರಹ್ಮದ ಬಂದು ಇಲ್ಲಿ ಓದಾಡ್ತಾ ಇದ್ದೇನೆ, ತಿರ್ಗಾ ಬ್ರಹ್ಮಕೋಶ ಸೇರ್ಕೊಂಡ್ಬಿಡ್ತೀನಿ. ಇಲ್ಲಿ ಪೂರ್ತಿ ದ್ವೈತ ಇದೆ, ಗೊತ್ತಾಯ್ತಾ? ದ್ವೈತವನ್ನು ಇಟ್ಟುಕೊಂಡೆ ಆಮೇಲೆ ನಾನು ಸೇರ್ಕೋತೀನಿ ಅಂತ ಹೇಳಿದ್ರೆ ನೋಡಿ ಎಷ್ಟೆಷ್ಟು ದೋಷ ಬರ್ತದಲ್ಲಿ. ಆಮೇಲೆ ಸೇರ್ಕೋತೀನಿ ಅಂದರೆ ಸೇರ್ಕೊಳ್ಳೋದು ಅಂತ ಬಂದ ಕೂಡಲೇ ಅದು ಇನ್ನೆಲ್ಲ ಬೇರೆ ಕಡೆ ಇದೆ ಅಂತ ತಾನೇ ಅರ್ಥ, ನಂಗಿಂತ ಬೇರೆ ಅಂತ ತಾನೇ ಅರ್ಥ. ಒಂದ್ಸಲ ಸೇರ್ಕೊಂಡ್ಮೇಲೆ ಇನ್ನೊಂದ್ಸಲ ವಾಪಸ್ ಬರಬೇಡ್ವೆ. ಯಾವುದಕ್ಕೆ ಮೊದಲಿದೆಯೋ ಅದಕ್ಕೆ ಕೊನೆ ಇದೆ, ಯಾವುದಕ್ಕೆ ಕೊನೆ ಇದೆಯೋ ಅದಕ್ಕೆ ಮೊದಲಿದೆ, ಗೊತ್ತಾಯ್ತಲ್ಲ? ಆದ್ದರಿಂದ ನೀನೇನು ತಪ್ಪಿಸ್ಕೊಳಕ್ಕಾಗಲಿಲ್ಲ. ಹಾಗೆ ನೋಡ್ಕೋದ್ರೆ ಒಂದು ಉಪಾಸನೆ ಇದೆ, ಏನು ಗೊತ್ತೇನೋ, ಈಶಾವಾಸ್ಯದಲ್ಲಿ ಬರುತ್ತೆ. ಕೇವಲ ಪ್ರಕೃತಿಯನ್ನೇ, ಗೊತ್ತಾಯ್ತಾ, ಅದನ್ನೇ ಉಪಾಸನೆ ಮಾಡಿಕೊಂಡಿದ್ರೆ, ಸಫಲವಾಗಿಬಿಟ್ರೆ, ಆಗ ಒಂದು ಕಲ್ಪಕಾಲ ಪ್ರಕೃತಿಯಲ್ಲೇ ಇದ್ಬಿಡ್ತಾನೆ, ಅವ್ಯಕ್ತದಲ್ಲೇ ಇದ್ಬಿಡ್ತಾನೆ, ಅವನು ಜನ್ಮ ಬರೋಲ್ಲ. ಗೊತ್ತಾಯ್ತಾ? ಅಂದರೆ ಒಂದು ಕಲ್ಪದ ಕಾಲ ತಪ್ಪಿಸ್ಕೊಂಡಿದ್ದಾನೆ, ಒಂದು ಕಲ್ಪದ ಕಾಲ ಜನ್ಮ ತಪ್ಪಿಸ್ಕೊಂಡಿದ್ದಾನೆ. ಆದರೂ ಸಂಸ್ಕಾರ ಸಾಯಲ್ಲ, ಇದೇ ಇರುತ್ತೆ, ಅವನು ಪುನಃ ಹುಡ್ತಾನೆ. ಗೊತ್ತಾಯ್ತಾನಪ್ಪ? ಆದ್ದರಿಂದ ನಾನು ಉಪಾಸನೆಯನ್ನು ಮಾಡಿ ಪಡ್ಕೊಳ್ತೀನಿ ಅಂತಂದರೆ ಪಡ್ಕೊಳ್ಳೋದು ಅನ್ನೋದು ಬಿಟ್ಟು ಹೋಗಿ ಹೋಗುತ್ತೆ. ಆದ್ದರಿಂದ ಅದು ಸರಿಯಲ್ಲ. ಎಂದೇ ಬರೆಯಲಿ ಉಪಾಸನೆ ಆಚರಿಸಿಕೊಂಡಿರುವ ಧರ್ಮನು, ಗೊತ್ತಾಯ್ತಾ? ಧರ್ಮನು ಅಂದರೆ ಜೀವ ಅಂತ. ಇದನ್ನು ಕಠೋಪನಿಷತ್ನಲ್ಲಿ ಹೇಳಿದೆ, ಧರ್ಮ ಅನ್ನೋ ಪ್ರಯೋಗ ಮಾಡಿದೆ ಶಬ್ದ, ಗೊತ್ತಾಯ್ತಾ? ಜೀವನಿ. ಅಂದೇ ಪರಿಯಲ್ಲಿ ಕೊಂಡಿರುವ ಧರ್ಮನು ಸಾಧಕನು. ಈ ರೀತಿಯಲ್ಲಿ ಯಾವ ಕಾರಣದ ಕೀಳು ಬ್ರಹ್ಮವನ್ನು ಅರಿತವನೋ ಆ ಕಾರಣ ಅವನು ಕೃಪಣು. ನೋಡಿ ಇಲ್ಲಿ ಇವಾಗ ಆ ಥರ ಉಪಾಸನೆ, ಆ ಥರ ಸಿದ್ಧಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ. ಏನಿದೆ? ಅಪರಬ್ರಹ್ಮ. ಅಪರಬ್ರಹ್ಮ ಅಂದರೆ ಹಿರಣ್ಯಗರ್ಭನೇ ಅಪರಬ್ರಹ್ಮ. ಅಪರಬ್ರಹ್ಮ ಅಂದರೆ ಯಾರು ಹೇಳಿ? ಹಿರಣ್ಯಗರ್ಭ. ಕಾರ್ಯಬ್ರಹ್ಮ, ಗೊತ್ತಾಯ್ತಾ? ಅವನೇ ಬ್ರಹ್ಮಲೋಕದ ಅಧ್ಯಕ್ಷ. ಈ ಕಾರ್ಯಬ್ರಹ್ಮನ ಉಪಾಸನೆ ಮಾಡಿ ಪಡ್ಕೊಳ್ಬಹುದು, ಗೊತ್ತಾಯ್ತಾ? ಪಡ್ಕೊಂಡ್ಮೇಲೆ ಆ ಬ್ರಹ್ಮ ಮುಕ್ತನಾಗ್ಬಿಟ್ಮೇಲೆ ಪುನಃ ವಾಪಸ್ ಬರಬೇಕಾಗುತ್ತೆ. ಅದಕ್ಕೆ ಹೇಳಿರೋದು ಆ ಬ್ರಹ್ಮಭವನ ಲೋಕಾ ಪುನರಾವರ್ತಿನೋರ್ಜುನ ಮಾಮಪೇತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಹೇಳಿದಾರಲ್ಲಪ್ಪ. ಬ್ರಹ್ಮಲೋಕದಿಂದ ಹಿಡಿದು ಪಿತೃಲೋಕ ಅಲ್ಲಿವರೆಗೆ ಎಲ್ಲಾನು ಪಡ್ಕೊಳ್ಳೋದೆ, ಬಿಟ್ಟು ಹೋಗೋದೆ. ಮಾಮಪೇತ್ಯತ ಕೌಂತೆಯ ಬ್ರಹ್ಮನ್ ಯಾರಾದರೆ ಪಡ್ಕೋತಾನೋ ಆತ್ಮನನ್ನ, ಅವನು ಪುನಃ ಬರಲ್ಲ. ಸ್ವಾಮೀಜಿ, ಹಿಂದೆ ಪ್ರಾರ್ಥನೆ ಹೇಳಿದ್ದಲ್ಲ, ಪ್ರಾರ್ಥನೆ ಮಾಡಬೇಕು ಅಂತ, ಅದು ಈಶ್ವರಂಗ. ಅದು ಯಾವ ಪ್ರಾರ್ಥನೆ? ಈಗ ಹಿಂದೆ ಇವನ್ ಅದ್ವೈತ ಈ ಸಾಧನೆ ಮಾಡಬೇಕಾದ್ರೂ ಭಗವಂತನ ಪ್ರಾರ್ಥನೆ ಮಾಡ್ತಿರ್ಬೇಕು ಅಂತ, ಅದು ಈಶ್ವರಂಗ. ಹೌದು, ಈಶ್ವರ.
ಹಿರಣ್ಯಗರ್ಭ ಕಾರ್ಯಬ್ರಹ್ಮ ಅಂತಾನೆ. ಹಾಗೆ ನೋಡಕ್ಕೆ ಹೋದರೆ ಈ ಪ್ರಶ್ನೆ ಸರಿಯಾಗೇ ಇದೆ ನೋಡಿ. ನಾವು ಸಾಧಾರಣವಾಗಿ ಮಾಡುವಾಗ ಈಶ್ವರನು ಅಂದ್ರೆ ಯಾರು ಅಂತ ಇಟ್ಕೊಳ್ಳೋದೇ ಇಲ್ಲ. ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತಾ ಇರೋನು ಅಂತ ಖುದ್ದಾಗಿ ಯಾವ್ದು ಮಾಡ್ತಾ ಇದ್ದಾನೆ ಅವನ್ನೇ ಇಟ್ಕೊಳ್ಳೋದು. ಗೊತ್ತಾಯ್ತಾ? ಇವನು ಈ ಕಾರ್ಯಬ್ರಹ್ಮನು ಅವನೇ ನಮ್ಮ ಹೃದಯಗಳೆಲ್ಲ ಪ್ರವೇಶ ಮಾಡಿ ವ್ಯವಹಾರ ಮಾಡ್ತಾ ಇರೋನು. ಸ್ಪಷ್ಟವಾಗಿದೆ ಭಾಷ್ಯದಲ್ಲಿ. ಇಲ್ಲಿ ಒಳಗಡೆ ಇದ್ಕೊಂಡೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾನಲ್ಲಪ್ಪ, ಅವನು ಹಿರಣ್ಯಗರ್ಭನೇ ಮೂಲ ರೂಪದಲ್ಲಿ. ಅಂದರೆ ಇಂದಿರಗಳಲ್ಲೆಲ್ಲ ದೇವತೆಗಳಿದ್ದಾರೆ, ಇಂದಿರಗಳಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಇವನೇ ಅಲ್ಲಿರೋದು. ಯಾಕೆ ಹೇಳಿ? ಇದು ವ್ಯಷ್ಟಿ ಬುದ್ಧಿ, ಅವನು ಸಮಷ್ಟಿ ಬುದ್ಧಿ. ಗೊತ್ತಾಗ್ತಾ ಇದೆ ನಿಮಗೆ? ಅವನು ಸಮಷ್ಟಿ ಬುದ್ಧಿ ತಾನೆ. ಸಮಷ್ಟಿ ತತ್ವ ವ್ಯಷ್ಟಿಯಲ್ಲಿ ಒಂದೊಂದು ಕಡೆ ಇರುತ್ತೋ ಇಲ್ವೋ? ಮರದಂಶ ಎಲೆನಲ್ಲೂ ಇರ್ತೋ ಇಲ್ವಾ? ಹಾಗೆ ಓ ಕಾರ್ಯಬ್ರಹ್ಮನ ಸಮಷ್ಟಿ ಬುದ್ಧಿ ಅನ್ನೋದು ಇಲ್ಲಿದ್ದೇ ಇದೆ. ಆದ್ದರಿಂದ ಹಿರಣ್ಯಗರ್ಭನಲ್ಲಿ ಪ್ರವೇಶ ಮಾಡಿದ್ದಾನೆ. ಉಪಾಸನೆಯನ್ನ ಮಾಡಿ ಅಪರಬ್ರಹ್ಮನನ್ನ ಪಡ್ಕೋಬೇಕು ಅಂತಂದ್ರೆ ಈಗ ಉಪಾಸನೆಗೆ ಒಂದು ವಸ್ತು ಇರ್ಬೇಕಲ್ವಾ? ಅದೇ ಅಪರಬ್ರಹ್ಮನ ಲಕ್ಷಣ ಏನು? ಅಯ್ಯೋ ಉದ್ದಕ್ಕೂ ಇದೆಯಲ್ಲ, ಪೂರ್ತಿ ಲಕ್ಷಣಗಳಿದೆ. ಅಪರಬ್ರಹ್ಮಕ್ಕೆ ಕಾರ್ಯಬ್ರಹ್ಮಕ್ಕೆ ಎಲ್ಲ ಲಕ್ಷಣಗಳಿದೆ. ಅದನ್ನೆಲ್ಲ ಹೇಳ್ತಾರೆ. ಗೊತ್ತಾಯ್ತಾ? ಅಪರಬ್ರಹ್ಮನ ಪಡ್ಕೊಳ್ಳೋದಕ್ಕೆ ಈ ಥರ ಉಪಾಸನೆಗಳು ಮಾಡಿ ಅಂತ ಹೇಳಿದೆ. ಅದಾಗ್ಬೋದು. ಗೊತ್ತಾಯ್ತಾ? ಆ ಫಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಮುಂಟದಲ್ಲಿ ಏನು ಹೇಳಿದ್ದಾರೆ? ಅದೆಲ್ಲ ಕಲ್ಪನೆ ಅಂತ ತಿಳ್ಕೋಬೇಡಿ, ಅದು ಅವಿತಥ ಇದೆ ಅಂತ ಹೇಳಿದ್ದಾರೆ. ಯಾವುದು? ಈ ಲೋಕಗಳು ಅದೆಲ್ಲ. ಗೊತ್ತಾಯ್ತಾ? ದ್ವೈತ ಬುದ್ಧಿಯಿಂದ ನೋಡಿದ್ರೆ ಅದು ಮಿಥ್ಯ, ಎಲ್ಲವೂ ಮಿಥ್ಯ ಅಲ್ವಾ? ಇರಲಿ, ಇವಾಗ ಏನಾಯ್ತು ಇಲ್ಲಿ ಅಂದರೆ, ಓ ಹಿರಣ್ಯಗರ್ಭನ ಉಪಾಸನೆ ಮಾಡಿ ಪಡ್ಕೊಳ್ಳೋದು ಅನ್ನೋದು ಇದೆ. ಆದರೆ ಅವನು ಕೃಪಣ. ಅಯ್ಯೋ ಪಾಪ, ಇಷ್ಟು ಚೆನ್ನಾಗಿರುವಾಗ ಇದನ್ನು ಬಿಟ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾನೆ, ಗೊತ್ತಿಲ್ಲ. ಗೊತ್ತಾಯ್ತಾ? ದೀನನು, ಅಲ್ಪನು, ಕೃಪಣ ಅಂದರೆ ಎಂದು ನಿತ್ಯವಾದ ಹುಟ್ಟಿಲ್ಲದ ಬ್ರಹ್ಮವನ್ನು ಕಂಡುಕೊಂಡವರಿಂದ ಅನ್ನಿಸಿಕೊಳ್ಳುತ್ತಾನೆ. ಅಯ್ಯೋ ಪಾಪ ಅಂತ ಯಾರನ್ನೋದು? ಯಾರು ನಿತ್ಯವಾಗಿರೋ ಬ್ರಹ್ಮನ್ನು ಪಡ್ಕೊಂಡಿದ್ದಾರೋ ಪಾಪ ಗೊತ್ತಿಲ್ಲ ಅವ್ರಿಗೆ ಅಂತಾರೆ. ಯಾವುದು ಮಾತಿನಿಂದ ಹೇಳೋದಕ್ಕಾಗದೋ, ಯಾವುದರಿಂದ ಮಾತೇ ಹೇಳಲ್ಪಡುವುದೋ ಅದೇ ಬ್ರಹ್ಮವೆಂದು ನೀನು ಅರಿತುಕೋ. ಇದು ಎಂದು ಉಪಾಸನೆ ಮಾಡುವುದಲ್ಲ, ಇದಲ್ಲ. ಏನಲ್ಲಿರೋದು? ಯಾವುದರಿಂದ ಅವನು ಮಾತ ಯದ್ವಾಚ ಅನಭ್ಯುತ ಏನವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂದಿ ನ ಇದಂ ಯದಿದಂ ಉಪಾಸತೆ. ನೇರವಾಗಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಏನು? ಇದನ್ನು ನಾನು ಉಪಾಸನೆ ಮಾಡ್ತೀನಿ ಅಂತ ಕೈ ತೋರಿಸಿ ಉಪಾಸನೆ ಮಾಡಿದೆ. ನಾನು ಉಪಾಸ್ಯ, ಅದು ಉಪಾಸ್ಯ, ನಾನು ಉಪಾಸಕ. ಬಂದ್ಬಿಡ್ತಲ್ಲ ದ್ವೈತ. ದ್ವೈತದಲ್ಲಿ ಫಲ ಇಲ್ಲ ಅಂತಲ್ಲ, ಇದೆ. ಆದರೆ ಮೋಕ್ಷವಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಉಪಾಸನೆಯಿಂದ ಪ್ರಾಪ್ತನಾಗೋನಲ್ಲ ನ ಇದಂ ಯದಿ ಉಪಾಸತೆ ಅಂತ ಸ್ಪಷ್ಟವಾಗಿದೆ. ಅದನ್ನು ಹೇಳ್ತಾರೆ. ಹೀಗೆ ಒಳಗೂ ಹೊರಗೂ ಹುಟ್ಟಿಲ್ಲದ ಆತ್ಮನನ್ನು ಅರಿಯಲಾರದೆ ಅವಿದ್ಯೆಯಿಂದ ತಾನು ದೀನನೆಂದು ಭಾವಿಸಿಕೊಂಡು ನಾನು ಹುಟ್ಟಿರುವನು, ಹುಟ್ಟಿದ ಬ್ರಹ್ಮದಲ್ಲಿ ಇರುತ್ತೇನೆ, ಅದರ ಉಪಾಸನೆ ಆಚರಿಸಿಕೊಂಡು ಬ್ರಹ್ಮವನ್ನು ಪಡೆಯುವನು ಎಂದೀ ಪರೀಲಿ ತಿಳ್ಕೊಂಡಿರುವನು. ಕೃಪಣ ಅವನಲ್ಲವೇ? ಅವನ್ತಾನೆ ಕೃಪಣ. ಎಲ್ಲ ಮಾರ್ಗದಲ್ಲೂ ತಿಳ್ಕೊಂಡಿರೋ ಜ್ಞಾನ ಇರ್ಬೋದು, ಎಲ್ಲ ಮಾರ್ಗದ್ದು. ಆದರೆ ಎರಡು ಮಾರ್ಗದಲ್ಲಿ ಒಟ್ಟಿಗೆ ನಡೆಯೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಟ್ರಾವೆಲ್ ಇನ್ ಟೂ ಪಾರ್ಟ್ಸ್ ಸೈಮಲ್ಟೇನಿಯಸ್ಲಿ. ಇಲ್ಲಿ ಹೇಳಿರೋದು ಉಪಾಸನೆಗೆ ಒಂದು ಇದೆ, ಅದನ್ನು ನಾವೇನು ಟೀಕೆ ಮಾಡ್ತಾ ಇಲ್ಲ, ಅದಕ್ಕೆ ಅದೇ ಒಂದು ಫಲ ಇದೆ. ಆದರೆ ಅದು ಜ್ಞಾನವಲ್ಲ. ಹೌದು, ಅದನ್ನ ಹೇಳ್ತಾರೆ. ಈಗ
ಟೀಕೆ ಅಲ್ಲ, ಉಪಾಸನೆ ಟೀಕೆ ಅಲ್ಲ. ಅದಕ್ಕೆ ಗೊತ್ತಾಯ್ತು. ಇದೆ. ಹೌದು ಹೌದು, ನಾವು ಜ್ಞಾನ ಉಪಾಸನೆ ಎರಡು ಮಿಕ್ಸ್ ಮಾಡ್ಕೋಬಾರ್ದು. ಅದು ನಿಜ. ಅದೇ ತಾತ್ಪರ್ಯ, ಅದೇ ತಾತ್ಪರ್ಯ. ಒಟ್ಟಿಗೆ ಮಾಡಿದ್ರೆ ಯಥೋ ಭ್ರಷ್ಟ ತಥೋ ಭ್ರಷ್ಟ ಅಂತೀವಲ್ಲ. ಅಲ್ಲ, ಜ್ಞಾನಕ್ಕೆ ಉಪಾಸನೆ ಅದು ಸ್ಟೆಪ್ ಅದು. ಜ್ಞಾನಕ್ಕೆ ಉಪಾಸನೆ ಹಾಗೂ ಮಾಡಬಹುದು. ಕರ್ಮ ಚಿತ್ತಶುದ್ಧಿ ಆಗುತ್ತಲ್ಲ. ಅಂದರೆ ಅದೇ ಒಂದಾದ್ಮೇಲೆ ಒಂದೊಂದು ಮಾಡ್ಬೋದು. ಆದ್ರೆ ಶಂಕರರು ಭಜಗೋವಿಂದಮ್ಮ ಹೇಳಿದ್ರಲ್ಲ, ಇರಲಿ ಹೇಳಿ, ಏನು ಪ್ಯಾರಲಲ್ ಆಗಿ ಆಯ್ತಲ್ಲ ಭಕ್ತಿ ಮತ್ತು ಜ್ಞಾನ. ಅಲ್ಲಪ್ಪ, ಪ್ಯಾರಲಲ್ ಅಂತಂದ್ರಿ ಭಕ್ತಿ ಸಾಧನ ಅಲ್ಲಿಗೆ ಹೋಗೋದಕ್ಕೆ. ಗೊತ್ತೈತೆ? ಸುಮ್ಮನೆ ನೀವು ಹೇಳೋದೆಲ್ಲ ಸರಿಯೇ, ಸುಮ್ಮನೆ ಒಂದು ಸಣ್ಣ ಪಾಯಿಂಟಲ್ಲಿ ಎಚ್ಚರಿಕೆ ಇಟ್ಕೋಬೇಕಾದ್ರೆ. ಇಲ್ಲ, ಗೊತ್ತಾಯ್ತು ಹಾಗೆ ಹೇಳಿದ. ಸುಮ್ಮನೆ ಸಣ್ಣ ಪಾಯಿಂಟ್ ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾದ್ದು ಏನು ಅಂದರೆ, ಉಪಾಸನೆ ಒಂದೇ ಆಗಿದ್ರೂ ಬೇರೆ ಬೇರೆ ಕಡೆ ಹೇಳಿರ್ತಕ್ಕಂಥ ಅಂಶಗಳನ್ನ ಸೇರಿಸ್ಕೊಂಡು ಮಾಡಬೇಕು ಅಂತಿದೆ. ಬೇರೆ ಬೇರೆ ಉಪಾಸನೆಗಳಲ್ಲಿ ಅದೊಂದು ಕ್ರಮ ಇದೊಂದು ಕ್ರಮ, ಆದರೆ ಅಲ್ಲಿರೋ ಅಂಶಗಳನ್ನ ಸೇರಿಸ್ಕೊಂಡು ಇಲ್ಲಿ ಮಾಡಬೇಕು ಅನ್ನೋ ಉಪಾಸನೆಗಳು ಇದೆ. ಅದು ಸುಮ್ಮನೆ ಒಂದು ಇದಕ್ಕೋಸ್ಕರ ಹೇಳಿದ್ದಷ್ಟೇ. ಏನವಾ? ವಿಷ್ಣು ಹೇಳ್ತಾರಲ್ಲ, ಹಾಂ ವಿಷ್ಣು ದೇವತೆ, ಹಾಂ, ಅದು ಅಪರಬ್ರಹ್ಮ ಅಥವಾ ಪರಬ್ರಹ್ಮವೇ? ಕೂತ್ಕೊ, ಹೇಳ್ತೀನಿ ನೋಡಿ. ವಿಷ್ಣು ವಿಚಾರದಲ್ಲಿ ಏನು ಅಂದರೆ, ವಿಷ್ಣು ಅನ್ನೋದು ಒಂದು ದೇವತೆ ಕೂಡ ಇದೆ. ಸೂರ್ಯ ಚಂದ್ರ ಇದು ಅಂತಾರಲ್ಲ, ಆ ಥರ ಒಂದು ದೇವತೆನೂ ಇದೆ. ಯಜ್ಞೋ ವೈ ವಿಷ್ಣು ಅಂತ ಬರುತ್ತೆ. ಗೊತ್ತಾಯ್ತಾ? ಆ ವಿಷ್ಣು ಹವಿಸ್ಸನ್ನು ಸ್ವೀಕರಿಸ್ತಾನೆ. ಆದರೆ ನಾವೆಲ್ಲ ಸಾಧಾರಣ ಪೂಜೆ ಮಾಡ್ತಕ್ಕಂಥ ಮಹಾವಿಷ್ಣು ಆ ಥರ ಅಲ್ಲ. ವಿಷ್ಣು ಅಂದರೆ ಅವನು ವ್ಯಾಪ್ತತ್ವಾದ್ ವಿಷ್ಣು ಅಂತ, ಸರ್ವತ್ರ ಇರೋದ್ರಿಂದ ಅವನು ವಿಷ್ಣು ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಆ ವಿಷ್ಣುವನ್ನು ಪರಬ್ರಹ್ಮವೇ. ಗೊತ್ತಾಯ್ತಾ? ಆ ಪರಬ್ರಹ್ಮವೇ ಬೇರೆ ಬೇರೆ ರೂಪಗಳು ವಿಂಗಡಿಸ್ತಾರೆ. ವಿಂಗಡಿಸಿದಾಗ ಯಾರನ್ನ ಯಾವ ರೀತಿ ವಿಂಗಡಿಸ್ತಾರೆ ಅಂದರೆ, ಅಪ್ಪ ಸೃಷ್ಟಿ ಸ್ಥಿತಿ ಲಯ ನೀನೇ ಮಾಡ್ತಾ ಇರೋದು ಅಂತ ಹೇಳ್ತಾರೋ ಇಲ್ಲ, ಆ ವರ್ಣನೆ ಮಾಡಿದಾಗ ಅದು ಹಿರಣ್ಯಗರ್ಭನೇ. ಹೇಗೆ ಅಂತ ನೋಡಿ, ಹಿರಣ್ಯಗರ್ಭನು ಅವನೇ ಜಗತ್ತನ್ನು ಸೃಷ್ಟಿ ಮಾಡೋನು, ಅವನೇ ಜಗತ್ತನ್ನು ನಡೆಸೋನು, ಅವನೇ ಜಗತ್ತನ್ನು ಲಯ ಮಾಡೋನು. ಆದ್ದರಿಂದ ಹಿರಣ್ಯಗರ್ಭನು ಒಬ್ಬನಿಗೇನೆ ಬ್ರಹ್ಮ ವಿಷ್ಣು ಶಿವ ಅಂತಂತ ಈ ಆಕಾರದಲ್ಲಿ ಪೂಜೆ ಮಾಡುತ್ತೆ. ವರ್ಣನೆ ಇದೆ. ನಾವಿದನ್ನು ಇಟ್ಕೊಂಡು ಮಾಡ್ಬೋದು, ತಪ್ಪಲ್ಲ. ಆದರೆ ನಾವೇನು ನೆನ್ಪಿಡ್ಬೇಕು ಅಂದರೆ, ಆ ಪರಬ್ರಹ್ಮದ ರೂಪಗಳಿದು. ನಾನು ರೂಪನೇ ಮಾಡಬೇಕು ಅಂತಂದ್ರೆ ಮಾಡಿ, ತಪ್ಪಿಲ್ಲ. ಇಲ್ಲ ನಾನು ರೂಪ ಬೇಡ, ಅರೂಪವಾಗಿರೋದೇ ಬೇಕು ಅಂತಂದರೆ ಅವನು ಗಮನಿಸಬೇಕು. ಆವಾಗ ಆ ಗಮನಿಸಿದಾಗ ಮಹಾವಿಷ್ಣುವು ಒಂದೇ, ಪರಮೇಶ್ವರನೂ ಒಂದೇ, ಬ್ರಹ್ಮವೂ ಒಂದೇ. ಗೊತ್ತಾಯ್ತಲ್ಲ? ಕೆಲವು ಕಡೆ ಮೂಢ ಅಂತ ಹೇಳಿದ್ದಾರೆ, ಕೆಲವು ಕಡೆ ಕೃಪಣ ಅಂತ ಹೇಳಿದ್ದಾರೆ, ಕೆಲವು ಕಡೆ ಮೂಢ ಅಂತ ಹೇಳಿದ್ದಾರೆ. ಅದು ಯಾವ ಸಂದರ್ಭದಲ್ಲಿ ಅದೊಂದು ಸ್ವಲ್ಪ ಕಠೋರವಾಗಿ ಕಾಣೋ ತರ ಅನ್ಸುತ್ತೆ ನನಗೆ. ಮೂಢ ಅಂದ್ರೆ, ಕೃಪಣ ಅಂದ್ರೆ ಏನೋ ದೈನ್ಯ, ಅಲ್ಪ, ಅವನಿಗೆ ಪಾಪ ಗೊತ್ತಿಲ್ಲ ಅನ್ನೋ ಭಾವ ಇದೆ. ಮೂಢ ಅಂದ್ರೆ ಏನೋ ಒಂದು ಸ್ವಲ್ಪ ಗಟ್ಟಿಯಾಗಿ ಬೈದಂಗೆ ಕಾಣುತ್ತೆ. ಏನಿಲ್ಲ, ಮೂಢ ಅಂದ್ರೆ ಇವಾಗ ಮೂಢ ಅಂತ ಕೊಟ್ಟಿರೋದು ಎಲ್ಲಿ ನೋಡಿ, ರಜ್ಜು ಸರ್ಪ ದೃಷ್ಟಾಂತದಲ್ಲಿ ತಾನೇ ಕೊಟ್ಟಿರೋದು. ಇವಾಗ ಅವನೇನು ಉಪಾಸನೆ ಏನು ಮಾಡ್ತಾ ಇಲ್ಲ, ತಪ್ಪು ತಿಳ್ಕೊಂಡಿರೋದು ಒಂದೇ. ತಪ್ಪು ತಿಳ್ಕೊಂಡಿರೋ ಕೊನೆ ಒಳಗೆ ಮೂಢ ಅಂತ ಹೇಳ್ತಾರೋ ಇಲ್ವೋ? ಮೂಢ ತಿದ್ಕೊಂತಾರೋ ಇಲ್ಲ? ಸ್ವಲ್ಪ ಎಚ್ಚರಿಕೆಯಿಂದ ನೋಡ, ಅದನ್ನ ನೋಡಿ ಒಂದು ಟಾಸ್ ತಗೊಂಬ, ಶಬ್ದ ಮಾಡು, ಏನೋ ಮಾಡು, ತಿಳ್ಕೊ. ಹಾವು ಅಂತ ಕಿಚ್ಕೊಂಡೆ ಬರ್ತಾ ಇದ್ರಿ, ಏನೋ ಮೂಢ ಅಂತಲ್ಲ ಅಂತಾರಿಲ್ಲ, ಆ ಅರ್ಥದಲ್ಲಿ ಹೇಳಿರೋದು ಅಷ್ಟೇ. ಈ ಪ್ರಕರಣದಲ್ಲಿ ಇವಾಗ ಹೇಳ್ತಾ ಇರೋದು ಕರ್ಮ ಸಿದ್ಧವಾದ ಸ್ಥಿತಿಗೂ ಮತ್ತು ಸ್ವತಃ ಸಿದ್ಧವಾದ ಇದಕ್ಕೂ ಭೇದ ಹೇಳ್ತಾ ಇದ್ದಾರೆ. ಹೌದು, ನಿಜ. ಮಾರ್ಗದಲ್ಲಿ ನಾವು ಹೋದ್ರೆ ಕರ್ಮವನ್ನು ಹಿಡ್ಕೊಂಡಂಗೆ, ಹೌದು ಹೌದು, ಅದನ್ನ ಮತ್ತೆ ರಿಟರ್ನ್ ಜರ್ನಿ ಉಂಟು. ಹೌದು, ಅದು ಬಿಟ್ಟು ಯಾರಿಗೆ ಬೇಡ ಇದು ಅಂತ ಹೇಳ್ತಾರ ಅವ್ರನ್ನೇ ಅದು ಅದು ಏನಮ್ಮ ಉಪಾಸನೆ ಮಾಡಿ ಬ್ರಹ್ಮಲೋಕವನ್ನು ಪಡ್ಕೊಂಡು ಆಮೇಲೆ ಬ್ರಹ್ಮ ಅಲ್ಲಿ ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂತ ಆವಾಗ ಒಂದ್ಸತಿ ಹೇಳಿದ್ರಲ್ವಾ, ಅದು ಅದೇ ಬ್ರಹ್ಮಲೋಕವನ್ನು ಹೋದ್ಮೇಲೆ ಅವನು ಉಪದೇಶ ಮಾಡ್ತಾನೆ. ಉಪದೇಶ ಪಡ್ಕೊಂಡ್ಮೇಲೆ ಆ ಬ್ರಹ್ಮ ಯಾವಾಗ ಸಾಯ್ತಾನೋ ಅವನ ಜೊತೆ ಇವರು ಇದ್ದ, ಆಮೇಲೆ ಇವರು ಹೋಗ್ತಾರೆ. ಕಾರ್ಯಬ್ರಹ್ಮವೇ. ಆಮೇಲೆ ಹಿರಣ್ಯ ಗರ್ಭನಿಗೂ ಮತ್ತೆ ಈಶ್ವರನಿಗೂ ಇರುವಂತ ವ್ಯತ್ಯಾಸ ನೋಡಿ,
ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಈಶ್ವರನಿಗೆ ಮಾಡ್ಕೋಬೇಕಾದ ಈಶ್ವರನಿಗೆ ಅಂತಂದ್ರೆ ಇಲ್ಲಿ ಈಶ್ವರನೇ ಪರಬ್ರಹ್ಮಕ್ಕೆ ನಾವು ಪ್ರಾರ್ಥನೆ ಹೇಳ್ತೀನಿ ನೋಡಿ. ಹಿರಣ್ಯಗರ್ಭನು ಈಶ್ವರನ ಮಗ, ಗೊತ್ತಾಯ್ತಾ? ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ಹೇಳಿದ್ನಲ್ಲ, ಅವ್ಯಕ್ತ, ಮಹತ್ತು, ಅಹಂಕಾರ, ತನ್ಮಾತ್ರೆಗಳು ಅಂತ ಇದೆಲ್ಲ ಪ್ರಕೃತಿ ಅಲ್ವಾ? ಈ ಪ್ರಕೃತಿ ಎಲ್ಲ ಬ್ರಹ್ಮವೇ ತಾನೆ, ಯಾಕೆಂದ್ರೆ ಬ್ರಹ್ಮಶಕ್ತಿ ಇದು. ಒಂದೇ ಆಗಿದ್ರೂ ಈ ವ್ಯಕ್ತಿಯನ್ನೇ ಒಂಥರ ಉಪಾಧಿ ಅಂತ ಇಟ್ಕೊಂಡು ಬ್ರಹ್ಮಕ್ಕೇನೆ ನಾವೊಂದು ಹೆಸರು ಕೊಡ್ತೀನಿ. ಹೇಗೆ ಅಂದರೆ ದೃಷ್ಟಾಂತ ಹೇಳಿದ್ದೀನಿ. ಇವಾಗೊಂದು ಬಳೆ ಇದೆ, ಬಳೆ ಆಕಾರವೂ ಚಿನ್ನವೇ ತಾನೆ. ಆಕಾರವೂ ಚಿನ್ನವೇ ಆಗಿದ್ದರೂ ಕೂಡ ಆಕಾರವನ್ನು ಇಟ್ಕೊಂಡು ಇದಕ್ಕೆ ಬಳೆ ಅಂತ ಒಂದು ಹೆಸರು ಕೊಡ್ತೀನೋ ಇಲ್ವಾ? ಚಿನ್ನಕ್ಕೇನೆ ಇನ್ನೊಂದು ಹೆಸರು ಕೊಡ್ತೀನೋ ಇಲ್ವಾ? ಹಾಗೆ ಇಲ್ಲಿ ಕೊಟ್ಟಿದೆ, ಗೊತ್ತಾಯ್ತಾ? ಇದರಿಂದ ನಮಗಾಗೋ ಲಾಭ ಏನು ಅಂದರೆ, ವ್ಯವಹಾರವನ್ನು ಹೇಳಬೇಕು, ಸ್ವರೂಪವನ್ನು ತರಿಸ್ಬೇಕು. ವ್ಯವಹಾರದಲ್ಲೇ ಸ್ವರೂಪವನ್ನು ತರಿಸ್ಬೇಕು. ವ್ಯವಹಾರ ಇಲ್ಲ ಹೋಗೋಗ ಅಂತಲ್ಲ, ವ್ಯವಹಾರದಲ್ಲೇ ಸ್ವರೂಪವನ್ನು ತರಿಸ್ಬೇಕು. ನೀನು ವ್ಯವಹಾರ ಮಾತಾಡಿದ್ರೆ ಬಳೆ ಅಂತೀನಿ, ಸ್ವರೂಪ ಅಂದರೆ ಚಿನ್ನ ತೋರಿಸ್ತೀನಿ. ಎರಡಕ್ಕೂ ಅವಕಾಶ ಆಯ್ತೋ ಇಲ್ಲ? ಹಾಗೇನೇ ಇಲ್ಲಿ ವ್ಯವಹಾರ ಸೃಷ್ಟಿಸಿಲ್ಲ ಅಂತ ಕೇಳಿದ್ರೆ ಈಶ್ವರನ್ ತೋರಿಸ್ತೀನಿ, ಬ್ರಹ್ಮ ಅಂತ ಕೇಳಿದ್ರೆ ಅದು ಸ್ವರೂಪ ತೋರಿಸ್ತೀನಿ. ಗೊತ್ತಾಯ್ತಲ್ವ? ಇದು ಈಶ್ವರನು. ಈಶ್ವರನ ಪ್ರಕೃತಿಯಿಂದ, ಮಹತ್ವನಿಂದ ಸಮಷ್ಟಿ ಬುದ್ಧಿ, ಅಹಂಕಾರದಿಂದ ಸಮಷ್ಟಿ ಮನಸ್ಸು ಹುಟ್ಟುತ್ತೆ. ಇದರ ಜೊತೆ ಉಟ್ಕೊಂಡವನೇ ಹಿರಣ್ಯಗರ್ಭನು. ಇವನು ಕಾರ್ಯಬ್ರಹ್ಮ, ಇವನೇ ಅಪರಬ್ರಹ್ಮ. ಗೊತ್ತಾಯ್ತಲ್ಲ? ಉಪಾಸನೆಗಳು ಬಾರೋದೆಲ್ಲ ಇದಕ್ಕೇನೆ. ಅರ್ಥ ಆಯ್ತಲ್ಲ? ಏನೋ ಇರಿಪ್ಪ ಏನಪ್ಪ? ಸರಿ ಹೇಳಿ ಮುಂದಕ್ಕೆ. ಅಲ್ಲಪ್ಪ, ಅದನ್ನೆಲ್ಲ ನಿಜವಾಗ್ಲೂ ನಿಶ್ಚಯ ಮಾಡೋನು ಕಾರ್ಯಬ್ರಹ್ಮ. ಇನ್ನೊಂದು ಈ ಉಪಾಸನೆ ಜ್ಞಾನ ಎರಡಕ್ಕೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಜ್ಞಾನ ನನ್ನ ಬಗ್ಗೆನೆ, ದ್ವೈತ ಇಲ್ವೇ ಇಲ್ಲ, ನನ್ನ ಬಗ್ಗೆನೆ. ಮನನ ನಿಧ್ಯಾಸನ ಎಲ್ಲ ನನ್ನ ಸ್ವರೂಪದ ಬಗ್ಗೆನೆ. ಆದ್ರೆ ಉಪಾಸನೆ ಇನ್ನೊಂದ್ರ ಬಗ್ಗೆ, ಇದು ವಸ್ತುತಂತ್ರ ಅಂತ ಹೇಳ್ತೀವಲ್ಲ. ಜ್ಞಾನ ವಸ್ತುತಂತ್ರ, ಇದು ಕರ್ತೃತಂತ್ರ. ಪೂರ್ತಿ ದ್ವೈತಾನೆ ಅಲ್ಲಿ. ಇನ್ನೊಂದ್ರ ಬಗ್ಗೆ ಅಥವಾ ಸಾಕ್ಷಾತ್ ಚಿತ್ತಶುದ್ಧಿ ಆಗ್ಬೋದು, ಟೀಕೆ ಯಾವುದೂ ಇಲ್ಲ, ಚಿತ್ತಶುದ್ಧಿ ಆಗ್ಬೋದು. ಆದ್ರೆ ಅದೇ ಅಂತಿಮವಲ್ಲ. ಹೌದು, ನಿಜವೇ, ಖಂಡಿತವಾಗ್ಲು. ಅಂದರೆ ಉಪಾಸನೆ ಸಾಧನೆಯಾಗಬಹುದು ಯಾರಾದ್ರೂ ಬೇಕಿದ್ರೆ, ಆದರೆ ಉಪಾಸನೆಯಿಂದಲೇ ಆಗುತ್ತೆ ಅಂತಲ್ಲ. ಏನಪ್ಪಾ ಮುಂದಕ್ಕೆ? ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟೊಂದು ಆಶ್ವಾಸನೆ ಕೊಡ್ತಾನಲ್ವಾ, ಅಂದ್ರೆ ಎಲ್ಲ ಧರ್ಮಾನು ಇದು ಮಾಡಿ ಶರಣಾಗತಿ ಆದ್ರೆ ನಾನು ಇದು ಈಶ್ವರನೇ ಅಲ್ವಾ ಅವನು. ವ್ಯವಹಾರ ಬಂದ ಕೂಡಲೇ ಈಶ್ವರ ಅಂತಲೇ ಹೇಳಬೇಕು, ಗೊತ್ತಾಯ್ತಾ? ಅದು ಈಶ್ವರ ಅಂದ್ರೇನ? ಅವನ್ನೇ ಸ್ವರೂಪದಿಂದ ನೋಡಿದ್ರೆ ಪರಬ್ರಹ್ಮ, ಸ್ವರೂಪದಿಂದ ನೋಡಿದ್ರೆ ಪರಬ್ರಹ್ಮವೇ. ವ್ಯವಹಾರ ದೃಷ್ಟಿಯಿಂದ ಇನ್ನೊಂದು ಹೆಸರು ಬರುತ್ತೆ ಅಷ್ಟೇ. ಆದ್ದರಿಂದ ಕೃಷ್ಣನು ಅಂದರೆ ಪರಬ್ರಹ್ಮವೇ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ. ಬಹಳ ಚೆನ್ನಾಗಿದೆ ಅದು. ರಾಮ ಅಂದ್ರೆ ಯಾರು? ಆ ಪರಬ್ರಹ್ಮವೇ, ಗೊತ್ತಾಯ್ತಾ? ಆದರೆ ಅದೇ ಸ್ವಇಚ್ಛೆಯಿಂದ ಉದ್ಧಾರಕ್ಕೋಸ್ಕರ, ಜನ ಉದ್ಧಾರಕ್ಕೋಸ್ಕರ ಆಕಾರ ಪಡ್ಕೊಳ್ಳುತ್ತೆ. ಆಮೇಲೆ ಉಪಾಸನೆ ಮಾಡ್ತೀವಲ್ಲ ಸ್ವಾಮಿ, ರಾಮನೇ ಅದು ಕೃಷ್ಣನ ಅದಿಟ್ಕೊಂಡು ಸರಿ, ಖಂಡಿತವಾಗ್ಲೂ ಸರಿಯಾಗಿದೆ. ಅದನ್ನ ಇಟ್ಕೊಂಡು ನಾವು ಮಾಡ್ತೀವಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಖಂಡಿತವಾಗ್ಲೂ ಹೌದು, ಖಂಡಿತವಾಗ್ಲೂ ಹೌದು. ನೋಡಿ ಏನು ಹೇಳಿದ್ದು ಅಂದರೆ, ನಾನು ರಾಮಚಂದ್ರನ್ನೇ ಕೇಳ್ಕೊಂಡು ಅಪ್ಪ ನನ್ನ ಕಾಪಾಡು ಕಾಪಾಡು, ನನ್ನ ಮುಕ್ತಿ ಕೊಡು ಅಂತ ಕೇಳಿದ್ರೆ ಮುಕ್ತಿ ಸಿಗುತ್ತೋ ಇಲ್ವೋ ಅಂತ. ಖಂಡಿತವಾಗ್ಲೂ ಸಿಗುತ್ತೆ, ಅದೇ ಇರೋದು. ಏನಪ್ಪ? ಉಪಾಸನ ಮತ್ತು ನಿಧಿಧ್ಯಾಸನ ಎರಡು ಕ್ಲಾರಿಟಿ ಅಲ್ಲ ಅಲ್ಲ, ನಿಧಿಧ್ಯಾಸನ ಅನ್ನೋದ್ರಲ್ಲಿ ದ್ವೈತವಿಲ್ಲ, ಉಪಾಸನ ಅನ್ನೋದ್ರಲ್ಲಿ ದ್ವೈತವಿದೆ, ಗೊತ್ತಾಯ್ತಾ?
ದ್ವೈತವಿಲ್ಲ ಅಂದರೆ ನಿತ್ಯಾಸನ, ದ್ವೈತವಿದೆ ಅಂದರೆ ಅಜ್ಞಾನದಿಂದ ಇದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಅಲ್ಲಿರ್ತೀನಿ. ಏಕತ್ವ ಇರೋದು ಆಧಾರ ಅಲ್ಲಿ. ಉಪಾಸನೆ ಬೇರೆ ಅಂತ ತಿಳ್ಕೊಂಡೇ ಚಿಂತನೆ ಮಾಡ್ತೀನಿ. ಹೌದು ಹೌದು. ಅಯ್ಯೋ ರಾಮ, ಅಲ್ಲಪ್ಪ, ಪರಮಾತ್ಮನ ಭಕ್ತಿ ಇಡೋದು ಯಾತಕ್ಕೆ? ನನ್ನ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಒಂದೇ ಅಲ್ಲ, ಬಲ, ಸೂಕ್ಷ್ಮತ್ವ, ಅತಿ ನಿರ್ಮಲತ್ವ, ಅತಿ ಸ್ವಚ್ಛತ್ವ, ಅತಿ ಸೂಕ್ಷ್ಮತ್ವ ಉಪತ್ತೇರಾತ್ಮ ಅಂತ ಹೇಳಿದ್ನೋ ಇಲ್ವಾ? ಅದು ಮೂರನ್ನು ಸಂಪಾದಿಸಬೇಕಾದ್ರೆ ಇವನೇ ಆಗಬೇಕು, ನಮ್ಮ ಕೈಲಾಗಲ್ಲ. ಅಲ್ಲೇ ಇಟ್ಟಿರೋದು ಅದನ್ನೇ ನಿತ್ಯಾಸ. ಉಪಾಸನೆ ಅಂದ್ರೆ ಇನ್ನೊಂದು ನಾನಲ್ಲಿ ಹೋಗಬೇಕು ಅನ್ನೋದು. ಈಶ್ವರನಿಗೆ ನಾವು ಯಾವುದೇ ರೂಪಗಳನ್ನ ಈಗ ಬ್ರಹ್ಮ ವಿಷ್ಣು ಹೌದು, ಹೇಳಕ್ಕಾಗಲ್ಲ. ಹೌದು, ನಿಜವಾಗ್ಲು ಅದು ನಿಜವೇ. ಆದರೆ ಉಪಾಧಿ ಸಂಬಂಧ ಅನ್ನೋದು ಇದೆ, ರೂಪ ಏನು ಹೇಳಲ್ಲ, ಉಪಾಧಿ ಸಂಬಂಧ ಇದೆ. ರಾಮಕೃಷ್ಣ ಅಂತ ಕೂಡ ಏನಿಲ್ಲ, ಏನಿಲ್ಲ. ಈಶ್ವರನು ಅಂತಂದ್ರೆ ಉಪಾಧಿ ಸಂಬಂಧದಿಂದ ಇದ್ದಾನೆ. ಹೇಗೆ ಅಂದ್ರೆ ನೋಡಿ, ಸುಷುಪ್ತಿನಲ್ಲಿ ಈಶ್ವರನೇ, ವೈಶ್ವಾನರ ಮೊಮ್ಮಗ, ಹಿರಣ್ಯಗರ್ಭ ಮಗ, ಈಶ್ವರ ಇರೋದು. ಗೊತ್ತಾಯ್ತಾ? ಈಶ್ವರನ ಇಲ್ಲಿದ್ದಾನೆ. ಅವನಿಗೇನಾದರೂ ಉಪಾಧಿ ನಂಗೆ ಗೊತ್ತಿಲ್ಲ ಅನ್ನೋದು ಇಲ್ಲುಪಾಧಿ, ಮಾಯ ಅನ್ನೋದು ಅಲ್ಲುಪಾಧಿ. ವ್ಯಷ್ಟಿನಲ್ಲೇನು ಉಪಾಧಿ ನಂಗೆ ಗೊತ್ತಿಲ್ಲ, ಸಮಷ್ಟಿಯಲ್ಲೇನು ಉಪಾಧಿ ಮಾಯ. ಗೊತ್ತಾಯ್ತಾ? ನಾನು ಈ ಅವಿದ್ಯಾ ಉಪಾಧಿಯನ್ನು ಬಿಟ್ಟರೆ ಅವಾಗ ಅಲ್ಲಿ ಮಾಯಾ ಉಪಾಧಿಯನ್ನು ಬ್ರಹ್ಮ ಜೊತೆ ಸೇರಿಕೊಳುತ್ತೆ. ಇಲ್ಲಿ ಅವಿದ್ಯೆ ಬಿಡಬೇಕು, ಅಲ್ಲಿ ಮಾಯ ಸೇರಿಸ್ಬೇಕು. ಗೊತ್ತಾಯ್ತಲ್ಲ? ಒಬ್ಬರು ಜ್ಞಾನ ಮಾರ್ಗದಲ್ಲಿ ಇರುವವರು ನಾನೇ ಬ್ರಹ್ಮ ಅಂತ ಹೇಳ್ಬಿಟ್ಟು ಅವರಿಗೆ ಯಾವಾಗಲೂ ಒಂದು ಕ್ಷಣ ಗೋಚರ ಆಗುತ್ತೆ. ಆಮೇಲೂ ಅವರು ಅಯ್ಯೋ ನನ್ನನ್ನು ಪರಮಾತ್ಮನೇ ಕಾಪಾಡಬೇಕು ಅಂತಾನು ಹೇಳ್ತಾರೆ. ಹೌದು, ಏನಿದೆ ಡಬಲ್ ಟಾಕು? ಏನಿಲ್ಲ. ಗೊತ್ತಾಯ್ತಾ? ಅದು ಇನ್ನೂ ಗೊತ್ತಾಗಿಲ್ಲ ಪಾಪ, ಅದಕ್ಕೋಸ್ಕರ ಶರಣಾಗತನಾಗಿದೆ ಅಂತ ಅಷ್ಟೇ. ಗೊತ್ತಾಯ್ತಲ್ಲ? ರಮಣ ಮಹರ್ಷಿಗಳಿಗೆ ಒಂದು 16ನೇ ವಯಸ್ಸಲ್ಲಿ ಅವರಿಗೆ ಜ್ಞಾನೋದಯ ಆಯ್ತು ಅಂತ ಹೇಳಿ ಪುನಃ 40 ವರ್ಷ ಅವ್ರು ಗುಹೆಯಲ್ಲಿ ಕುತ್ಕೊಂಡು ಸಾಧನೆ ಮಾಡಿದ್ರಲ್ಲ, ಅದು ಏನದು ವ್ಯತ್ಯಾಸ? ಏನು ಸ್ಥಾಪನೆ ಅಲ್ಲಪ್ಪ, ಅವ್ರ ಸಂಸ್ಕಾರದಲ್ಲಿ ಏನಿತ್ತು ಅಂದರೆ ಒಂದು ಬೇಡ ಅಂತ ಹೊರಟೋಗ್ತಾ ಇದ್ರು ಅಷ್ಟೇ. ಅದು ಅವ್ರ ಸಂಸ್ಕಾರ, ಸಾಧನೆ ಅಲ್ಲ, ಖಂಡಿತ ಅಲ್ಲ, ಸಾಧನೆ ಅಲ್ಲ. ಹೋಗಿ ಕೂತ್ಕೊಂಡ್ಬಿಟ್ರು ಅಷ್ಟೇ. ಅಯ್ಯೋ ಏನು ರಗಳ ಇದು ಅಂತ ಹೊರಟೋದ್ರು. ಭಕ್ತರು ಕೂಡ ಒಂದು ರಗಳೇನೆ. ಯಾವುದು ಏನೋ ಬಂದು ಏನೋ ಮಾತಾಡ್ತಾ ಇರೋದು, ಏನೋ ನಮಸ್ಕಾರ ಹೊಡಿತಾರೆ. ಆಯ್ತಲ್ಲ? ಯಾರು ಹೇಳಿ. ನಾವು ನಿಧಿಧ್ಯಾಸನದಿಂದ ತುರಿಯವನ್ನು ಸೇರ್ಕೊಳ್ಳುವುದು, ಹೌದು. ಆ ತುರಿಯವನ್ನು ಸೇರ್ಕೊಳ್ಳುವುದು ಯಾವುದು? ಅಥವಾ ಪುನರ್ಜನ್ಮ ಅಂದ್ರೆ ಪುನರ್ಜನ್ಮ ಯಾರಿಗೆ? ಅಲ್ಲಮ್ಮ, ಮತ್ತೆ ಅವ್ರು ಹೇಗೆ? ಅಲ್ಲಮ್ಮ, ಇವಾಗ ಮುಂಚೆ ನೋಡಿ, ಯಾರು ತಿಳ್ಕೊಬೇಕಾಗಿರೋದು? ಸುಷುಪ್ತಿನಲ್ಲಿರೋ ಆತ್ಮನ ತಿಳ್ಕೊಬೇಕು. ಅವನೇ ತಿಳ್ಕೊಬೇಕಾದ್ದು ನಾನು ಬ್ರಹ್ಮ ಅಂತ. ಅರ್ಥ ಆಯ್ತಾ? ತಿಳ್ಕೊಳ್ಬೇಕು ಅಂದ ಕೂಡಲೇ ಉಪಕರಣ ಬೇಕು. ಏನದು? ಬುದ್ಧಿ. ಬುದ್ಧಿ ಜಾಗೃತನಲ್ಲೇ ಇರೋದು. ಆದ್ದರಿಂದ ಜಾಗೃತನಲ್ಲಿ ಬುದ್ಧಿ ಉಪಯೋಗಿಸಿ ನಾನು ಬ್ರಹ್ಮ, ನಾನು ಅಂದ್ರೆ ಯಾರು? ಸುಷುಪ್ತಿನಲ್ಲಿರೋ ನಾನು ಬ್ರಹ್ಮ ಅಂತ ತಿಳ್ಕೊತಾ ಇರಬೇಕು. ಹಾಗೆ ತಿಳ್ಕೊಳ್ತಾ ಇರೋದಕ್ಕೆ ನಿಧಿಧ್ಯಾಸನ ಅಂತ ಹೆಸರು. ಇವಾಗ ಇಲ್ಲಿರೋ ಆತ್ಮನೇ, ಅಜ್ಞಾನಿ ಆತ್ಮನೇ ಹುಟ್ಟೋದು ಸಾಯೋದು ಇಲ್ಲ. ಏನಿದೆ ಅಲ್ಲಿ ನೋಡೋದಕ್ಕೆ ಸಾಯೋದಕ್ಕೆ? ಶರೀರವೇ ಇಲ್ವಲ್ಲ ಅಲ್ಲಿ, ಹೌದಾನೆ? ಆದ್ದರಿಂದ ಹುಟ್ಟು ಸಾವು ಅಂತ ಬರೋದೆಲ್ಲ ಬುದ್ಧಿ ಸಂಬಂಧ ಇಟ್ಕೊಂಡು, ದೇಹ ಸಂಬಂಧ ಇಟ್ಕೊಂಡಿರೋವಾಗಲೇ. ಇಲ್ಲದೆ ಹೋದರೆ ಹುಟ್ಟು ಸಾವು ಅನ್ನೋದೇ ಇಲ್ಲ. ಗೊತ್ತಾಯ್ತಲ್ಲ? ಅದ್ವೈತ ದ್ವೈತದಲ್ಲಿ ಈಶ್ವರ ಅಂತ ಎರಡು ಉಪಯೋಗಿಸ್ತೀವಿ. ಇಲ್ಲೇ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಈಶ್ವರ ಅನ್ನೋ ಇದಕ್ಕೆ ದ್ವೈತದಲ್ಲಿ ಏನು ಅರ್ಥ ಇದೆ, ದ್ವೈತದಲ್ಲಿ ಏನು ಅರ್ಥ ಇದೆ, ಅವೆಲ್ಲ ಸ್ವಲ್ಪ ವಿಚಾರ ಮಾಡಬೇಕು. ನೋಡಿ, ಈಶ್ವರ ಅಂದರೆ ಆಳೋನು. ಗೊತ್ತಾಯ್ತಾ? ಆಳೋನು. ಆಳೋನು ಅಂತ ಹೇಳಿದ ಕೂಡಲೇ ದ್ವೈತ ಬಂದೇ ಬಂತು. ಅವ್ರ ಅರ್ಥದಲ್ಲಿ ಹೇಳ್ತಾರೆ ಅವನು ಈಶ್ವರ ಆಳ್ತಾನೆ ಅನ್ನೋದು ಏನು ತಪ್ಪಲ್ಲ, ನಿಜ. ಆದರೆ ಅದೇ ಈಶ್ವರನ ಸ್ವರೂಪದಲ್ಲಿ ನೋಡಿದ್ರೆ ಅವನು ಪರಮಾತ್ಮ. ಸೂತ್ರದಲ್ಲಿ ಈಶ್ವರ
ಅನ್ನೋದು ಅವಿದ್ಯಾ ಕಲ್ಪಿತ ಜಗತ್ತಿನ ಅಪೇಕ್ಷೆಯಿಂದ ಈಶ್ವರ ಅಷ್ಟೇ. ಸರಿಯಪ್ಪ. ಈಶ್ವರ ನಿಜ ಅನ್ನೋದು ದ್ವೈತದಲ್ಲಿ, ಈಶ್ವರ ಅನ್ನೋದು ಸತ್ಯ, ಅವನ ಕೃಪೆ ಅವೆಲ್ಲ ಇದೆ. ಆದರೆ ಅದ್ವೈತದಲ್ಲಿ ಜಗತ್ತಿನ ಅಪೇಕ್ಷೆಯಿಂದ ಈಶ್ವರ ಅಂದ್ರೆ ಜಗತ್ತಿರುವಾಗ ಈಶ್ವರ, ಜಗತ್ತಿಲ್ಲ ಅಂದ್ರೆ ಈಶ್ವರನೂ ಇಲ್ಲ. ಅವಿದ್ಯೆ ಹೋದ್ರೆ ಏನು ಇಲ್ಲ, ಈಶ್ವರನೂ ಇಲ್ಲ. ಇಲ್ಲಿ ಇದು ಅದ್ವೈತದ ಈಶ್ವರ. ಇವಾಗ ಈ ಪ್ರಶ್ನೆ ನೀವೇ ಕೇಳಿದ್ರಿ, ಉತ್ತರ ಬಂದಿದೆ. ಏನಪ್ಪ ಅಂದರೆ ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ ಈಶಿತ್ರಿಸವ್ಯ ಸರ್ವಜ್ಞತ್ವಾದಿ ವ್ಯವಹಾರ ನೋಪಪದ್ಯತೆ ಅಂತಿರೋದು. ಅಲ್ಲಿ ವ್ಯವಹಾರ ಇಲ್ಲ ಅಂತ ಹೇಳಿದೆ, ಗೊತ್ತಾಯ್ತಾ? ಆದ್ದರಿಂದ ಅವಿದ್ಯಾಕಲ್ಪಿತವಾಗಿರೋ ಇದನ್ನ ಇಟ್ಕೊಂಡು ಈಶ್ವರ ಅಂತ ಕರೆದಿದ್ದಾರೆ ಅಂತಲ್ಲ. ಇದು ಅವಿದ್ಯಾಕಲ್ಪಿತವೇ ಆಗಿಬಿಟ್ರೆ ಪರಮಾತ್ಮ ತಿಳ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಯ್ತಾ? ಇದೆ ವ್ಯವಹಾರ ಇದೆ, ಇದೇ ವ್ಯವಹಾರ ಇದೆ ಅಂದರೆ ಅದಕ್ಕೆ ಉಪಾಧಿ ಇಲ್ಲದೆ ಇದ್ರೆ ಆಗೋಲ್ಲ. ಅದಕ್ಕೋಸ್ಕರ ಮಾಯೋಪಾಧಿ ಅಂತ ಹೇಳ್ಕೊಂಡು ವ್ಯವಹಾರ ಕಾಲದಲ್ಲಿ ಅದಕ್ಕೋಸ್ಕರ ಇದೆ. ಉಪಾಧಿ ಬಿಟ್ಟರೆ ವ್ಯವಹಾರ ಇಲ್ಲ. ಏನು ಉಪಾಧಿ ಬಿಟ್ಟರೆ ವ್ಯವಹಾರ ಇಲ್ಲ, ಆವಾಗ ಬ್ರಹ್ಮವೇ ಆಗೋಗುತ್ತೆ. ಆದ್ದರಿಂದ ಸರ್ವಜ್ಞತ್ವ ವ್ಯವಹಾರ ಇಲ್ಲ ಅಂತ ಹೇಳುವಾಗ ಉಪಾಧಿ ಬಿಟ್ಟಿದೆ ಅಂತ ಹೇಳಿದೆ. ಆದರೆ ಸರ್ವಜ್ಞತ್ವ ಇದ್ದೇ ಇದೆ, ಗೊತ್ತಾಯ್ತಲ್ಲ? ಆಮೇಲೆ ಎಲ್ಲ ಆಯ್ತಲ್ಲ, ಏನಮ್ಮ? ಹಾ, ಆಗ್ತದೆ. ಅವಾಗ ಇಬ್ಬರು ವೈಶ್ವಾನರಾಗ್ಬಿಡ್ತಾರೆ ಅಂತಲ್ಲ. ಅಲ್ಲಮ್ಮ, ವೈಶ್ವಾನರನೇ ಆಗ್ತಾನೆ ಅಂದರೆ ಅವನಲ್ಲಿ ಒಂದಾಗ್ತಾನೆ, ಗೊತ್ತಾಯ್ತಾ? ಅಥವಾ ಅವನು ಲೋಕದಲ್ಲಿ ವಾಸ ಮಾಡ್ತಾನೆ. ಲೋಕದಲ್ಲಿ ವಾಸ ಮಾಡಿದ್ರೆ ಪ್ರಜೆ ಆಗೋಯ್ತು. ನಾನೇ ವೈಶ್ವಾನರಾಗ್ತೀನಿ ಅಂತಂದರೆ ಅವನು ವೈಶ್ವಾನರಾಗ್ಬಿಟ್ಟ, ವೈಶ್ವಾನರು ಹಾಗೆ ಇದ್ದಾನೆ, ಇವನು ವೈಶ್ವಾನರ ಅಂತ ತಿಳ್ಕೊಂಡು ಆಯಿತು, ಗೊತ್ತಾಯ್ತಾ? ಆವಾಗ ಭೇದ ಇಲ್ಲ, ಇರೋ ಒಬ್ಬನೇ ವೈಶ್ವಾನರು. ಇವನು ನಾನು ಬೇರೆ ಅಂತ ತಿಳ್ಕೊಂಡಿದ್ದ, ಇಲ್ಲ ನಾನು ವೈಶ್ವಾನರನೇ ಅಂತ ತಿಳ್ಕೊಂಡ, ಅಷ್ಟೇ. ಹಾಂ ಹಾಂ, ಎಲ್ಲ ಕಳ್ಕೋಬೇಕು. ಎಲ್ಲ ಕಳ್ಕೊಳ್ಳೋದು ಅಂದರೆ ಅದು ಅನುಭವದಿಂದಲೇ ಅನುಭವಿಸೇ ಹೋಗಬೇಕು ಆ ಪಾಪಗಳೆಲ್ಲ, ಹೌದು ತಾನೆ? ಅದಕ್ಕೋಸ್ಕರ ಅದನ್ನು ಅನುಭವಿಸಲೇಬೇಕಾಗುತ್ತೆ. ಎಲ್ಲಿವರೆಗೆ ದ್ವೈತ ಬುದ್ಧಿ ಇದೆಯೋ ಅಲ್ಲಿವರೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಜ್ಞಾನಕ್ಕೇನಾದರೂ ತಿರುಗಿದ್ರೆ ಹೋಗುತ್ತೆ. ಹೇಗೆ ಹೋಗೋದು? ಅದಕ್ಕೆ ಯಾವುದೋ ಪೂರ್ಜನೆ ಮಾಡಿರೋ ಪಾಪ ಎಲ್ಲನೂ ಇದ್ದರೆ ಇದ್ಕೊಂಡು ಹೋಗಲಿ, ಗೊತ್ತಾಯ್ತಾ? ಈವಾಗ ನನ್ನಲ್ಲಿ ಪಾಪಗಳ ಬಿಡೋಕ್ಕೆ ಶುರು ಮಾಡಿದ್ರೆ, ಗೊತ್ತಾಯ್ತಾ, ಜ್ಞಾನ ಕೊಟ್ಟೋಗುತ್ತೆ. ಆವಾಗ ಅದು ಇದ್ದರೂ ಸುಟ್ಟೋಗುತ್ತೆ ಅಲ್ಲ? ಅಂದ್ರೆ ಈಗ ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕು, ಸಂಚಿತ ಕರ್ಮವನ್ನ ಜ್ಞಾನದ ಅನುಭವದಿಂದ ಸುಟ್ಟು. ಹಾ, ಹೌದು, ನಿಜವಾದ ಮಾತು, ಗೊತ್ತಾಯ್ತಲ್ವಾ? ಇಲ್ಲಾಂದ್ರೆ ಸಂಚಿತ ಕರ್ಮ ಇದ್ದೇ ಇರುತ್ತೆ, ಯಾವಾಗಲೂ ಬರುತ್ತೆ. ಅದಕ್ಕೋಸ್ಕರ ನೋಡಿ, ತುಂಬ ಯೋಗ್ಯರಿಗೆ, ಒಳ್ಳೆ ಮೋಕ್ಷ ಸಾಧನೆಯಲ್ಲಿ ಇರೋರಿಗೆ ತುಂಬ ಕಷ್ಟಗಳು ಬರುತ್ತಲ್ಲ, ಅದೇನು ಗೊತ್ತೇನೋ? ಅದು ಪರಮಾತ್ಮನ ಕರುಣೆ. ಅದು ಏನು ಕರುಣೆ ಅಂದರೆ, ಅವನು ಇವಾಗ ಅದು ದೃಢ ಆಗುತ್ತೆ ಅವನಿಗೆ. ಎಲ್ಲ ಕಷ್ಟ ಕೊಡ್ತಾ ಇದ್ದಲ್ಲ, ಅಪ್ಪ ಕಷ್ಟ ಅನ್ನೋದ್ರು ಕೊಡು, ಏನಾದರೂ ಕೊಡು, ನಿನ್ನ ದುಡಿದು ಸೇರಿಸ್ಕೊ ಅಷ್ಟೆ ಅಂತ ಕೇಳೋಕ್ಕೆ ಶುರು ಮಾಡ್ತಾನೆ, ಗೊತ್ತಾಯ್ತಲ್ವಾ? ಆದ್ದರಿಂದ ಯಾವುದೋ ಇನ್ನೊಂದು ಬೇಕಾಗ್ಬಿಟ್ಟು ಉದ್ಧಾರ ಮಾಡಿಬಿಡ್ತಾನೆ. ಇನ್ನೂ ಮಿಕ್ಕಿರುತ್ತೆ, ಜ್ಞಾನ ಬಂದಮೇಲೆ ಹೋಗುತ್ತೆ. ನೋಡಿ, ಸಂಚಿತದಲ್ಲಿರ್ತಕ್ಕಂಥ ಕರ್ಮ ಪೂರ್ತಿ ನಷ್ಟವಾಯಿತು ಅನ್ನೋ ಸಂದರ್ಭ ಬರೋದೇ ಇಲ್ಲ ಜ್ಞಾನ ಬಿಟ್ಟು ಹೊರತು. ಇದ್ದೇ ಇರುತ್ತೆ, ಕೋಟಿ ಜನ್ಮಗಳಿತ್ತಿದ್ರೂ ಇರುತ್ತೆ, ಹೋಗೋದೇ ಇಲ್ಲ. ನಡೆದಿದೆಯಾ ನೋಡಿ. ಆದ್ದರಿಂದ ಅಥೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಆದ್ದರಿಂದ ಅಕಾರ್ಪಣ್ಯವಾದ ಹುಟ್ಟಿಲ್ಲದ ಸಮತೆಯನ್ನು ಹೊಂದಿರುವ ಬ್ರಹ್ಮವು ಎಲ್ಲೆಲ್ಲಿಯೂ ಹುಟ್ಟುತ್ತಿದ್ದರೂ ಸ್ವಲ್ಪ ಹುಟ್ಟುವುದಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹುಟ್ಟುತ್ತಿದೆ ಆದರೆ ಹುಟ್ಟುತ್ತಿಲ್ಲ. ಅಜಾಯಮಾನೋ ಬಹುಧಾ ವಿಜಾಯತೆ. ಅಜಾಯಮಾನ ಹುಟ್ಟೋದಲ್ಲ, ಆದರೆ ವಿಧವಾಗಿ ಹುಟ್ಟುತ್ತಾ ಇದೆ.
ಈ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳದೆ ಇರೋದು. ಇಲ್ಲೇನು ಇನ್ನೊಂದು ಉಪಾಸನೆ ಮಾಡಬೇಕು, ಇನ್ನೊಂದಿದೆ ಅಂತ ತಿಳ್ಕೊಂಡಿದ್ದೇನಲ್ಲ, ಇಲ್ಲ, ತುರಿ ಒಂದೇ ಇರೋದು ಅನ್ನೋದನ್ನು ಇವಾಗ ಯುಕ್ತಿಯಿಂದ ಸ್ಥಾಪನೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ಕೃಪಣತ್ವವಿಲ್ಲದ ಹುಟ್ಟಿಲ್ಲದ ಬ್ರಹ್ಮವನ್ನು ಹೇಳುವೆನು. ಎಲ್ಲಿ ಒಬ್ಬನು ಮತ್ತೊಂದನ್ನು ಕಾಣುತ್ತಾನೋ, ಮತ್ತೊಂದನ್ನು ಕೇಳುತ್ತಾನೋ, ಮತ್ತೊಂದನ್ನು ಅರಿಯುತ್ತಾನೋ ಅದಲ್ಲವೇ ಕೃಪಣತ್ವಕ್ಕೆ ಇದು ಏನು? ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯ ಶೃಣೋತಿ ಅಲ್ಲ ಯತ್ರ ಯತ್ರ ಅನ್ಯತ್ ಪಶ್ಯತ್ಯನ್ಯ ಶೃಣೋತ್ಯನ್ಯದ್ವಿಜಾನಾತಿ ತದಲ್ಪಂ. ಇನ್ನೊಂದು ತಿಳ್ಕೊಳ್ಳೋದು, ಇನ್ನೊಂದು ಯೋಚನೆ ಮಾಡೋದು, ಇನ್ನೊಂದು ಕೇಳೋದು ಅಂತ ಹೇಳಿದೆಯೋ ಅದೆಲ್ಲ ಅಲ್ಪವೇ. ಯಾಕೆ? ತಾನೇನೋ ಎಲ್ಲದರಲ್ಲೂ ಅವನೇ ಇದ್ದಾನೆ. ಇದು ಪೂರ್ಣ, ಅದು ಅಪೂರ್ಣ. ಅದೊಂದು ತುಂಡು, ಇದು ಅಖಂಡವಾಗಿದೆ. ಗೊತ್ತಾಯ್ತಾ? ಕೃಪಣ ಅಂದರೆ ಅಲ್ಪ ಅಂತ ಮಾಡಿದ್ದಾರೆ, ಅರ್ಥ ಮಾಡಿದ್ದಾರೆ. ಹೌದಾ? ಕೃಪಣತ್ವಕ್ಕೆ ಎಡೆಯಾಗಿರೋದು ಅದು ಅಲ್ಪು, ನಾಶವಾಗತಕ್ಕದ್ದು, ಅಸತ್ತು. ವಾಚಾರಂಭ ವಿಕಾರೋನದೇ. ಅಲ್ಲಿ ಏನು ಮಾಡ್ತಾ ಇದ್ರು ಇವಾಗ? ಅದ್ವೈತವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ, ಬರೀ ಹೆಸರಷ್ಟೇ ಅದು. ಮುಂತಾದ ಶ್ರುತಿಗಳು ಪ್ರಮಾಣ. ಇದಕ್ಕೆ ವಿರುದ್ಧವಾಗಿರುವ ಹೊರಗೂ ಒಳಗೂ ಹುಟ್ಟಿಲ್ಲದ ಭೂಮಿವೆಂಬ ಹೆಸರಿನ ಬ್ರಹ್ಮವು ಕಾರ್ಪಣ್ಯವಿಲ್ಲದ್ದು. ಯೋ ವೈ ಭೂಮಾ ತದಮೃತಂ ಯದಲ್ಪಂ ತನ್ಮರ್ಥ್ಯಂ. ಇದು ಸನಕರು ನಾರದರಿಗೆ ತಿಳಿಸ್ಕೊಡೋದು. ಏನಾಗ್ತಾ ಇದೆ? ನಾರದರು ಬರ್ತಾರೆ, ಮುಂದೆ ಹೇಳ್ತಾರೆ, ಭಗವಾನ್ ನಾನು ಶೋಕದಲ್ಲಿ ಮುಳುಗೋಗಿದ್ದೀನಿ, ತಮ್ಮಂಥ ಮಹಾತ್ಮರು ಉದ್ಧಾರ ಮಾಡ್ತಾರೆ ಅಂತ ಹೇಳಿ ಕೇಳಿದ್ದೀನಿ, ದಯವಿಟ್ಟು ನನ್ನ ಶೋಕದಿಂದ ಹೊರಗೆ ಹಾಕಬೇಕು. ಅವ್ರು ಹೇಳ್ಕೊಳ್ತಾರೆ, ಇವಾಗ ಆವಾಗಲೇ ನೀನು ಏನು ತಿಳ್ಕೊಂಡಿದ್ಯಾ ಅಂತ. ಅಯ್ಯೋ ಸ್ವಾಮಿ, ಎಲ್ಲ ಆಗೋದು ನನಗೆ, ಇದೊಂದು ಬಿಟ್ಟು ಅಂತಾರೆ. ಎಲ್ಲ ಆಗೋತು ಅಂದ್ರೆ ಏನು? ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ, ಗೊತ್ತಾಯ್ತಾ? ಅದರಲ್ಲಿ ಏನು ನೃತ್ಯ, ಕಲೆ, ಇದು ಸಂಗೀತ, ಇಲ್ಲಿಂದ ಮೊದಲುಕೊಂಡು ನಕ್ಷತ್ರಶಾಸ್ತ್ರಗಳ ಇದು ಹೇಳೋದ, ಅದು ಎಲ್ಲ ಕಣಿ ಕೇಳೋದ, ಎಲ್ಲ ಗೊತ್ತು ಅವ್ರಿಗೆ. ಸರ್ಪವಿದ್ಯೆ, ಅಶ್ವವಿದ್ಯೆ, ಗಜವಿದ್ಯೆ ಎಲ್ಲ ಗೊತ್ತು, ಗೊತ್ತಾಯ್ತಾ? ಎಲ್ಲ ಪಟ್ಟಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೋಡು ಇವಾಗ ಏನೇನು ಹೇಳಿದ್ಯೋ ಅದೆಲ್ಲ ನಾಮ ಅನ್ನೋದು ಹೆಸರು ಬರ್ತೋ ಇಲ್ಲಪ್ಪ, ಎಲ್ಲ ಒಂದು ಹೆಸರು ತಾನೆ, ಅದೊಂದು ಹೆಸರು, ಇದೊಂದು ಹೆಸರು, ಇದೊಂದು ಹೆಸರು, ಇದೊಂದು ಹೆಸರು ತಾನೆ. ಆದ್ದರಿಂದ ಈ ನಾನಾತ್ವವನ್ನು ಬಿಟ್ಟು ನಾಮ ಅನ್ನೋದೇ ಅತ್ಯಂತ ಶ್ರೇಷ್ಠವಾದ್ದು ಅಂತ ಉಪಾಸನೆ ಮಾಡು. ಹೋಗಿ ಉಪಾಸನೆ ಮಾಡ್ತಾ ಇರೋ, ಆಮೇಲೆ ನನ್ನ ಹತ್ರ ಬಾ ಅಂತಾರೆ. ಎಲ್ಲವೂ ನಾವು ಒಂದೇ ಅಂತ ಹೇಳ್ಕೊಂಡು ಉಪಾಸನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಇದೆಲ್ಲ ಏನೂ ಇಲ್ಲ, ನಾಮವೇ ಇರೋದು ಅಷ್ಟು. ನಾಮ ಅಂತ ಗೊತ್ತಾಯಿತು. ಈ ನಾಮ ಅನ್ನೋದೇನಪ್ಪ? ಬರೀ ವಾಕ್ ತಾನೆ. ಅದಕ್ಕೋಸ್ಕರ ವಾಕ್ಯ ಅಂತೇಳು, ಅದಕ್ಕೆ ಆಧಾರ ನಾಮಕ್ಕೆ. ವಾಕ್ ಅಂತಾರೆ, ಒಳಗಡೆ ಕಳಿಸ್ತಾ ಇದ್ದಾರೆ. ನೋಡಪ್ಪ, ವಾಕ್ ಎಲ್ಲಿಂದಪ್ಪ ಬರೋದು? ಬುದ್ಧಿಯಿಂದ ತಾನೇಪ್ಪ. ಅದಕ್ಕೋಸ್ಕರ ಅದೇ ಇದು ಅಂತೇಳಿ ಈ ಒಳಗೆ ಎಳ್ಕೊಂಡೋಗಿ ತುಂಬ ಒಳಗಡೆ ಹೋದ್ರೆ ಏನಾಗುತ್ತೆ ಗೊತ್ತಿದೆ ನಿಮಗೆ? ಸುಷುಪ್ತಿ ಎಲ್ಲ ಇದೆ, ಪುಸ್ತಕ ಏನೂ ಇಲ್ಲ ಅಂತ ಹೋಯ್ತು, ದ್ವೈತವೇ ಇಲ್ಲ ಅಲ್ಲಿ. ಗೊತ್ತಾ? ಆವಾಗ ಹೇಳ್ತಾರೆ, ನೋಡಪ್ಪ ಅಲ್ಲಿದೆಯಲ್ಲ ಅದೇ ಭೂಮ. ಅವೇನು ಇದೊಂದು ಬೇರೆ ಅನ್ನೋದು ಇಲ್ವೇ ಇಲ್ಲ. ನಾವು ಇಲ್ಲ, ವಾಕು ಇಲ್ಲ, ಬುದ್ಧಿನ ಏನಿಲ್ಲ. ಬುದ್ಧಿ ಅನ್ನೋದು ಯಾವಾಗಪ್ಪ? ಇನ್ನೊಂದನ್ನು ತಿಳ್ಕೊಳ್ತಾ ಇದ್ರೆ ಬುದ್ಧಿ, ಇನ್ನೊಂದು ಇಲ್ವೇ ಇಲ್ಲ. ಬುದ್ಧಿ ಅಂತದ್ದು ವಾಕು ಅಂದ್ರೆ ಇನ್ನೊಂದು ಹೇಳೋದಿದ್ರೆ ಮಾತು, ಇನ್ನೊಂದೇ ಇಲ್ಲ. ಹೇಳೋದೇನಿದೆ? ಇನ್ನೊಂದಿದ್ರೆ ಅದಕ್ಕೊಂದು ಹೆಸರು ಅಂತ, ಇನ್ನೊಂದೇ ಇಲ್ಲ. ಹೆಸರೇನಿದೆ? ಆದ್ದರಿಂದ ಈ ದಿವಸ ಎಲ್ಲರೂ ಏನೇನು ಮಾಡ್ತಾ ಇದೆಯೋ, ಉಪಾಸ್ಯ ಅಂತ ಏನು ಮಾಡ್ತಾ ಇದೆಯೋ ಅದೆಲ್ಲ ಬರೀ ಮಾತೆ, ಎಲ್ಲ ಬಿಡು. ಯದಲ್ಪಂ ತನ್ಮರ್ಥ್ಯಂ, ಇದೆಲ್ಲ ಅಲ್ಪ. ಯತ್ರಾನ್ಯತ್ ಪಶ್ಯತ್ಯನ್ಯ ಶೃಣೋತ್ ಅನ್ಯದ್ವಿಜಾನಾತ್ ತದಲ್ಪಂ ಯದಲ್ಪಂ ತನ್ಮರ್ಥ್ಯಂ.
ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಸ ಭೂಮಾ ಯೋ ವೈ ಭೂಮಾ ತದಮೃತಂ. ಗೊತ್ತಾಯ್ತಲ್ಲ? ಆದ್ದರಿಂದ ಭೂಮಾ ಅನ್ನೋದು ಆ ಹೆಸರನ್ನು ಹೇಳ್ತಾರೆ. ಅದು ಯಾವುದನ್ನು ಪಡೆದುಕೊಂಡ್ರೆ ಅವಿದ್ಯೆಯಿಂದಾಗಿರುವ ಕಾರ್ಪಣ್ಯವೆಲ್ಲವೂ ತೊಲಗುವುದೋ ಆ ಅಕಾರ್ಪಣ್ಯವನ್ನು ಹೇಳ್ತೀನಿ. ಗೊತ್ತಾ? ಅದು ನೀನು ಅಂತ ತಿಳ್ಕೊಂಡ್ಮೇಲೆ ಎಲ್ಲ ಮುಗೀತು. ಆಮೇಲೆ ನಾನು ಹೇಳ್ತಾರೆ, ನೀವು ನನ್ನನ್ನು ಶೋಕದಿಂದ ಪಾರು ಮಾಡಿಬಿಟ್ರಿ, ಆಗೋಯ್ತು ಅಂತ. ಗೊತ್ತಲ್ಲ? ಅದು ಹೇಗಿದೆ? ಅದು ಅಜಾದಿ. ಹುಟ್ಟೋದಿದ್ದರೆ ತಾನಪ್ಪ ಸಾಯೋದು, ಸಾಯೋದಿದ್ದರೆ ತಾನು ಹುಟ್ಟೋದು. ಗೊತ್ತಾ? ಜಾತಸ್ಸಿ ಧ್ರುವರ್ಮೃತ್ಯು ಧ್ರುವಂಜನ್ಮ ಮೃತಸ್ಯ ಚ. ಹುಟ್ಟು ಅದಕ್ಕಿಲ್ಲವಾದ್ದರಿಂದ ಅಜಾತಿ. ಅದು ಸಮತೆ, ಸರ್ವಸಾಮ್ಯವನ್ನು ಹೊಂದಿರತಕ್ಕದ್ದು. ಎಲ್ಲವೂ ಅದರಲ್ಲ ಸಮ ಆಗ್ಬಿಡ್ತು, ಎಲ್ಲ ಸಮ ಆಗ್ಬಿಡ್ತು. ಅದು ಹುಟ್ಟಿಲ್ಲದ ಕಾರಣವೇನು ಅಂದರೆ ಅವಯವಗಳಿಂದ ಹೆಚ್ಚು ಕಡಿಮೆ ಇಲ್ಲದ್ದರಿಂದ ಅದು ಹುಟ್ಟೋದು ಸಾಯೋದಲ್ಲ. ನೋಡಿ, ಯಾವುದಕ್ಕೆ ಅವಯವಗಳಿದೆಯೋ ಅದು ಹುಟ್ಟುತ್ತೆ, ಸಾಯುತ್ತೆ. ಅವಯವಗಳೇ ಇಲ್ಲ. ನೋಡಿ, ದೇಹ ಹುಟ್ಟುತ್ತೆ, ಸಾಯುತ್ತೆ. ಬುದ್ಧಿ ಹುಟ್ಟುತ್ತೆ, ಸಾಯುತ್ತೆ. ಸುಷುಪ್ತಿಯಲ್ಲಿ ಏನಿದೆ? ಅವಯವಗಳೇ ಇಲ್ವಲ್ಲ. ಗೊತ್ತಾಯ್ತಾ? ಆ ಯಾವ ವಸ್ತು ಅವಯವಗಳಿಂದ ಕೂಡಿರುವುದೋ ಅದು ಅವಯವಗಳಿಂದ ಹೆಚ್ಚು ಕಡಿಮೆ ಆಗುವುದರಿಂದ ಹುಟ್ಟುತ್ತದೆ ಎನ್ನುತ್ತದೆ. ಆದರೆ ಈ ಬ್ರಹ್ಮವಾದರೂ ಅವಯವಗಳಿಲ್ಲದಾದ್ದರಿಂದ ಸಮತೆಯನ್ನು ಹೊಂದಿದೆ. ಆದ್ದರಿಂದ ಯಾವ ಅವಯವಗಳಿಂದಲೂ ಸಿಡಿದುಕೊಳ್ಳುವುದಿಲ್ಲ. ಅವಯವ ಇದ್ದರೆ ಮುರಿದು ಹೋಗುತ್ತೆ, ಅವಯವನೇ ಇಲ್ಲದಿದ್ರೆ ಮುರಿಯೋದಕ್ಕಿದೆ. ಆದ್ದರಿಂದ ಹುಟ್ಟಿಲ್ಲದ ಅಕಾರ್ಪಣ್ಯವಾಗುತ್ತದೆ. ಹುಟ್ಟಿಲ್ಲದ ಅಕಾರ್ಪಣ್ಯ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಉಪಾಸನೆ ಮಾಡ್ತಾನಲ್ಲ ಅವನು, ನಾನು ಪಡ್ಕೋತೀನಿ, ತಿರ್ಗಾ ಹೋಗಿ ಬ್ರಹ್ಮಕ್ಕೆ ಸೇರ್ಕೋತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಆದ್ದರಿಂದ ಅದು ಹುಟ್ಟಿಲ್ಲ, ಸಾವಿಲ್ಲ, ಅಕಾರ್ಪಣ್ಯವಾಗಿ. ಎಲ್ಲೆಲ್ಲಿಯೂ ಅಂದರೆ ಎಲ್ಲ ಕಡೆಯಲ್ಲೂ ಹುಟ್ಟಿಲ್ಲದ್ದೇ, ಎಲ್ಲ ಕಡೆಯಲ್ಲೂ ಮರಣವಿಲ್ಲದ್ದೇ. ಹೇಗೆ ಅದು ಒಂದಿಷ್ಟು ಸ್ವಲ್ಪವಾದರೂ ಹುಟ್ಟುವುದಿಲ್ಲವೋ, ಸಿಡಿದುಕೊಳ್ಳದೇ ಇರುವುದೋ, ಹಗ್ಗದ ಹಾವಿನಂತೆ ಅವಿದ್ಯೆಯಿಂದಾದ ದೃಷ್ಟಿಯಿಂದ ಹುಟ್ಟುತ್ತಲೇ ಇರುವುದಾಗಿ ಯಾವ ಪ್ರಕಾರದ ಹುಟ್ಟುವುದೇ ಇಲ್ಲವೋ, ಎಲ್ಲೆಲ್ಲಿಯೂ ಹುಟ್ಟಿಲ್ಲದ ಬ್ರಹ್ಮವೇ ಆಗಿರುವುದೋ ಅದನ್ನು ಹೇಳುತ್ತೆ. ಅವಾಗ ನೋಡಿ, ಹಾವು ಹಗ್ಗ ದೃಷ್ಟಾಂತ ತಗೊಂಡ್ರು, ಯಾಕೆಂದ್ರೆ ದ್ವೈತ ಅಲ್ವಾ ಇದು. ಹಾವನ್ನು ಸುಮ್ಮನೆ ತೊಳ್ಕೊಂಡೆ, ಅಲ್ಲಿ ನೋಡಿದೆ ಹಾವು ಇಲ್ಲ, ಅದೇನು ಹುಟ್ಟುತ್ತೆ ಸಾಯುತ್ತೆ ಅಂತ ಅರ್ಥ ಏನದಕ್ಕೆ? ಸುಮ್ಮನೆ ನಾನು ತಪ್ಪು ತಿಳ್ಕೊಂಡಿದ್ದೀನಿ ಅಷ್ಟೇ. ಅದು ನಿಜವಾಗ್ಲೂ ಇದ್ದರೆ ತಾನೇ ಹುಟ್ಟೋದಕ್ಕೆ ಸಾಯೋದಕ್ಕೆ. ಆದ್ದರಿಂದ ಏನೋ ತಿಳ್ಕೊಂಡಿದ್ದೆ ಹುಟ್ಟಿದ ಸಾಯುತ್ತೆ ಅಂತ, ಅದು ಸರಿಯಾಗಿ ನೋಡ್ಕೋ, ಸರಿಯಾಗಿ ನೋಡು, ಅದು ಹುಟ್ಟೋದು ಸಾಯೋದು ಅಲ್ಲ. ಅದೇನು ಗೊತ್ತೇನೋ? ಹಗ್ಗ. ಅದೇನೋ ಹಗ್ಗದ ಜಾಗದಲ್ಲಿ ಇವಾಗ ಪರಮಾತ್ಮನ ತೋರಿಸ್ತಾರೆ. ಗೊತ್ತಾಯ್ತಲ್ಲ? ಈ ಪ್ರಕಾರವನ್ನು ಕೇಳು. ಎಲ್ಲಿಸ್ಕೊ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ